ಕಾನ್ವೆಂಟ್ ಹೋಗೋ ಮಕ್ಳು ನೋಡಿ ಆಸೆ ಆಗ್ತಾ ಇತ್ತು ನನ್ಗೆ. ನಾನು ಟೈ ಹಾಕೋಬೇಕು ಅಂತ. ಅಂಗಡಿ ಹತ್ರ ಹೋಟೆಲ್ ಹತ್ರ ಬರೋರು ಸಾಲದವ್ರು ಹುಡಿಕೋ ಬರೋರು. ನಮ್ದು ಗುಡಿಸ್ಲಿಗೆ ಬೆಂಕಿ ಬಿದ್ಬಿಟ್ಟು ನಮ್ದು ಫುಲ್ ಹೋಟೆಲ್ಲೇ ಹೊರಟೋಯ್ತು. ಬಂದ್ರು ಕುಮಾರಸ್ವಾಮಿ ಅವ್ರ ಆ ಕಡೆಯಿಂದ, ಅವ್ರಿಗೆ ಕೊಟ್ಟೆ, ಕಾಲಿಗೆ ಬಿದ್ಬಿಟ್ಟು ನಾನು ಹೇಳ್ದೆ ಈ ತರ ಗ್ರಾಮ ವಾಸ್ತವ್ಯ ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್ ಅವ್ರ ಕಡೆಯಿಂದ. ತಹಶೀಲ್ದಾರ್ ಆಫೀಸ್ಗೆ ತುಂಬಾ ಅಲ್ದಾಡ್ಬಿಟ್ಟಿದೀವಿ ನಾನು ನಮ್ಮಪ್ಪ. ಕಾಲಿಗೆ ಬಿದ್ಬಿಟ್ರು ನಮ್ಮಪ್ಪ ಫುಲ್ ಅಳ್ಕೊಂಡು. ನಿದ್ದೆ ಮಾಡೋಕೋಸ್ಕರ ಎಕ್ಸಾಮ್ ಬರ್ದಿಲ್ಲ. ಬೆಂಗಳೂರು ಅಂದ್ರೆ ಇಟ್ ಇಸ್ ಅ ಮ್ಯಾಜಿಕ್ ಆಕ್ಚುಲಿ. ಇದು ನಿಮ್ಗೆ ಏನ್ ಬೇಕಾದ್ರೂ ಕೊಡುತ್ತೆ. ಬಟ್ ನನಗೆ ಒಂದು ವರ್ಡ್ ಕೂಡ ಇಂಗ್ಲಿಷ್ ಮಾತಾಡಕ್ ಬರ್ತಾ ಇಲ್ಲ. ಫಸ್ಟ್ 1 year ನಾನು ಫೌಂಡರ್ CEO ಅಂತ ಎಲ್ಲೂ ಹೇಳ್ದೇನೆ ವರ್ಕ್ ಮಾಡಿದ್ದೆ. ನಾನು ಐದರ್ ಇಟ್ ಕ್ಯಾನ್ ಬಿ TB ಇಲ್ಲ ಕ್ಯಾನ್ಸರ್. ನಾನು ದೇವ್ರ ಹತ್ರ ಕೇಳ್ಕೊಂಡೆ, ದಯವಿಟ್ಟು TB ಕೊಡು, ಕ್ಯಾನ್ಸರ್ ಕೊಡ್ಬೇಡ ಅಂತ. ಪ್ರತಿದಿನ ನರಕ ಅನ್ಸೋದು ಆ ಟ್ಯಾಬ್ಲೆಟ್ ತಗೊಂಡು. ಒಂದು ಸ್ಪೂನ್ ಕೂಡ ನಾನು ಲಿಫ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು ಹರಿಕತೆ ಪಾಡ್ಕಾಸ್ಟ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಚಿಕ್ಕದಾಗಿ ಹೈಲೈಟ್ ಕೊಡಬೇಕು ಅಂದ್ರೆ, 15 ವರ್ಷದ ಹಿಂದೆ ಬೆಂಗಳೂರಿಗೆ 150 ರೂಪಾಯಿ ಸಾಲ ಮಾಡಿ ಬರ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಹತ್ತತ್ರ 2 ಕೋಟಿ ಟರ್ನ್ ಓವರ್ ಬಿಸ್ನೆಸ್ ಮಾಡ್ತಿದ್ದಾರೆ. ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲಿ ಗೆಸ್ಟ್ ಮಂಜುಶ್ರೀ ನಿಜಲಿಂಗೇಗೌಡ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಮಂಜುಶ್ರೀ, ನೀವು ಎಷ್ಟು ಜನಕ್ಕೆ ಪರಿಚಯ ಇದ್ರಿ ಇರಬಹುದು ಇವತ್ತಿಗೆ? ನನ್ನ ಪ್ರಕಾರ ಇವತ್ತಿಗೆ ನಮ್ಮ ಮನೇಲಿ ನಮ್ ರಿಲೇಟಿವ್ಸ್ ಮತ್ತೆ ನಮ್ಮ ಹಳ್ಳಿ, ನಾನ್ ಮದ್ವೆ ಆಗಿರೋ ಫ್ಯಾಮಿಲಿ, ಮತ್ತೆ ನಮ್ಮ ಆಫೀಸಲ್ಲಿ ನಾನು ಎಲ್ಲೆಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ ಕಂಪನೀಸ್, ಒಂದು 7-8 ಕಂಪನೀಸ್ ಅಲ್ಲಿ, ಆ ಎಲ್ಲಾ ಕಂಪನೀಸ್ ಅಲ್ಲಿ ಗೊತ್ತಿರ್ಬೇಕು. ವೆರಿ ಲಿಮಿಟೆಡ್ ಸರ್ಕಲ್, ಬೇಸಿಕಲಿ ತುಂಬಾ ಚಿಕ್ಕ ಸರ್ಕಲ್ ಅಲ್ಲಿ ಗೊತ್ತು ನಾನು ಅಷ್ಟೇ. ಓಕೆ, ನೋಡಿ 2 ಕೋಟಿ ಬಿಸ್ನೆಸ್ ಮಾಡ್ತಾರೆ, ತುಂಬಾ ಚಿಕ್ಕ ಸರ್ಕಲ್ ಮಾತ್ರ ಇವ್ರಿಗೆ ಗೊತ್ತು ಅಂತ. ಎಲೆ ಮರೆ ಕಾಯಕ್ ಸುಮ್ಮನೆ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೀರಿ. ಹೌದು, ಒಂದು 15 ವರ್ಷದಿಂದ ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ ಇದ್ದೆ. ಬಟ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 3 years ಇಂದ ನಾನು ಆಚೆ ಪ್ರಪಂಚಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ 1 year ನಾನು ಫೌಂಡರ್ CEO ಅಂತ ಎಲ್ಲೂ ಹೇಳ್ದೇನೆ ವರ್ಕ್ ಮಾಡಿದ್ದೆ ನಾನು. ಆಮೇಲೆ ಫುಲ್ ಫ್ಲೆಡ್ಜ್ ಅಫಿಷಿಯಲಿ ಎಕ್ಸ್ಪೋಸ್ ಮಾಡಿದ್ದು ಲಿಂಕ್ಡ್ಇನ್ ಅಲ್ಲಿ, ಲೈಕ್ ರೀಸೆಂಟ್ಲಿ. ಸೊ 3 years ಇಂದ ಆಲ್ಮೋಸ್ಟ್ ಒಂದು ಚಿಕ್ಕ ರೂಮು ಮತ್ತೆ ಒಂದು ಚಿಕ್ಕ ಆಫೀಸ್, ಅಲ್ಲಿ ಬಿಟ್ರೆ ಆಚೆನೆ ಬಂದಿರಲಿಲ್ಲ ನಾನು. ದಟ್ಸ್ ಅನ್ ಅಚೀವ್ಮೆಂಟ್. ಅಂದ್ರೆ ಒಂದೇ ಕಡೆ ಕೂತು ಕಾನ್ಸಂಟ್ರೇಷನ್ ಮಾಡಿ ಗೋಲ್ ಏನು ಅಂತ ಸೆಟ್ ಮಾಡ್ಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದಕ್ಕೆ ಹೇಳಿದ್ದು ಈ ಹೆಣ್ಣು ಮಗಳು ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ತಾರೆ ಇವತ್ತು ಅಂತ. ಲೆಟ್ಸ್ ಗೋ. ಆಗಿದ್ರೆ ಅವ್ರು ಏನ್ ಮಾಡ್ತಾರೆ? ವರ್ಷದಲ್ಲಿ 2 ಕೋಟಿ ಟರ್ನ್ ಓವರ್ ಮಾಡುವಂಥ ಬಿಸ್ನೆಸ್ ಯಾವುದದು? ಅವರ ಜರ್ನಿ ಹೇಗಿತ್ತು ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಸ್ಪೆಷಲಿ ತುಮಕೂರು ಭಾಗದವ್ರು ಯಾರು ಇದ್ರೆ ಇವರು ನಮ್ಮ ಜಿಲ್ಲೆಯವರು ಅಂತ ಹೇಳ್ಕೊಳಕ್ ಖುಷಿ ಪಡ್ತೀರಿ. ಬಿಕಾಸ್ ಅವರು ತುಮಕೂರು ಹತ್ರ ಇರೋ ಒಂದು ಸಣ್ಣ ಶಿವನಗೆರೆ ಅನ್ನುವ ಹಳ್ಳಿಯವರು. ಲೆಟ್ಸ್ ಗೋ. ನಿಮ್ಮ ಲೈಫಿನ ಕಥೆಗೆ ನಾವು ಬರಬೇಕು ಅಂತ ಇಷ್ಟಪಡ್ತಿದ್ದೀವಿ. ಟೆಲ್ ಅಸ್ ಮಂಜುಶ್ರೀ ಅವರೇ, ನೀವೆಲ್ಲಿಯವರು? ಹೌಸ್ ಯುವರ್ ಲೈಫ್? ಹೆಂಗಿದೆ ಈಗ? ಹೀಗ್ ಲೈಫ್ ಕಂಫರ್ಟಬಲ್ ಆಗಿದೆ. ಆ ಲೈಫ್ ಹೇಗಿತ್ತು ಅಂದ್ರೆ? ತುಮಕೂರು ಶಿವನಗೆರೆ ನಂಗೆ ಅಷ್ಟೇ ಗೊತ್ತಿರೋದು. ಎಲ್ಲಿ ಬರುತ್ತೆ ಶಿವನಗೆರೆ? ಶಿವನಗೆರೆ ಶಿರಾ ಮಧುಗಿರಿ ರೋಡ್ ಅಲ್ಲಿ ಮಧ್ಯ ಒಂದು ಊರದು, ಚಿಕ್ಕ ಹಳ್ಳಿ, ಕೈಂಡ್ ಆಫ್ ರಿಮೋಟ್ ವಿಲೇಜ್. ಎಷ್ಟು ಜನ ಇದಾರೆ ಹಳ್ಳಿಲಿ? ಒಂದ್ 400-500 ಮನೆ ಇರ್ಬೋದು. ಅಂದ್ರೆ 400-500 ಮನೆ. ನಾನು ಹುಟ್ಟಿ ಬೆಳೆದಿದ್ದು ಶಿವನಗೆರೆನಲ್ಲಿ. ಅಲ್ಲೇ ಪ್ರೈಮರಿ ಸ್ಕೂಲ್ ಮಾಡಿದ್ದು, 7th ಸ್ಟ್ಯಾಂಡರ್ಡ್ ವರ್ಕ್. ಕನ್ನಡ ಮೀಡಿಯಂ? 1 to 10th ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಬೇಕನ್ನೋ ಆಸೆ ತುಂಬಾ ಇತ್ತು. ಬಟ್ ಇಂಗ್ಲಿಷ್ ಮೀಡಿಯಂ ಅಫೋರ್ಡ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ನಮ್ಗೆ. ಫೀಸ್ ಅವಾಗೆಲ್ಲ ಚಿಕ್ಕ ಕಾನ್ವೆಂಟ್ ಸ್ಕೂಲ್ಸ್ ಎಲ್ಲ 1500-2500 ಅಷ್ಟೇ ಫೀಸ್ ಇದ್ದಿದ್ದು. ನಮ್ಗೆ ಅಷ್ಟನ್ನು ಅಫೋರ್ಡ್ ಮಾಡೋ ಸ್ಥಿತಿನಲ್ಲಿ ನಮ್ಮ ತಂದೆಯವರು ಇರ್ಲಿಲ್ಲ. ಸೊ ಬಟ್ ನಾನು ಓದಿದ ಸ್ಕೂಲ್ ತುಂಬಾ ಚೆನ್ನಾಗಿತ್ತು, ಗೌರ್ಮೆಂಟ್ ಸ್ಕೂಲ್. ನಾನು 1 to 7th ಓದಿದ ಸ್ಕೂಲು ತುಂಬಾ ಚೆನ್ನಾಗಿತ್ತು. ಮತ್ತೆ ಅಲ್ಲಿಂದ ನಮ್ಮೂರಿಂದ 3 ಕಿಲೋಮೀಟರ್ ದೂರದಲ್ಲಿ ಸೋದೇನಹಳ್ಳಿ ಅಂತ ಗೌರ್ಮೆಂಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಕಾಂಪೋಸಿಟ್ ಹೈಸ್ಕೂಲ್. ಅಲ್ಲಿ 3 ವರ್ಷ ಹೈಸ್ಕೂಲ್ ಮಾಡಿದ್ದು ನಾನು. ಏನು ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ಮಂಜುಶ್ರೀ ಹೋಟೆಲ್ ಅಂತ ಚಿಕ್ಕದು ಹೋಟೆಲ್ ಇತ್ತು. ನಿಮ್ಮ ಹೆಸರಲ್ಲೇ? ಹೌದು. ನನ್ನ ಮನೆಯಲ್ಲಿ ಪ್ರತಿಯೊಂದು ಪಾತ್ರೆ, ತಟ್ಟೆ, ಲೋಟ ಎಲ್ಲ ನನ್ನ ಹೆಸರಲ್ಲೇ ಇರುತ್ತೆ. ಯಾಕಂಗೆ? ನಮ್ಮಪ್ಪ ಹಂಗೆ. ನಾನು ಒಬ್ಳೆ. ಅದು ಪಾಯಿಂಟ್ ಅಲ್ಲಿ. ಹೌದು. ಸೊ ಏನ್ ತಗೊಂಡ್ರು ಮಂಜುಶ್ರೀ ಹೆಸರು ಬರ್ಸ್ತಿದ್ರು? ಏನೇ ತಗೊಂಡ್ರು ಮಂಜುಶ್ರೀ. ಒಂದ್ ಟಿವಿ ತಗೊಂಡ್ರು ಅದರಿಂದ ಸ್ಟಿಕ್ಕರ್ ಹಾಕ್ಬಿಡೋರು ಮಂಜುಶ್ರೀ ಅಂತ. ಯಾಕೆ ಹೆಸರಿಟ್ಟಿದ್ದು ಹೋಗ್ಲಿ, ಅದ ಹೇಳಿ. ನಮ್ಮಪ್ಪ, ನಮ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ
ನಮ್ಮ ಮನೆ ದೇವ್ರು. ಸೊ ಆ ಧರ್ಮಸ್ಥಳಕ್ಕೆ ಹೋದಾಗ ನನ್ಗೇನೋ ಹುಷಾರಿರ್ಲಿಲ್ಲ ಅಂತ ಮಂಜುನಾಥನಲ್ಲಿ ಅರಕೆ ಮಾಡ್ಕೊಂಡಿದ್ರು. ಮೊದ್ಲು ನಳಿನ ಅಂತ ಏನೋ ಹೆಸರಿಟ್ಬಿಟ್ಟು ಆಮೇಲೆ ಮಂಜುಶ್ರೀ ಮಂಜುನಾಥ. ಅಲ್ಲಿ ಮಂಜುಶ್ರೀ ಅನ್ನೋದು ತುಂಬಾ ಎಲ್ಲೋದ್ರೂ ಕಾಣಿಸುತ್ತೆ ಧರ್ಮಸ್ಥಳದಲ್ಲಿ, ನೇತ್ರಾವತಿ ಮಂಜುಶ್ರೀ ಮಂಜುಷಾ ಅನ್ನೋದು. ಸೊ ಅದನ್ನ ನೋಡ್ಬಿಟ್ಟು ಮಂಜುಶ್ರೀ ಅಂತ ಇಟ್ಟಿದ್ರು. ಗಂಡ್ಮಕ್ಳಾಗಿದ್ರೆ ಮಂಜುನಾಥ ಆಗ್ತಿತ್ತು, ನೀವು ಹೆಣ್ಮಕ್ಳಾಗಿರೋದ್ರಿಂದ ಮಂಜುಶ್ರೀ ಆಗಿದೆ. ಹೌದು. ಓಕೆ, ಎಷ್ಟು ಪ್ರತಿ ತಿಂಗಳ ಇನ್ಕಮ್ ಅವಾಗಿನ ಕಾಲಕ್ಕೆ? ಅದು ತಿಂಗಳು ಇಲ್ಲ, ದಿನಾನೂ ಇಲ್ಲ. ಅವತ್ತಿನ್ಗೆ ಅವತ್ ಅಕ್ಕಿ ತರ್ಸೋರು ನನ್ನ ಹತ್ರ. 1 kg ಅಕ್ಕಿ ತಗೋಬಾ, 1 kg ರವೆ ತಗೋಬಾ, ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ. ಉಪ್ಪಿಟ್ಟು ಮಾಡಿ ಬೋಂಡಾ ಮಾಡಿ, ಅವಾಗೆಲ್ಲ 1 ರೂಪಾಯಿಗೆ 1 ಬೋಂಡಾ, 5 ರೂಪಾಯಿ 10 ರೂಪಾಯಿಗೆ 1 ಪ್ಲೇಟ್ ಉಪ್ಪಿಟ್ಟು ಚಿತ್ರಾನ್ನ. ಸೊ ಈ ತರ ಅಂಗಡಿನಲ್ಲಿ ನಡೀತಾ ಇದ್ದಿದ್ದು. ಅದಕ್ಕೆ ಸೌದೆ ಒಲೆ ಅವಾಗೆಲ್ಲ ಒಂದ್ ಚಿಕ್ಕ ಪೆಟ್ಟಿಗೆ ಅಂಗಡಿ, ಅದ್ರ ಸುತ್ತ ಒಂದು ದೊಡ್ಡ ಗುಡಿಸ್ಲು ತರ ಹೋಟೆಲ್. ದೊಡ್ಡ ಹೋಟೆಲ್ ತರ ಏನಲ್ಲ, ಚಿಕ್ಕ ಅಂಗಡಿ, ಪುಟಾಣಿ ಅಂಗಡಿ. ಅಪ್ಪ ಅಮ್ಮ ನಾನು, ನಮ್ದು ಚಿಕ್ಕ ಫ್ಯಾಮಿಲಿ ಅಷ್ಟೇ. ನಾನು ಆಲ್ಮೋಸ್ಟ್ 1st 2nd ಸ್ಟ್ಯಾಂಡರ್ಡ್ ವರ್ಗು ಅದ್ರೊಳಗಡೆನೆ ಮಲಗ್ತಾ ಇದ್ದಿದ್ದು ಕೂಡ ನಾವು. ಪುಟಾಣಿ ಅಂಗಡಿ ಒಳಗಡೆ ಒಂದು ಪೆಟ್ಟಿಗೆ ಅಂಗಡಿ, ಗೇಬಲ್ ಸ್ಟ್ರಕ್ಚರ್ ಇರುತ್ತಲ್ಲ, ಪೆಟ್ಟಿಗೆ ಅಂಗಡಿ. ಅದ್ರ ಸುತ್ತ ಒಂದು ಗುಡಿಸ್ಲು ಹೋಟೆಲ್, ಆರಾಮಾಗಿ ಕಂಫರ್ಟಬಲ್ ಆಗಿ ಕಲ್ಲಿನ ಕುರ್ಚಿ, ಜನ ಕುತ್ಕೊಳ್ಳಕ್ಕೆ. ನಮ್ಮ ಬಸ್ ಸ್ಟ್ಯಾಂಡ್ ಅಲ್ಲೇ ಹೋಟೆಲ್ ಇದ್ದಿದ್ದು. ಸೊ ಅಲ್ಲಿಂದ ಒಂದು 100 ಮೀಟರ್ ಅಲ್ಲಿ ಸ್ಕೂಲ್ ಇತ್ತು. ಸೊ ನಾನು ಹೋಗೋದು, ಮಧ್ಯ ಬರೋದು, ಓಡೋಗ್. ಅವ್ರು ಹೇಳ್ತಿದ್ರೆ ನಾವು ವಿಜುವಲೈಸ್ ಮಾಡ್ಕೋಬಹುದು. ಸಿನಿಮಾದೆಲ್ಲ ನೋಡಿರ್ತೀವಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಪುಟಾಣಿ ಹೋಟೆಲ್, ಪೆಟ್ಟಿಗೆ ಅಂಗಡಿ ತರ, ಮುಂದೆ ಕಲ್ ಬೆಂಚು, ಅಲ್ಲಿ ಮಲಗ್ತಾ ಇದ್ದಂತ ಹುಡುಗಿ. ಆಲ್ಮೋಸ್ಟ್ 1st 2nd ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ಮಲಗ್ತಾ ಇದ್ದಿದ್ದು. ಮನೆ ಇರ್ಲಿಲ್ಲ ನಮಗೆ, ಮನೇನೂ ಇರ್ಲಿಲ್ಲ, ಮನೆ ಕಟ್ಟಕ್ ಜಾಗನೂ ಇರ್ಲಿಲ್ಲ. ಆಮೇಲೆ ಜನ ಎಲ್ಲ ನಮ್ಮ ಸಂಬಂಧಿಕರು, ನಮ್ ದೊಡ್ಡಪ್ಪ ಎಲ್ಲ ಇದ್ರು. ಬಟ್ ಎಲ್ಲಾರು ಸ್ವಲ್ಪ ಬಡತನದಲ್ಲೇ ಇದ್ದಿದ್ದು, ಯಾರಿಗೂ ಯಾರು ಸಹಾಯ ಮಾಡೋ ಪರಿಸ್ಥಿತಿನಲ್ಲಿ ಇರ್ಲಿಲ್ಲ. ಸೊ ಬಟ್ ಒಂದ್ ಜಾಗದಲ್ಲಿ ಒಂದು ಮನೆ ಕಟ್ಟಿದ್ರು ನಮ್ ದೊಡ್ಡಪ್ಪ. ಸೊ ಜನ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿ, ಹೆಣ್ಮಗಳಿದ್ದಾಳೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಗುಡಿಸಲಲ್ಲಿ ಮಲ್ಗಕ್ ಆಗಲ್ಲ. ಸೊ ಅವ್ರಿಗೆ ಅಫೋರ್ಡಬಿಲಿಟಿ ಬರೋವರೆಗೂ ನಿಮ್ ಮನೇಲಿ ಜಾಗ ಕೊಡಿ ಅಂತ ಹೇಳಿದ್ರು. ನಮ್ ದೊಡ್ಡಪ್ಪ ಸೋಮಶೇಖರ್ ಅಂತ, ತುಂಬಾ ದೊಡ್ಡ ಮನ್ಸಿಂದ ಅವ್ರ ಮನೆಯಲ್ಲಿ ಪಕ್ಕದಲ್ಲೇ ಒಂದು ರೂಮು, ಅಂದ್ರೆ ಇಲ್ಲಿಂದ ಇಲ್ಲಿಗೊಂದು ರೂಮ್ ಇರುತ್ತೆ, ಮಧ್ಯ ಅಡ್ಗೋಡೆ ಇರುತ್ತೆ. ಸೊ ಅದ್ರೊಳಗಡೆ ಜಾಗ ಕೊಟ್ರು. ಅಲ್ಲಿಂದ ಮನೆ ಅಫಿಷಿಯಲಿ ನಾವು ಮನೆ ಅಂತ ಹೋಗಿದ್ದು. ಸೊ ಆಲ್ಮೋಸ್ಟ್ 2012 ವರ್ಗು ನಾವು ಅದೇ ಮನೆಯಲ್ಲಿದ್ವಿ. ನಾನು 10th ಕಂಪ್ಲೀಟ್ ಆಗಿ ನಾನು ತುಮಕೂರಿಗೆ ಬಂದು ಸ್ಟಡೀಸ್ ಮಾಡಿ ಕಂಪ್ಲೀಟ್ ಆಗೋವರೆಗೂ ಅದೇ ಮನೆಯಲ್ಲಿದ್ವಿ ನಾವು. ಹೆಂಗಿತ್ತು ಅಂದ್ರೆ, ಅನ್ಕೊಂಡಾಗ ಬದುಕೋಕ್ ಆಗ್ತಿರ್ಲಿಲ್ಲ, ಆಸೆ ಪಟ್ಟದ್ದೆಲ್ಲ ತಗೊಳೋಕ್ಕಾಗಲ್ಲ. ಹೌ ಇಸ್ ಯುವರ್ ಚೈಲ್ಡ್ಹುಡ್? ಹೆಂಗಿತ್ತು? ಯಾವ್ದು ಆಟದ ಸಾಮಾನು ಬೇಕು, ಸಿಗಲ್ಲ, ಹೆಂಗೆ ಆ ಚೈಲ್ಡ್ಹುಡ್ ಹೆಂಗೆ ಫೀಲ್ ಮಾಡಿದ್ರಿ? ಚೈಲ್ಡ್ಹುಡ್ ತುಂಬಾ ಮಿನಿಮಲಿಸ್ಟ್. ನಾನು ತುಂಬಾ ಚಿಕ್ಕ ಹುಡುಗಿಯಿಂದನೂ ತುಂಬಾ ಮಿನಿಮಲಿಸ್ಟ್. ದೇವ್ರ ದಯೆಯಿಂದ ಏನಿಲ್ಲ ಅಂದ್ರೂ ಸ್ವಲ್ಪ ಬುದ್ಧಿ ಅಥವಾ ಮೆಚುರಿಟಿ ಅನ್ನೋದು ಸ್ವಲ್ಪ ಚಿಕ್ಕ ಹುಡುಗಿಯಿಂದಾನೇ ಇತ್ತು. ನಾನೇನು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ನಮ್ಮ ತಂದೆಗೆ. ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮಪ್ಪ ಲೋಕ್ಪಾಲ್ ಕಾನ್ವೆಂಟ್ ಅಂತ ಇದೆ, ಸ್ಕೂಲ್ಗೂ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದ್ಬೇಕಂತ ತುಂಬಾ ಹಠ ಮಾಡ್ತಿದ್ದೆ. ನನ್ಗೂ ಆಸೆಗೋಸ್ಕರ 2 ದಿನ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಎಬ್ಸ್ಬಿಟ್ಟು ಕರ್ಕೊಂಡ್ಬಂದಿದ್ದೆ. ಇಂಗ್ಲಿಷ್ ಮೀಡಿಯಂ ಹೋಗ್ಬೇಕಂದ್ರೆ ಇಂಗ್ಲಿಷ್ ಕಲಿಬೇಕು. ಅಂದ್ರೆ ನನ್ಗೆ ತುಂಬಾ ಇಷ್ಟ ಇತ್ತು. ನಾನು ಟೈ ಅಂದ್ರೆ ಟೈ ಹಾಕ್ಬೇಕು, ಶೂಸ್ ಹಾಕ್ಬೇಕು. ಗೌರ್ಮೆಂಟ್ ಸ್ಕೂಲಲ್ಲಿ ಟೈ, ಶೂಸು, ಸಾಕ್ಸ್ ಕೊಡಲ್ಲ ಅಲ್ಲ, ಬೆಲ್ಟ್ ಎಲ್ಲ ಕೊಡಲ್ಲ. ನಮ್ಮೂರಿಂದ ಶಿರಾಗೆ, ಮಧುಗಿರಿಗೆ ಕಾನ್ವೆಂಟ್ಗೆ ಹೋಗೋ ಮಕ್ಳು ನೋಡಿ ಆಸೆ ಆಗ್ತಾ ಇತ್ತು ನನ್ಗೆ, ನಾನು ಟೈ ಹಾಕೋಬೇಕು ಅಂತ. ಸೊ ನನ್ಗೆ ಕೊನೆಗೂ ಹಾಕೊಳಕ್ಕೆ ಆಗ್ಲಿಲ್ಲ. ಅಂದ್ರೆ ಟೈ, ಬೆಲ್ಟ್ ಮತ್ತೆ ಶೂಸು ಆಸೆ, ಅದೆಲ್ಲ ನನ್ಗೆ ತುಂಬಾ ಆಸೆ ಇತ್ತು. ಮೇ ಬಿ ನಾನು ಕಾನ್ವೆಂಟ್ಗೆ ಹೋದ್ರೆ ಅದು ಹಾಕೋಬಹುದು ಅಂತ ತುಂಬಾ ಆಸೆ ಆಗ್ತಿತ್ತು. ಬಟ್ ನಮ್ಮಪ್ಪ ಒಂದಿನ ಕರ್ಕೊಂಡೋಗಿ ಒಂದು 2 days ಕೂರಿಸ್ಬಿಟ್ಟು ಎಪ್ಸಿ ಕರ್ಕೊಂಡ್ ಬಂದಿದ್ರು, ಆಸೆ ಇರ್ಲಿ ಅಂತ. ಅವಾಗೆಲ್ಲ ಹಬ್ಬಗಳು ಹೇಗ್ ನಡೀತಿತ್ತು ಮನೇಲಿ? ಹಬ್ಬ ಪ್ರತಿ ಹಬ್ಬನೂ ಸಿಂಪಲ್ ಆಗಿ ಮಾಡ್ತಾ ಇದ್ವಿ. ನಮ್ಮಪ್ಪ ಪ್ರತಿ ಹಬ್ಬಕ್ಕೂ ಹೊಸ ಬಟ್ಟೆ ಕೊಡೋರು. ಯುಗಾದಿ ಹಬ್ಬಕ್ಕಂತೂ ಹೊಸ ಬಟ್ಟೆ ಕಂಪಲ್ಸರಿ ಇರ್ತಾನೆ ಇತ್ತು ನನ್ಗೆ. ಈಗ್ಲೂ ನೆನಪಿದೆ, ನಮ್ಮಪ್ಪನ ಹತ್ರ ಒಂದು 200-300 ರೂಪೀಸ್ ಅಷ್ಟೇ ಇದ್ದಿದ್ದು. ಬಡವನಹಳ್ಳಿಗೆ ಹೊಸ ಬಟ್ಟೆ ಕೊಡೋಕ್ ಕರ್ಕೊಂಡೋದ್ರು. ಅಂದ್ರೆ ಆ 300 ಅಲ್ಲಿ ಹಬ್ಬನೂ ಮಾಡ್ಬೇಕು, ನನಗ್ ಬಟ್ಟೆನೂ ಕೊಡಿಸ್ಬೇಕು. ಅವರಿಗೆ ಅದು ಒಂಥರ ಅತಂತ್ರ ಪರಿಸ್ಥಿತಿ. ಸೊ ನನಗೆ ಅರ್ಥ ಆಗ್ತಿತ್ತು ಅವ್ರ ಸ್ಟ್ರಗಲ್ಸ್. ಬಟ್ ಸ್ಟಿಲ್ ನನಗೆ ಬಟ್ಟೆನೇ ಕೊಡ್ಸಿದ್ರು. ಈ ಚೂಸ್ ಟು ಬಟ್ಟೆ ಕೊಡೋದೇ ತಗೊಂಡ್ರು ಬಿಟ್ರೆ. ಹೆಂಗ್ ಅರ್ಥ ಆಗುತ್ತೆ ನಿಮ್ಗೆ? ನನಗೆ ಗೊತ್ತಿಲ್ಲ, ನಂಗೆ ಆಲ್ಮೋಸ್ಟ್ 3rd 4th ಸ್ಟ್ಯಾಂಡರ್ಡ್ ಇಂದಾನು ನಮ್ಮಪ್ಪ ಅದು ಸ್ಟ್ರಗಲ್ಸ್ ಅರ್ಥ ಆಗ್ತಾ ಇತ್ತು. ಆಮೇಲೆ ನಮ್ಮಪ್ಪ ನಾನು ಹೋಟೆಲಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ. ಸೌದೆ ತಂದು ಕೊಡೋದು, ಸೌದೆ ಹೊಡ್ಬಿಟ್ಟು ಕೊಡೋದು, ಅಂದ್ರೆ ಸೌದೆ ಒಲೆ ಅಲ್ವಾ, ಸೊ ಅದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊತಾ ಇದ್ದೆ. ನಮ್ಮಮ್ಮ ಮನೆ ಒಳಗಡೆ ಕೆಲಸ ಮಾಡೋರು.
ಸ್ಕೂಲಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ ನಾನು. ಸ್ಕೂಲಲ್ಲಿನೂ ಟೀಚರ್ ಸಪೋರ್ಟ್ ಇರ್ತಾ ಇತ್ತು. ಸೊ ನನಗೆ ನಮ್ಮಪ್ಪ ಅಂದರೆ ತುಂಬ ಯಾವಾಗಲೂ ಆಲ್ಮೋಸ್ಟ್ 24/7 ಜೊತೆನೇ ಇರ್ತಿದ್ರಿಂದ ಅವ್ರ ಪ್ರತಿಯೊಂದು ಮೂಮೆಂಟು ಅಬ್ಸರ್ವ್ ಮಾಡ್ತಾ ಇದ್ದೆ. ಏನು ಹೇಳ್ತಿದ್ರಪ್ಪ ಯಾವಾಗಲೂ ಸ್ಕೂಲ್ಗೆ ಹೋಗ್ಬೇಕಾರೆ? ನೋಡಮ್ಮ ನಾವು ಇಷ್ಟು ಕಷ್ಟಪಡ್ತಿದ್ದೀವಿ, ನೀನು ಚೆನ್ನಾಗಿ ಓದು ಆ ಥರ ಏನು ಹೇಳ್ತಾ, ಅಥವಾ ಸುಮ್ಮನೆ ಸೈಲೆಂಟ್ ಅವ್ರ ಪಾಡಿಗೆ ಕೆಲಸ ಮಾಡ್ತಿದ್ರು, ನಿಮ್ಮ ಪಾಡಿಗೆ ಇರ್ತಿದ್ರ ಹೆಂಗೆ? ಆ್ಯಕ್ಚುಲಿ ಪುಷ್ ಮಾಡ್ತಾ ಇರಲಿಲ್ಲ ಅವರು. ಅವರಿಗೆ ಒಂದು ಸಬ್ಜೆಕ್ಟ್ ನೀವು ಓದ್ರೂ ಪರವಾಗಿಲ್ಲ, ಟೆನ್ಷನ್ ತಗೋಬಾರ್ದು. ಅಂದರೆ ನಾನು ಸ್ಟ್ರೆಸ್ ತಗೋಬಾರ್ದು, ನಿಮ್ಮ ಮೇಲೆ ಪ್ರೆಷರ್ ಇಲ್ಲ. ತುಂಬಾ ಫ್ರೀಡಮ್ ಕೊಟ್ಟು ಬೆಳೆಸಿದ್ರು, ತುಂಬಾ ಕಂಫರ್ಟಬಲ್ ಆಗಿ. ನಂಗೆ ಅಷ್ಟು ತೀರಾ ಅದು ಬಡತನೂ ಅಲ್ಲ, ಕಡು ಬಡತನ ಆ್ಯಕ್ಚುಲಿ. ಬಟ್ ನನ್ಗೆ ಅದು ಎಕ್ಸ್ಪೀರಿಯನ್ಸೇ ಆಗಿಲ್ಲ. ನಾನು ಕೇಳಿದ್ದೆಲ್ಲ ಆಲ್ಮೋಸ್ಟ್ ಸಿಗ್ತಾನೆ ಇತ್ತು. ಆಮೇಲೆ ರಿಯಲೈಸ್ ಆಗ್ತಾ ಬಂತು, ಇದು ಸಾಲ ಮಾಡಿ ಕೂಡ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಾಗ್ತಾ ಇಲ್ಲ ಅದು. ಒಂದು ಹೈಸ್ಕೂಲು ಕಾಲೇಜಿಗೆ ಬಂದಾಗ ನಂಗೆ ರಿಯಲೈಸ್ ಆಯಿತು, ಓಕೆ ತುಂಬ ಸಾಲ ಮಾಡ್ತಾ ಇದ್ದಾರೆ ನನಗೆಲ್ಲ ಕಂಫರ್ಟಬಲ್ ಲೈಫ್ ಕೊಡೋಕ್ಕೆ ಅನ್ನೋದು ರಿಯಲೈಸ್ ಆಯಿತು. ಹೆಂಗೆ ಗೊತ್ತಾಯ್ತು? ಸಾಲದವ್ರು ಹುಡಿಕೋ ಬರೋರಲ್ವಾ ಮನೆ ಹತ್ರ, ಅಂಗಡಿ ಹತ್ರ, ಹೋಟೆಲ್ ಹತ್ರ ಬರೋರು, ಸಾಲದವ್ರು ಹುಡಿಕೋ ಬರೋರು. ಸೊ ಆವಾಗ ನನ್ಗೆ ಅರ್ಥ ಆಗ್ತಿತ್ತು, ಡಿಮ್ಯಾಂಡ್ ಮಾಡೋರು. ಒಂದು ಹಳ್ಳಿ ಮರ ಅಲ್ಲೆಲ್ಲ ಕರ್ಕೊಂಡು ಹೋಗೋರು ನಮ್ಮಪ್ಪ. ಸೊ ಅಲ್ಲಿ ಕನ್ವಿನ್ಸ್ ಮಾಡೋರು, ಸ್ವಲ್ಪ ಟೈಮ್ ಕೊಡಿ, ಕೊಡ್ತೀವಿ ದುಡ್ಡು, ಈ ಥರ. ಯಾಕಂದರೆ ನಮಗೆ ಬೇರೆ ಸೋರ್ಸ್ ಆಫ್ ಇನ್ಕಮ್ಮೇ ಇರಲಿಲ್ಲ. ನಮ್ಮಪ್ಪ ಅವತ್ತು ಹೋಟ್ಲು ಮಾಡಬೇಕು, ಸ್ವಲ್ಪ ಬೇಸಿಕ್ ಎಕ್ಸ್ಪೆನ್ಸಸ್ ಅಷ್ಟೇ. ಆಮೇಲೆ ನನಗೆ ಸ್ಕೂಲಿಂದ ಬೇರೆ ಸ್ವಲ್ಪ ಹಕ್ಕಿ, ಅವಾಗ 10th ವರೆಗೂ ಸ್ಕೂಲಿಂದ ಕೊಡೋರು ಹಕ್ಕಿ ಅದು. ಆಮೇಲೆ ಬಿಸಿ ಊಟ ಸ್ಟಾರ್ಟ್ ಆಯ್ತು. ಸೊ ಅವಾಗ ಬಿಸಿ ಊಟ, ನಮ್ಗೆ ಮಧ್ಯಾಹ್ನದತ್ತು ಅಲ್ಲಿ ಬಿಸಿ ಊಟ ಕೊಡೋರು. ಮಾರ್ನಿಂಗ್ ಹೋಟೆಲ್ ಅಲ್ಲೇ ತಿಂಡಿ, ಹೋಟೆಲ್ದು ಅಷ್ಟೇ. ಇಷ್ಟು 3 ಚಿಕ್ಕ ಪ್ರಪಂಚ ನಂದು. ಅಪ್ಪ ಈ ಬೇರೆ ಮಕ್ಕಳಿಗೆ ಅಥವಾ ಬೇರೆ ಫ್ಯಾಮಿಲಿ ನೋಡಿದಾಗ ಸ್ವಭಾವತಃ ಮಕ್ಳಿಗೆ ಆಸೆ ಆಗುತ್ತೆ, ಏನೋ ಕೇಳ್ಬೇಕನ್ಸುತ್ತೆ. ಆ ಥರದ್ದೆಲ್ಲ ನಿಮ್ಗೇನೋ ಅನಿಸ್ತಿರ್ಲಿಲ್ವಾಗ? ಅನ್ಸಿದ್ದು ಸುಮ್ಮನೆ ಇದ್ಬಿಟ್ಟಿದ್ರು ಹೋಗ್ಲಿ? ತುಂಬಾ ಅನ್ನಿಸ್ತಿತ್ತು, ಅಫ್ಕೋರ್ಸ್ ತುಂಬಾ ಅನ್ನಿಸ್ತಾ ಇತ್ತು. ನನ್ನ ಕಸಿನ್ಸು ಕೂಡ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ತುಂಬಾ ಚೆನ್ನಾಗಿದ್ರು, ಲೈಕ್ ಹೊಲ ತೋಟ ಇರೋರೆ. ಅವ್ರದ್ದೆಲ್ಲ ನೋಡಿದಾಗ ನನ್ಗೆ ಅನ್ನಿಸ್ತಾ ಇತ್ತು, ಸೊ ನಮ್ದು ತೋಟ ಇರಬೇಕಾಗಿತ್ತು, ನಾವು ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಬೋದಾಗಿತ್ತು, ಅಥವಾ ಎಷ್ಟು ಚೆನ್ನಾಗಿದೆ ಮನೆ, ಈ ಥರ ನಮ್ಮದು ಇರ್ಬೋದು, ತುಂಬ ಅನ್ನಿಸ್ತಾ ಇತ್ತು ನನಗೆ. ಇನ್ಫ್ಯಾಕ್ಟ್ 10th ಸ್ಟ್ಯಾಂಡರ್ಡಲ್ಲಿ ನಮ್ಮಪ್ಪ ಡೂಮ್ ಟಿವಿ ಅದು LG ತಂದಿದ್ದು. ಅಲ್ಲಿವರೆಗೂ ಟಿವಿನೂ ಇರಲಿಲ್ಲ. ನಾವೆಲ್ಲ 90s ಕಿಡ್ಸ್ ಅಲ್ವಾ, ಬೇರೆಯವ್ರ ಮನೆಗೆ ಹೋಗಿ ಟಿವಿ ನೋಡೋದು, 3 hours ಒಂದು ಮೂಲೆನಲ್ಲಿ ನೋಡೋದು ಕಂಪಲ್ಸರಿ ಆಗಿಬಿಟ್ಟಿತ್ತು. ಆಮೇಲೆ ಶಟಲ್ ಕಾಕ್ ಬೇಕನ್ನಿಸ್ತಿತ್ತು. ಅದಕ್ಕೆ ನಮ್ಮ ಮನೆಯಿಂದ ಒಂದು ಊರದಲ್ಲಿ ಇನ್ನೊಂದು ಆಂಟಿ ಇದ್ರು, ಲಕ್ಷ್ಮಿ ಆಂಟಿ ಅಂತ. ಸೊ ಅವ್ರು ಕೊಡೋರು ಆಡೋಕ್ಕೆ, ಎಲ್ಲನೂ ಲಿಮಿಟೆಡ್ ಟೈಮು. ಸೊ ಆ ಲಿಮಿಟೆಡ್ ಟೈಮಲ್ಲಿ ಒಬ್ರು ಮನೇಲಿ ಕೇರಮ್, ಒಬ್ರು ಮನೆಯಲ್ಲಿ ಆಟ ಆಡ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಹೇಳ್ಬಿಟ್ಟು ವಾಪಸ್ ಬರ್ಬೇಕು. ಉಯ್ಯಾಲೆ ಹಾಕೋಬೇಕಂದ್ರು ಹಗ್ಗ ಒಬ್ರು ಮನೇಲಿ ಇಸ್ಕೊಂಡು ಒಂದ್ ಅರಳಿ ಮರಕ್ಕೆ ಹಾಕ್ಬಿಟ್ಟು ಆಡ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರ್ಬೇಕು. ಸೊ ಇಟ್ ವಾಸ್ ಡಿಪೆಂಡೆನ್ಸಿ ಬೇರೆಯವ್ರ ಮೇಲೆ ತುಂಬಾ ಇತ್ತು. ನಾನೇನು ಕೇಳ್ತಿರ್ಲಿಲ್ಲ ನಮ್ಮಪ್ಪನ, ಅದಂತೂ ನೆನಪಿದೆ ನನಗೆ. ಸಮಯ ಹೊರಡ್ತಾ ಇತ್ತು, ನಿಮಗೂ ಕೂಡ ಪ್ರಬುದ್ಧತೆ ಬಂತು, ನಿಮ್ಮ ಬದುಕು ಅರ್ಥ ಆಗ್ತಿತ್ತು. ಬಟ್ ಸ್ಟಿಲ್ ಸ್ಟ್ರಗಲ್ ಇತ್ತು ಅಲ್ಲಿ. ಅವಾಗ ದೊಡ್ಡವರಾದ್ಮೇಲೆ, ಅಂದ್ರೆ ಕಾಲೇಜ್ ಡೇಸ್ಗಳಿಗೆ ಬಂದ್ಮೇಲೆ ಏನು ಆಂಬಿಷನ್ಸ್ಗಳು ಏನು ಶುರುವಾಗಿತ್ತು? ಏನು ಹೆಂಗೆ ಆಗಬೇಕು ಅಂತಿದ್ರಿ ಅವಾಗ? ನನಗೆ ಪರ್ಟಿಕ್ಯುಲರ್ಲಿ ನಾನು ಇದೇ ಆಗ್ಬೇಕನ್ನೋ ಕ್ಲಾರಿಟಿ ಇರಲಿಲ್ಲ ನನಗೆ. ಆ ಥರ ಕ್ಲಾರಿಟಿ ಕೊಡೋಕ್ಕೆ ನನ್ನ ಸುತ್ತಮುತ್ತ ಆ ಎನ್ವಿರಾನ್ಮೆಂಟ್ ಕೂಡ ಇರಲಿಲ್ಲ. ನನಗೆ ಸ್ಕೂಲ್ಗೆ ಹೋಗೋದು, ನಾನು ನಮ್ಮ ಸ್ಕೂಲಲ್ಲಿ 10th ಅಲ್ಲಿ ನಾನು ಟಾಪರ್ ಆಫ್ ದ ಬ್ಯಾಚ್. ಸೊ ನಾನು ಓದಿದ ಸ್ಕೂಲಲ್ಲಿ ಗ್ರಾಮ ವಾಸ್ತವ್ಯ ಆಗಿತ್ತು. HD ಕುಮಾರಸ್ವಾಮಿ ಅವರು 2007-8 ಟೈಮಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು. ಬಟ್ ಒಂದು ಟ್ರಾಜಿಡಿ ಕೂಡ ಇದೆ. ಆ ಮಧ್ಯದಲ್ಲಿ ನಮ್ದು ಗುಡಿಸ್ಲಿಗೆ ಬೆಂಕಿ ಬಿದ್ಬಿಟ್ಟು ನಮ್ದು ಫುಲ್ ಹೋಟೆಲ್ಲೇ ಹೊರಟೋಗಿಟ್ಬಿಟ್ಟು, ಫುಲ್ ಸುಟ್ಟೆ ಹೋಗಿತ್ತು, ಬೂದಿ ಆಗೋಗ್ಬಿಟ್ಟಿತ್ತು. ನನ್ನ ಸ್ಕೂಲ್ ಬ್ಯಾಗ್ ಸಮೇತ. 9th ಸ್ಟ್ಯಾಂಡರ್ಡ್ ಕ್ಲೋಸ್ ಟು ಹಾಲಿಡೇಸ್ ಅಲ್ಲಿ. 10th ಸ್ಟ್ಯಾಂಡರ್ಡ್ಗೆ ಐ ಹ್ಯಾಡ್ ನಥಿಂಗ್, ಏನು ಬುಕ್ಸ್ ಇಲ್ಲ, ನೋಟ್ ಬುಕ್ ಇಲ್ಲ, ಏನೂ ಇಲ್ಲ. ಆಮೇಲೆ ನಮ್ಮ ಆ ಟೈಮಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬೇರೆ ಇನ್ನೊಂದು 3 months ಇತ್ತು. ಸೊ ಗ್ರಾಮ ವಾಸ್ತವ್ಯದು ಒಂದು ಇಂಟ್ರೆಸ್ಟಿಂಗ್ ಕತೆ ಏನಂದ್ರೆ, CM 3 ತಿಂಗಳು ಮುಂಚೆ ಬರ್ತಾರೆ ಅಂದ್ರೆ ಆ ಸ್ಕೂಲ್ನೇ ರಿನೋವೇಟ್ ಮಾಡ್ಬಿಟ್ರು. ಸ್ಕೂಲ್ ಫುಲ್ ರಿನೋವೇಟ್ ಆಯ್ತು. ಆ ಹಳ್ಳಿ ತುಂಬಾ ಚಿಕ್ಕ ರಿಮೋಟ್ ವಿಲೇಜ್. ನಮ್ಮೂರಿಂದ ನಾನು ಹೋಗ್ತಿದ್ದ ಹೈಸ್ಕೂಲ್ ಊರಿಗೆ 3 kilometers. ನಾವು ಒಂದು ಕಾಡ್ ದಾರಿನಲ್ಲಿ ನಡ್ಕೊಂಡು ಹೋಗಿ ಮತ್ತೆ ನಡ್ಕೊ ಬರ್ಬೇಕು, 6 kilometers ವಾಕಿಂಗ್. ಬಸ್ ಇಲ್ಲ, ಯಾಕಂದ್ರೆ ನೀವು ಒಂದು ಹಳ್ಳ ದಾಟ್ಬೇಕು, ಅದಾದ್ಮೇಲೆ ಒಂದು ತೋಪು, ಒಂದ್ ಹೊಲ ಎಲ್ಲ ದಾಟಿ ಹಿಂದೆ ಹಾಸಿ ಹೋಗ್ಬೇಕು. ಸೇಫ್ ಅದು?
ಹಾ ನಮ್ ಟೀಚರ್ಸ್ ಕೂಡ ನಡ್ಕೊಂಡ್ ಬರೋರು ನಮ್ ಜೊತೆ ಎಲ್ಲ ಬಾಗಲಕೋಟೆ ಕೊಪ್ಪಳ ಟೀಚರ್ಸ್. ಸೊ ಅವರು ನಮ್ಮೂರಲ್ಲಿ ಇಳಿದ್ ಬಿಡೋರು ಬಸ್. ಸೊ ಅವ್ರ ಜೊತೆ ನಡ್ಕೊಂಡ್ ಹೋಗ್ತಿದ್ವಿ, ಇಲ್ಲ ಗುಂಪಲ್ಲಿ 5-5 ಜನ ಬ್ಯಾಚ್ ಆತರ ನಡ್ಕೊಂಡ್ ಹೋಗ್ತಿದ್ವಿ. ಅಲ್ಲಿ ತೋಪ್ ಹತ್ರ ಸ್ವಲ್ಪ ಭಯ ಆಗೋದಷ್ಟೇ ಬಿಟ್ರೆ ಅಲ್ಲಿ ದಾಟಿದ್ಮೇಲೆ ಆಮೇಲೆ ಹಳ್ಳ ನದಿ ಏನಾದ್ರು ಬಂದ್ರೆ ನಾವು ದಾಟಕ್ ಆಗ್ತಾ ಇರ್ಲಿಲ್ಲ, ಅವಾಗ ರಜಾ ಕೊಟ್ಬಿಡೋರು ಸ್ಕೂಲ್ಗೆ. ಸೊ ಗ್ರಾಮ ವಾಸ್ತವ್ಯ ಟೈಮಲ್ಲಿ ಇಡೀ ಸ್ಕೂಲ್ ನ ರಿನೋವೇಟ್ ಮಾಡ್ಬಿಟ್ಟಿದ್ರು, ದಾರಿ ರೋಡ್ಸ್ ಎಲ್ಲ ಚೆನ್ನಾಗಿ ರಿನೋವೇಟ್ ಆಯ್ತು ಆ ಟೈಮಲ್ಲಿ. ಅಟ್ಲೀಸ್ಟ್ ಅವ್ರು ಬಂದಿದ್ದಕ್ಕೆ ನಮ್ ಸ್ಕೂಲಲ್ಲಿ ಶವರ್ ಬಾತ್ರೂಮ್ ಎಲ್ಲ ಬಂದ್ಬಿಡ್ತು. ಇವರು ಸಿಎಂ ಸ್ಟೇ ಆಗೋದು ಹೆಡ್ ಮಾಸ್ಟರ್ ರೂಮ್ ಅಲ್ಲಿ. ಸೊ ಅವಾಗ ಅದು ಫುಲ್ AC ಹಾಕ್ಬಿಟ್ಟು ಶವರ್ ಬಾತ್ರೂಮ್ ಎಲ್ಲ ಮಾಡ್ಬಿಟ್ಟು ಸ್ಕೂಲ್ ಉಸ್ತುವಾರಿ ನಾನ್ ನೋಡ್ಕೊಂತಾ ಇದ್ದೆ. ನಮ್ಗೆ ಇನ್ಸ್ಪೆಕ್ಷನ್ ಗೆ ನಮ್ಮನ್ನ ಒಂದ್ 5 ಜನನ್ ಬಿಟ್ಟಿದ್ರು. ಸೊ ದಟ್ ಇಸ್ ದ ಫಸ್ಟ್ ಟೈಮ್ ಶವರ್ ಬಾತ್ರೂಮ್ ಅಂದ್ರೆ ಹೆಂಗಿರುತ್ತೆ ಎಲ್ಲಾನು ನಾನು ಹೌದು ಐ ಸ್ಟಾರ್ಟೆಡ್ ಎಕ್ಸ್ಪೀರಿಯನ್ಸಿಂಗ್. ಬಟ್ ಚಿಕ್ಕ ಹುಡುಗಿಯಿಂದ ಒಂದು ಆಂಬಿಷನ್ ಇತ್ತು, ಏನಾದ್ರೂ ಸಾಧನೆ ಮಾಡ್ಬೇಕು. ಬಟ್ ಏನ್ ಸಾಧನೆ ಮಾಡ್ಬೇಕು ಗೊತ್ತಿರ್ಲಿಲ್ಲ ನನಗೆ. ಲೈಕ್ ಸಾಧನೆ ಅಷ್ಟೇ, ಆದ್ರೆ ಏನ್ ಸಾಧನೆ ಕ್ರಾಫ್ಟ್ ಅಲ್ಲಿ, ಆರ್ಟ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ, ಟೆಕ್ನಾಲಜಿನಲ್ಲಿ ಯಾವ್ದ್ರಲ್ಲಿ ಸಾಧನೆ ಮಾಡ್ಬೇಕು ಗೊತ್ತಿರ್ಲಿಲ್ಲ. ಬಟ್ ಏನೋ ಒಂದ್ ಸಾಧನೆ ಮಾಡ್ಬೇಕು. HD ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಬಂದಾಗ ಏನಾಯ್ತು ಅಂತ? ಹಾ, ಐ ಕ್ಲಿಯರ್ಲಿ ರಿಮೆಂಬರ್. ಅಂಡ್ ಅಷ್ಟೊತ್ತಿಗೆ ಆಲ್ರೆಡಿ ನಾನು 10th ಹೋದಾಗ ಬಂದಿದ್ದು. ಸೊ ನಾವು ಈ ಸೈಕಲ್ ಕೊಡಕ ಅವಾಗ ಸ್ಟಾರ್ಟ್ ಮಾಡಿದ್ರು. ಬಟ್ ನಮ್ದು ಬ್ಯಾಚ್ ಸೈಕಲ್ ಸಿಗ್ಲಿಲ್ಲ. ನಾವು 9th ಅಲ್ಲಿ ಇದ್ವಿ, 8th ಅವ್ರಿಗೆ ಸೈಕಲ್ ಸಿಕ್ತು. ನಾವೆಲ್ಲ 9th ಅವ್ರು ಸ್ಟ್ರೈಕ್ ಮಾಡಿದ್ವಿ ಸ್ಕೂಲಲ್ಲಿ. ಹಾ, ನಮಗ್ ಕೊಡ್ಲಿಲ್ಲ. ನಾವ್ ಜಸ್ಟ್ 3 months ಆಯ್ತು ಅಷ್ಟೇ 8th ಮುಗಿಸಿ, ನೀವು ನಮಗ್ ಸೈಕಲ್ ಕೊಟ್ಟಿಲ್ಲ ಅಂತ ಸ್ಟ್ರೈಕ್. ನಾನು ಗುಂಪು ಕಟ್ಕೊಂಡು ಹೋಗಿದ್ವಿ ಸ್ಟ್ರೈಕ್ ಮಾಡಕ್ಕೆ. ಹೌದು, ಸ್ಕೂಲಲ್ಲಿ. ಆಮೇಲೆ ಸರಿ ಅದಾಗಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಆ ಟೈಮಲ್ಲೇ ನಮ್ದು ಅಂಗಡಿಗೆ ಬೆಂಕಿ ಬಿತ್ತು, ಇಲ್ಲ ಯಾರೋ ಇಟ್ರು ಅನ್ನೋದು ಇದೆ. ಬಟ್ ಆ ಬೆಂಕಿ ಸುಟ್ಟಿ ಹೋದ್ಮೇಲೆ ನೆಕ್ಸ್ಟ್ ಗೊತ್ತಿಲ್ಲ, ಇಡೀ ರಾತ್ರಿ ಆ ಬೆಂಕಿ ಆರ್ಸೋಕೆ ಟ್ರೈ ಮಾಡಿದ್ವಿ, ಅದಾಗ್ಲಿಲ್ಲ. ನಾನೊಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾನೆ ಇದ್ದೆ, ಬಿಕಾಸ್ ಐ ವಾಸ್ ಹೆಲ್ಪ್ಲೆಸ್. ನಮ್ಮ ಅಪ್ಪನೂ ಕೂಡ ಅಮ್ಮನೂ ಕೂಡ ಹೆಲ್ಪ್ಲೆಸ್. ಅವಾಗ ಬೆಳಗ್ಗೆ ಎದ್ದು ಬಂದಾಗ ಬರೀ ಬೂದಿ ಇತ್ತು. ಪೊಲೀಸವ್ರು ಬಂದ್ರು, ಎಲ್ಲ ಮಹಾಜರು ಮಾಡಿದ್ರು, ಫೋಟೋಸ್ ತಗೊಂಡ್ರು. ಆಮೇಲೆ ಕಂಪ್ಲೇಂಟ್ ಏನು ಕೊಡ್ಲಿಲ್ಲ. ನಮಗೆ ಗೊತ್ತಿಲ್ಲ ಏನು ಆಗಿದೆ, ಇದು ಹೆಂಗಾಯ್ತು ಅಂತ. ಅಂದ್ರೆ ಲೈಫ್ ಪೂರ್ತಿ ಝೀರೋಗೆ ಬಂತು, ಮತ್ತೆ ಬ್ಯಾಕ್ ಟು ಝೀರೋ. ಈಗ ನೆಕ್ಸ್ಟ್ ಬೆಳಗ್ಗೆ ನಮ್ಮಪ್ಪ ಕೆಲಸ ಮಾಡಬೇಕು. ಸೊ ಅಲ್ಲಿ ಹೋಟೆಲ್ ಇಲ್ಲ, ಮತ್ತೆ ಕಟ್ಟೋಕೆ ಅಫೋರ್ಡಬಲ್ ಇಲ್ಲ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ರಿಂದ ಡಿಮ್ಯಾಂಡ್ ಏನೂ ಇಲ್ಲ, ಎಲ್ಲ ಗೌರ್ಮೆಂಟಿಂದ ಬುಕ್ಕು ಬಟ್ಟೆ ಊಟ ಕೊಡೋರು. ಇನ್ನು ಇರೋಕೆ ನಮ್ಮ ದೊಡ್ಡಪ್ಪ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ರು. ಬಟ್ ಬೇರೆ ಏನೂ ಇಲ್ಲ. ಲೈಕ್ ನಾಳೆ ಏನೋ ಗೊತ್ತಿಲ್ಲ, ಫ್ಯೂಚರ್ ಇಲ್ಲ. ಸೊ ನನಗೂ ನನ್ನ ಫ್ಯೂಚರ್ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಸೊ ಆಮೇಲೆ ಆ ಗ್ರಾಮ ವಾಸ್ತವ್ಯ ಬಂದಾಗ ನಮ್ಮ ತಾತ ಒಬ್ರಿದೆ, ಶಂಕರಪ್ಪ ಮೇಷ್ಟ್ರು ಅಂತ. ಅವ್ರ ಹತ್ರ ಒಂದು ರೈಟ್ ವಾಕಿಂಗ್ ಹೋಗ್ತಾರೆ ಪ್ರತಿದಿನ. ಅವ್ರ ಜೊತೆ ಹೋಗ್ಬಿಟ್ಟು ಒಂದು ಲೆಟರ್ ಅವ್ರ ಹೆಲ್ಪ್ ತಗೊಂಡು ನಾನೊಂದು ಲೆಟರ್ ಬರ್ದೆ ಕುಮಾರಸ್ವಾಮಿ ಅವ್ರಿಗೆ. ನೀವು ಬರೆದ್ರಿ? ಹಾ, ನಾನು ಬರ್ದೆ. ಕುಮಾರಸ್ವಾಮಿ ಅವ್ರಿಗೆ? ಹಾ, ಹೌದು. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ನಾವು ತಂದೆ ತಾಯಿ ಮಗಳಿರೋದು, ನಮ್ಮ ಇರೋಕೆ ಏನು ಇಲ್ಲ. ಈ ತರ ನಮ್ಗೆ ಇದ್ದಿದ್ ಒಂದು ಹೋಟೆಲ್ ಇತ್ತು, ಅದು ಕೂಡ ಬೆಂಕಿ ಬಿದ್ದು ಸುಟ್ಟೋಯ್ತು ಅಂತ. ಅದು ಪ್ರೂಫ್ಗೆ ಆ ಫೋಟೋಸ್ ಪೊಲೀಸರಿಂದ ಇಸ್ಕೊಂಡು ಎಲ್ಲ ಪಿನ್ ಮಾಡಿದ್ದೆ. ಮತ್ತೆ ಕೆಳಗಡೆ ಬರ್ದಿದ್ದೆ, ಮಂಜುಶ್ರೀ ನಿಜಲಿಂಗೇಗೌಡ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ಸೋದೇನಹಳ್ಳಿ ಅಂತ. ಆಮೇಲೆ ಅದಕ್ಕೆ ನಮ್ಮ ತಾತ ರೀಡ್ ಮಾಡಿದ್ರು. ಅವ್ರು ಹೇಳಿದ್ರು, ಇದು ಕರೆಕ್ಟ್ ಆಗಿದೆ, ಇದು ತಗೊಂಡೋಗಿ ಕೊಡು ಅಂತ. ಅಲ್ಲಿ ತಗೊಂಡೋಗಿ ನೆಕ್ಸ್ಟ್ ಡೇ ಗ್ರಾಮ ವಾಸ್ತವ್ಯ ಬಂದಾಗ ಕೊಡ್ಬೇಕು ಅಂತ ಹೋಗಿದ್ದು. ಹೋಗಕ್ಕೆ ಅಲ್ಲಿ ಆಲ್ಮೋಸ್ಟ್ ಲಕ್ಷಾಂತರ ಜನ ಕರ್ನಾಟಕದ ಮೂಲೆಯಿಂದನೂ ಬಂದಿದ್ದಾರೆ. ಬರೀ ತುಮಕೂರು ಜಿಲ್ಲೆ ಅಲ್ಲ, ಒಂದ್ ಕಡೆ ಕಂಪ್ಲೀಟ್ ಹ್ಯಾಂಡಿಕ್ಯಾಪ್ಸ್ ಲೈನ್ ಇದೆ, ಅದೊಂದು 2000 3000. ಒಂದ್ ಕಡೆ ರೈತರು, ಒಂದ್ ಕಡೆ ಈ ತರ. ನಾನು ಫಸ್ಟ್ ಟೈಮ್ ನೋಡಿದ್ದದು. ಲೈಕ್ ಆಲ್ಮೋಸ್ಟ್ 5 acres ಆಫ್ ಲ್ಯಾಂಡ್ ಅಲ್ಲಿ ಫುಲ್ ಜನ ಇದ್ದಾರೆ. ನೀವು ಎಲ್ಲೂ ಹೋಗಕ್ಕೆ ಆಗಲ್ಲ. ನೀವು ಕುಮಾರಸ್ವಾಮಿ ಅವ್ರನ್ನ ರೀಚ್ ಆಗ್ಬೇಕು ಅಂದ್ರೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಕೊನೆಗೂ ನಾನು ಯೂನಿಫಾರ್ಮ್ ಅಲ್ಲಿ ಹೋಗಿ ಒಂದು ರೋಸ್ ತಗೊಂಡಿದ್ದೆ ಅವ್ರಿಗೆ ಕೊಡೋಣ ಅಂತ. ಅವಾಗ ಆಮೇಲೆ ಒಂದು ಲೆಟರ್ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಕ್ಯೂನಲ್ಲಿ. ನಾನು ಆಲ್ಮೋಸ್ಟ್ 1 kilometer ದೂರದಲ್ಲಿ ಇದ್ದೀನಿ, ಅವ್ರ ಸ್ಟೇಜಲ್ಲಿ ಎಲ್ಲೋ ಇದ್ದಾರೆ. ಬಟ್ ಅಲ್ಲಿಂದ ನಾನು ಕಾನ್ಸ್ಟೇಬಲ್ನ ರಿಕ್ವೆಸ್ಟ್ ಮಾಡಿ ನುಸ್ಲುಕೊಂಡು ಅದ್ರಲ್ಲಿ ಹೋಗಿ ಹ್ಯಾಂಡಿಕ್ಯಾಪ್ಟ್ ಅಲ್ಲಿ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅವ್ರು ನೋಡಿದ್ರೆ ಇನ್ಫ್ಯಾಕ್ಟ್ ನನಗಿನ್ನ ತೀರಾ ತುಂಬಾ ಕೆಟ್ಟ ಪರಿಸ್ಥಿತಿನಲ್ಲಿದ್ರು ಇನ್ಫ್ಯಾಕ್ಟ್ ಬಂದಿದ್ದ ಜನ. ಬಟ್ ಹೆಂಗೋ ರಿಕ್ವೆಸ್ಟ್ ಮಾಡಿ ಆಲ್ಮೋಸ್ಟ್ ನಿಯರ್ ಹೋದೆ ನಾನು.
ಆಮೇಲೆ ಬಂದ್ರು ಕುಮಾರಸ್ವಾಮಿ ಅವ್ರು ಆ ಕಡೆಯಿಂದ, ಅವ್ರಿಗೆ ಕೊಟ್ಟೆ, ಕಾಲಿಗೆ ಬಿದ್ಬಿಟ್ಟು ನಾನು ಹೇಳ್ದೆ ಈ ಥರ, ನನಗೆ ಕೊಟ್ಟಿದ್ದು ಫ್ಯೂ ಸೆಕೆಂಡ್ಸ್ ಆಫ್ ಟೈಮು. ಆ ಟೈಮಲ್ಲಿ ನಾನು ಹೇಳ್ದೆ ನಮ್ಗೆ ಈ ಥರ ಹೋಗಿದೆ ಎಲ್ಲ, ಇದೇ ಸ್ಕೂಲಲ್ಲಿ ಓದ್ತಿದ್ಯಾ ಅಂದರು. ಹೌದು 10th ಸ್ಟ್ಯಾಂಡರ್ಡ್ ಸರ್, ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ಈ ಥರ ಆಗ್ಬಿಟ್ಟಿದೆ ಅಂತ. ಸುಮ್ಮನೆ ಸೈನ್ ಹಾಕಿದ್ರು ಅದ್ರ ಮೇಲೆ. ಆಮೇಲೆ ನಮಗೆ ಆವಾಗ ಒಬ್ರು ಪೊಲೀಸರು ಅವ್ರು ಸೈನ್ ಹಾಕಿದ್ದಾರೆ ಅಂದಮೇಲೆ ಏನಾದ್ರು ಪರಿಹಾರ ಬರುತ್ತೆ. ಇಟ್ಕೊಂಡ್ರೆ ನಿಮ್ಗೆ ವಾಪಸ್ ಕೊಟ್ರಾ? ಅವರೇ ಇಟ್ಕೊಂಡ್ರು ಅಷ್ಟೇ. ಇಟ್ಕೊಂಡ್ರು ಅವ್ರ ಹಿಂದೆಗಡೆ ಅವ್ರ ಅಸಿಸ್ಟೆಂಟ್ ಯಾರೋ ನಿಂತಿದ್ರು ಅನ್ಸುತ್ತೆ, ಅವ್ರಿಗೆ ಕೊಟ್ರು. ಆಯ್ತು. ಸೊ ಆಮೇಲೆ ಸರಿ ಆಯ್ತು, ಒಳ್ಳೇದಾಗುತ್ತೆ ಹೋಗು ಅಂದ್ರು. ಅಷ್ಟೇ. ಅಲ್ಲಿಂದ ತುಂಬಾ ಖುಷಿಯಿಂದ, ತುಂಬಾ ಪ್ರೌಡ್ ಇಂದ ಬಂದೆ ಆಚೆ. ಪರಿಹಾರ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಗಿನ್ನ ಒಬ್ಬ ಮುಖ್ಯಮಂತ್ರಿ ಅವ್ರನ್ನ ನಾನು ಮೀಟ್ ಮಾಡಿದೆ. ನಮ್ಮ ಬ್ಯಾಚಲ್ಲಿ ನಾನೇ ಒಬ್ಳೆ ಹುಡುಗಿ ಹೋಗಿ ಮೀಟ್ ಮಾಡಿದ್ದು. ಇಷ್ಟು ದೊಡ್ಡ ಕ್ರೌಡಲ್ಲಿ ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡಿದ್ನಲ್ಲ ಅಂತ ತುಂಬಾ ಖುಷಿ ಆಯ್ತು. ಅಟ್ಲೀಸ್ಟ್ ಅವ್ರನ್ನ ನಮ್ಮಂತವ್ರು ರೀಚ್ ಆಗಕ್ ಆಯ್ತಲ್ವಾ ಅಂತ. ಆ ಗ್ರಾಮ ವಾಸ್ತವ್ಯ ಇಟ್ಸ್ ವೆರಿ ಗುಡ್ ಇನಿಷಿಯೇಟಿವ್ ಅವ್ರ ಕಡೆಯಿಂದ. ಆಮೇಲೆ ರಿಸಲ್ಟ್ ಆಮೇಲೆ ಬಂದ್ಬಿಟ್ಟೆ ಒಂದು ಕ್ಲಾಸ್ 10th ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮಲ್ಲಿ ನೋಡ್ತೀನಿ, ಬೆಂಚ್ ಎಲ್ಲ ಸೈಡ್ಗೆ ಹಾಕ್ಬಿಟ್ಟು ಅದೆಲ್ಲ ಡಂಪ್ ಮಾಡಿದ್ದಾರೆ. ಆ ಪೇಪರ್ಸ್, ಲೆಟರ್ಸ್ ಫಲಾನುಭವಿಗಳಿಗೆ ಕೊಡ್ತಾರಲ್ವಾ, ಅದೆಲ್ಲ ಚೀಲ ಗಟ್ಲೆ ಇದೆ. ಒಂದ್ 5-10 ಮೂಟೆ ಆಗುತ್ತೆ. ಸೊ ಅದನ್ನ ಡಂಪ್ ಮಾಡಿದ್ದಾರೆ. ನನ್ ಲೆಟರ್ ಅದ್ರಲ್ಲಿ ಎಲ್ಲಿದೆ ಯಾರಿಗ್ ಗೊತ್ತು. ಸೊ ಅಲ್ಲಿ ಆಫೀಸರ್ಸ್ ಕೂತ್ಕೊಂಡು ಎಕ್ಸಿಕ್ಯೂಟಿವ್ಸ್ ಇರ್ತಾರಲ್ವಾ, ಸಗ್ರಿಗೇಟ್ ಮಾಡ್ತಾ ಇದ್ರು. ಸಗ್ರಿಗೇಟ್ ಮಾಡಿ ಸೈನ್ ಇರೋದು ಮಾತ್ರ ಮೇ ಬಿ ಸಗ್ರಿಗೇಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಸೊ ಒಂದ್ ನೋಡ್ದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಲೆಟ್ರು ಯಾರ ಕೈಗೆ ಸೇರುತ್ತೆ, ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಅದೇ ಮೂಡಲ್ಲಿ ಇದೆ ಒಂದ್ 10 ದಿನ. ಸ್ವಲ್ಪ 1 ತಿಂಗಳಾದ್ಮೇಲೆ ನಮ್ಗೊಂದು ಲೆಟರ್ ಬಂತು ಪೋಸ್ಟ್ ಆಫೀಸಿಂದ. ಏನಂತ? ನಿಮ್ಗೆ ಪರಿಹಾರ ಧನ ಪ್ರಾಪ್ತಿ ಆಗಿದೆ, ಅಂದ್ರೆ ಸಿಕ್ಕಿದೆ ಅಂತ. 20,000 ರೂಪೀಸ್, 20,000 ರೂಪಾಯಿ ಸರ್ಕಾರದಿಂದ ಬಂತಾ? ಅದ್ರದ್ ಬರೋ ಅಲ್ಲಿಂದ ಏನೋ ಲೆಟರ್ ಬಂತು ಪೋಸ್ಟ್ ಆಫೀಸಿಂದ. ಆದ್ರೆ ಅದು ನಮ್ಮ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ತಹಶೀಲ್ದಾರ್ ಆಫೀಸ್ ಹತ್ರ ಮಧುಗಿರಿಗೆ ನಾನು ನಮ್ಮಪ್ಪ ಹೋದ್ರೆ, ನಮ್ ಜೊತೆ ಒಂದು ಹೆಂಗಸು ಇದ್ರು. ಅವರು ತುಂಬಾ ಕಷ್ಟದಲ್ಲಿದ್ರು. ಅವ್ರಿಗೆ ಏನೋ ಕಾಯಿಲೆ ಇತ್ತು, ಕ್ಯಾನ್ಸರ್. ಸೊ ಅವರಿಗೂ ಬಂದಿತ್ತು. ಅವ್ರಿಗೆ 40,000, ನನಗೆ 20,000. ಆಮೇಲೆ ಅವರು ತಹಶೀಲ್ದಾರ್ ಆಫೀಸ್ಗೆ ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೀವು CM ಇಂದ ಕಲೆಕ್ಟ್ ಮಾಡ್ಕೋಬಹುದು, ತಹಶೀಲ್ದಾರ್ ಆಫೀಸ್ ಇಂದ ಕಲೆಕ್ಟ್. ದೇವ್ರ ವರ ಕೊಟ್ರು, ಪೂಜಾರಿ ವರ ಕೊಡಲ್ಲ. ಅದು ತುಂಬಾ ನಿಜ ನನ್ನ ಪ್ರಕಾರ. ಗೌರ್ಮೆಂಟ್ ಇಂದ ಅದ್ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಹೌದು. ತಹಶೀಲ್ದಾರ್ ಆಫೀಸ್ಗೆ ತುಂಬಾ ಅಲ್ದಾಡ್ಬಿಟ್ಟಿದೀವಿ ನಾನು ನಮ್ಮಪ್ಪ. ಅಲ್ಟಿಮೇಟ್ಲಿ ಅದ್ ನಮ್ ಕೈ ಸೇರುವಾಗ 3 ತಿಂಗಳೇ ಆಗೋಯ್ತು. 20,000 ಒಂದು 17,000-18,000 ಚೇಂಜ್. ಮಿಕ್ಕಿದ್ ಎಲ್ಲೋಯ್ತು ಗೊತ್ತಿಲ್ಲ. ಇನ್ನೊಂದಂದ್ರೆ ನನಗ್ ಬಂತು, ನನ್ ಜೊತೆ ಆಂಟಿ ಇದ್ರಲ್ಲ ಕ್ಯಾನ್ಸರ್ ಪೇಷಂಟ್, ಅವ್ರಿಗೆ ಬರೋವಾಗ ಅವ್ರು ಸತ್ತೇ ಹೋದ್ರು. ಆಂಟಿ ಈಗ್ಲೂ ತುಂಬಾ ಬೇಜಾರಾಗುತ್ತೆ. ಬಟ್ ಕ್ಯಾನ್ಸಲ್ ಆಯ್ತು, ಬೇರೆ ಯಾರಿಗೂ ಕೊಡ್ಲೂ ಇಲ್ಲ ಅದು ದುಡ್ಡು. ಅವಾಗ ಏನ್ ಮಾಡಿದ್ರಿ? ಅವಾಗ 20,000ದಲ್ಲಿ ನಮ್ಮಪ್ಪ ಏನ್ ಮಾಡಿದ್ರು, ಪಕ್ಕದಲ್ಲಿ ನಮ್ ಅಂಗಡಿ ಎಲ್ಲ ಸುಟ್ಟೋಗಿತ್ತಲ್ವಾ, ಅದಕ್ಕೆ ಮತ್ತೆ ಒಂದ್ ಪೆಟ್ಟಿಗೆ ಅಂಗಡಿ ಮಾಡಿದ್ವಿ. ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಮತ್ತೆ ಒಂದ್ ಪೆಟ್ಟಿಗೆ ಅಂಗಡಿ ಮಾಡಿದ್ವಿ. ಈ ಟೈಮು ಯಾರು ಬೆಂಕಿ ಇಕ್ಬಾರ್ದು, ಸುಟ್ಟೋಗ್ಬಾರ್ದು ಅಂದ್ರೆ ಕಲ್ಲಿನ ಕುಚ್ಚ ಬರುತ್ತೆ, ಕಲ್ಲು, ಅದನ್ನ ಸುತ್ತ ಇಕ್ಕಿ ಮೇಲೆ ಶೀಟ್ ಹಾಕಿದ್ರು. ಈ ಸತಿ ಅದ್ ಹೆಂಗ್ ಬೆಂಕಿ ಇಕ್ತೀರಾ ಇಡಿ ಅಂದ್ಬಿಟ್ಟು. ಮಂಜುಶ್ರೀ ಅವ್ರದ್ದು ಅಂತ ಅಂದ್ರೆ, ಈ ತರದ ವಾತಾವರಣದಲ್ಲಿ ಬದುಕಿರುವಂತ ಒಂದು ಹೆಣ್ಣು ಮಗಳು ಬೆಂಗಳೂರು ನನ್ನ ಪ್ರಕಾರ ಗೊತ್ತು ಇರಲ್ಲ. ವಿಧಾನಸೌಧ, MG ರೋಡು, ಬೆಂಗಳೂರಿನ ಈ ವಾತಾವರಣ, ಈ ಲೈಫು ಇಮ್ಯಾಜಿನ್ನೂ ಮಾಡ್ಕೊಂಡಿರಲ್ಲ. ಗೋ ಹೆಡ್ ಮಂಜುಶ್ರೀ, ಏನಿತ್ತು ಬೆಂಗಳೂರು ಅನ್ನೋ ಕಲ್ಪನೆ ಏನಿತ್ತು ಅವಾಗ? ಬೆಂಗಳೂರು ನೋಡಿರ್ಲಿಲ್ಲ ನಾನು. ತುಮಕೂರು ಅಷ್ಟೇ. ಸ್ಕೂಲ್ ಮುಗಿದ್ಮೇಲೆ ತುಮಕೂರ್ಗೆ ಹೋಗಿ ಕಾಲೇಜ್ ದೊಡ್ಡದು ಅವಾಗ. ನನಗೆ ತುಮಕೂರೇ ದೊಡ್ಡ. ಅಯ್ಯೋ ಅದೇ ದೊಡ್ಡದು ನಮಗೆ. ತುಮಕೂರೇ ದೊಡ್ಡದು. ತುಮಕೂರು ಜಿಲ್ಲೆ ಅಂದ್ರೆ ಒಂಥರ ಏನೋ ಇಷ್ಟು ದೊಡ್ಡ ಸಿಟಿನಲ್ಲಿ ನಾನು ಓದಕ್ ಹೋಗ್ತಿದ್ದೀನ ಅಂತ. ಅದು PUC-ಗ? ಇಲ್ಲ, ಡಿಪ್ಲೊಮಾಗೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, E&E. ಓಕೆ, ಅಲ್ಲಿ ಶುರುವಾಯ್ತು. ಅಲ್ಲಿ ಶುರುವಾಯ್ತು. ಅದು ನೀವು ಇಂಥದ್ದೇ ಓದ್ಬೇಕು ಅಂತ ಏನಿಲ್ಲ. ಇಲ್ಲ, ಯಾರೋ ಹೇಳಿದ್ರು ನೀನ್ ಅಲ್ಲಿ ಹೋಗು, ಬೇಗ ಕೆಲಸ ಸಿಗುತ್ತೆ. PUC ಓದಿ, ಡಿಗ್ರಿ ಓದಿ, ಮುಂದೆ ಡಿಗ್ರಿ ಓದಿ, ನಿನಗೆ ಬೇಗ ಕೆಲಸ ಸಿಗಲಿ. ಈಗಿರೋ ಪರಿಸ್ಥಿತಿಗೆ ನಿನ್ ಸದ್ಯಕ್ಕೆ ಒಂದ್ ಕೆಲಸ ಸಿಗ್ಬೇಕು. ಮನೆಗೆ ಒಂಚೂರು ಹೆಲ್ಪ್ ಆಗುತ್ತೆ.
ಮನೆಗೆ ಒಂಚೂರು ಹೆಲ್ಪ್ ಆಗುತ್ತೆ, ದುಡಿಯೋಕ್ ಶುರು ಮಾಡ್ಬಿಡ್ಬೋದು. ಡಿಪ್ಲೊಮಾ ಓದಿ ಆಮೇಲೆ ಒಂದ್ ಕೆಲ್ಸಕ್ಕೆ ಹೋಗ್ಬಿಡು ಏನೋ ಆಗುತ್ತೆ ಅಂತ ನಮ್ಮ ಊರಲ್ಲಿ ಯಾರೋ ಹೇಳಿದ್ರು. ನನಗೆ ಈಗ ಸದ್ಯಕ್ಕೆ ಕೆಲಸ ಸಿಗೋಳಕ್ಕೆ ಯಾವ್ದೋ ಒಂದು ITI ಏನೋ ಒಂದ್ ಮಾಡೋಣ, ಏನೋ ಒಂದ್ ಓದ್ಬಿಟ್ರೆ ಕೆಲಸ ಸಿಗುತ್ತೆ ಅನ್ನೋದಷ್ಟೇ ಗೊತ್ತಿತ್ತು. ಬಿಟ್ರೆ ಅದ್ ಮಾಡಿದ್ಮೇಲೆ ಫ್ಯೂಚರ್ ಏನಿದೆ ಅಥವಾ ಬೇರೆ ಏನ್ ಮಾಡ್ಬೇಕು. ಎಷ್ಟು ಬೇಕಿತ್ತು ತಿಂಗಳಿಗೆ ನಿಮ್ಗೆ ಅವಾಗ ನಡೆಸೋದಕ್ಕೆ ದುಡ್ಡು? ಕಾಲೇಜಲ್ಲಿ ಮನೆಗೆ ಐ ಥಿಂಕ್ ಕಡಿಮೆ ಬಜೆಟ್, ಲೈಕ್ ಒಂದ್ 2-3 ಸಾವಿರ ಇದ್ದಿದ್ರೆ ಮನೆಯಲ್ಲಿ ಜೀವನ ಒಂದ್ ತಿಂಗಳು ಪೂರ್ತಿ. ಅಂದ್ರೆ ಸೊಸೈಟಿನಲ್ಲಿ ಕೊಡ್ತಾರಲ್ವಾ ಅಕ್ಕಿ ರೇಷನ್ ಸೊಸೈಟಿನಲ್ಲಿ. ನಿಮಗೊಂದು 3,000 ಇದ್ರೆ ನಿಮ್ಮ ಎಜುಕೇಶನ್, ನಿಮ್ ಪುಟಾಣಿ ಒಂದ್ ಮನೆ, ನೀವು 3 ಜನ. ಎಜುಕೇಶನ್ ಯಾಕೆ ಅಂದ್ರೆ ನಾನು ಸ್ಟೇ ಆಗಿದ್ದು ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ. ಅದು ಫ್ರೀ ಇತ್ತು? ಅದು ಫ್ರೀ ಇತ್ತು. ಅದು ತುಂಬಾ ಈಸಿಯಾಗಿ ಸಿಕ್ಲಿಲ್ಲ. ನಮ್ಮಪ್ಪ ನಾನು DO ಆಫೀಸ್, ಡಿಸ್ಟ್ರಿಕ್ಟ್ ಎಜುಕೇಶನ್ ಆಫೀಸರ್ ಇರ್ತಾರಲ್ಲ, ನಮ್ ಕಾಸ್ಟಿಗೆ ನನ್ಗೆ ಅಲರ್ಟ್ ಆಗಿರ್ಲಿಲ್ಲ ಅದು. ಸೊ ಜನರಲ್ ಕ್ಯಾಟಗರಿಗೆ ನನಗೆ GPT ನಲ್ಲಿ ಸೀಟ್ ಸಿಗ್ಲಿಲ್ಲ. ಗೌರ್ಮೆಂಟ್ ಏಡೆಡ್ ಅಲ್ಲಿ ಸಿಕ್ತು, ಪ್ಯೂರ್ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗ್ಲಿಲ್ಲ. ನನಗೆ ತುಂಬಾ ಮಾರ್ಕ್ಸ್ ಇದ್ರು ಕೂಡ ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಸಿಕ್ಕಿರ್ಲಿಲ್ಲ. ತಿಂಗಳ 900 rupees PG ಪೇ ಮಾಡ್ಬೇಕಾಗಿತ್ತು. ನಮ್ ಕೈಲಿ ಅದು ಅಷ್ಟೊಂದು ಅಫೋರ್ಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೆಲ್ಲ ಟೀಚರ್ಸ್ ಮಕ್ಕಳು, ಲಾಯರ್. ತಿಂಗಳ PG ನಾನು ಕಟ್ಟಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಲಕ್ಸುರಿಯಸ್ PG, ಕಂಫರ್ಟಬಲ್ ಆಗಿತ್ತು ಅವಾಗ 2011, 9, 10, 11 ಟೈಮಲ್ಲಿ. ಬಟ್ 16 ವರ್ಷದ ಹಿಂದೆ ಆಲ್ಮೋಸ್ಟ್. ಸೊ ಆವಾಗ ಅದು ಅಫೋರ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಅಪ್ಲಿಕೇಶನ್ ಹಾಕಿದ್ರೆ ನನ್ ಕ್ಯಾನ್ಸಲ್ ಆಗ್ತಾನೆ ಇತ್ತು. ಯಾಕಂದ್ರೆ BCM ಹಾಸ್ಟೆಲ್ ಅಲ್ಲಿ ರಿಸರ್ವೇಶನ್ಸ್ ತುಂಬಾ ಇರುತ್ತೆ. ಸೊ ಕ್ಯಾಟಗರಿ ಮೇಲೆ ಕೊಡ್ತಾರೆ, ಮಾರ್ಕ್ಸ್ ಮೇಲೆ ಕೊಡಲ್ಲ ಅಲ್ಲಿ ಸೀಟು. ಕೊನೆಗೆ ನಾನು ನಮ್ಮಪ್ಪ ಅದಕ್ಕೂ ಕೂಡ ಇವರು DO ಆಫೀಸ್ಗೆ ಹೋಗ್ಬಿಟ್ಟು ಕಾಲಿಗೆ ಬಿದ್ಬಿಟ್ರು ನಮ್ಮಪ್ಪ. ಫುಲ್ ಅಳ್ಕೊಂಡು, ಸರ್ ನನ್ಗೆ ಇದು ಒಂದ್ಸರಿ ಅವಕಾಶ ಮಾಡ್ಕೊಡಿ, ಎಲ್ಲಾನ ಒಂದ್ ಜಾಗ ಇದ್ರೆ ಅಲ್ಲಿ ಕೊಟ್ಬಿಡಿ, ಅಲ್ಲೇ ಇದ್ಕೊಂಡು ಓದ್ಕೊಂತಾಳೆ ಅಂತ. ಯಾಕಂದ್ರೆ ನಮ್ಮೂರಿಂದ ತುಮಕೂರಿಗೆ 2 hours ಆಗುತ್ತೆ KSRTC ನಲ್ಲಿ ಕೂಡ. ಸೊ ನಾವು ಡೈಲಿ ಅಪ್ ಅಂಡ್ ಡೌನ್ ಮಾಡಕ್ಕಾಗಲ್ಲ. ಸೊ ಅಪ್ಪ ಕಾಲಕ್ಕೆ ಬಿದ್ರು ಅಂದಾಗ ನಂಗೆ ಈಗ್ಲೂ ತುಂಬಾ, ಈಗ ನೆನೆಸ್ಕೊಂಡ್ರು ಬೇಜಾರಾಗುತ್ತೆ. ನಮ್ಮ ಅಪ್ಪ ಅವತ್ತು ಅಷ್ಟು ರಿಕ್ವೆಸ್ಟ್ ಮಾಡಿರ್ಲಿಲ್ಲ ಅಂದಿದ್ರೆ ಅವ್ರು ಕೊಡ್ತಿರ್ಲಿಲ್ಲ. ಕೊನೆಗೆ ಅವರು ಸೈನ್ ಹಾಕಿ ಕೊಟ್ರು. ನಿಮ್ ಕಣ್ಣೆದ್ರಿಗೆ ಅಪ್ಪ ಇನ್ನೊಬ್ರು ಕಾಲಕ್ಕೆ ಬೀಳ್ತಿದ್ದಾರೆ ಮಗಳಿಗೋಸ್ಕರ. ತುಂಬಾ ಬೇಜಾರಾಗುತ್ತೆ ಅದೆಲ್ಲ ನೆನ್ಸ್ಕೊಂಡ್ರೆ. ಬಟ್ ನಮ್ಮಪ್ಪ ಅವತ್ತು ಅಟ್ಲೀಸ್ಟ್ ಅಷ್ಟು ಅವರು ಅವತ್ತಾಗ ಮಾಡಿರ್ಲಿಲ್ಲ ಅಂದಿದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಸೀಟ್ ಸಿಗ್ತಾ ಇರ್ಲಿಲ್ಲ. ಅದನ್ನ ಬಿಟ್ಟು ಮನೆ ಖರ್ಚು ಒಂದ್ 3,000 ಇದ್ರೆ ನಿಮ್ ಮನೆ ನಡೀತಾ ಇತ್ತು. ಅಷ್ಟು ಸಂಪಾದನೆ ಮಾಡ್ಲೇಬೇಕಾಗಿತ್ತು. ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇತ್ತು? ಓದ್ಬೇಕು, ಸಂಪಾದನೆ ಮಾಡ್ಬೇಕು. ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ನಾನು ಟು ಬಿ ಆನೆಸ್ಟ್ ನಂಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗ್ಬಿಟ್ಟಿತ್ತು. ನನ್ಗೆ ಏನಿದೆ ಅದು ಓದ್ತಾ ಇದ್ದೆ. ಬಟ್ ಹಾಸ್ಟೆಲ್ ಊಟ ಫ್ರೀ, ಎಜುಕೇಶನ್ ಕಾಲೇಜ್ ಫ್ರೀನಾ? ಇಲ್ಲ, ಕಾಲೇಜಿಗೆ ಫೀಸ್ ಕಟ್ಬೇಕಾಗಿತ್ತು. ಯಾಕಂದ್ರೆ ಅದು ಏಡೆಡ್ ಕಾಲೇಜ್. ಸೊ ಅಲ್ಲಿಗೆ ಫೀಸ್ ಕಟ್ಬೇಕಾಗಿತ್ತು. ಸೊ ನಿಮ್ಗಿರೋ ಏಮ್ ಏನಪ್ಪಾ ಅಂದ್ರೆ ಚೆನ್ನಾಗಿ ಓದ್ಬೇಕು, ಇದು ಕ್ಲಿಯರ್ ಮಾಡಿ ನೆಕ್ಸ್ಟ್ ಯಾವ್ದನ್ನ ಕೆಲಸ. ಬೇರೆದೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಅಪ್ಪ ತಂದು ಕೊಡ್ತಿದ್ರಾ? ಅದಕ್ಕೆ ಇರ್ತಿತ್ತ ದುಡ್ಡು? ಬೇರೆ ರಿಕ್ವೈರ್ಮೆಂಟ್ಸ್ ಅಂದ್ರೆ ನಾನು ಆಲ್ಮೋಸ್ಟ್ 15 years ಇಂದ ಒಂದ್ ಫೇರ್ ಅಂಡ್ ಲವ್ಲಿ, ಒಂದ್ ಮೈಸೂರ್ ಸ್ಯಾಂಡ್ಲು. ಸೊ ಅಂದ್ರೆ ಲೈಕ್ ಅದೊಂದೇ, ನಾನು ಏನ್ ಬದಲಾಯಿಸ್ತಾ ಇರ್ಲಿಲ್ಲ. ಒಂದ್ ಫೇರ್ ಅಂಡ್ ಲವ್ಲಿ, ಒಂದ್ ಪಾಂಡ್ಸ್ ಪೌಡ್ರು, ಒಂದ್ ಚಾಂದು, ಆಮೇಲೆ ಒಂದು ಮೈಸೂರ್ ಸ್ಯಾಂಡ್ಲ ಸೋಪು. ಸೊ ಇಷ್ಟಿದ್ರೆ ಐ ಆಮ್ ಕಂಫರ್ಟಬಲ್. ನನ್ಗೊಂದ್ 4 ಚೂಡಿದಾರ್ ಕಂಫರ್ಟಬಲ್ ಅಷ್ಟೇ. ಸಾಕು. ಒಂದ್ 4-5 ಜೊತೆ. ಅಕ್ಕ ಇದ್ಲು, ಸೊ ಅವಳದೆಲ್ಲ ಆಗೋದು ನನ್ಗೆ. ನೀವು ಅಕ್ಕ ತಂಗಿರಿಬ್ರು? ಇಲ್ಲ, ನಾವು ಸಿಬ್ಲಿಂಗ್ಸ್ ಎಲ್ಲ, ಕಸಿನ್. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ಲು ಅವಾಗೆಲ್ಲ. ಅವ್ರ ಡ್ರೆಸ್ ನಿಮಗೆ ಕೊಡ್ತಿದ್ರು? ಕೊಡೋರು. ಅವಳಿಗೆ ಆಗದೆ ಇರೋದೆಲ್ಲ, ಶಿ ವಾಸ್ ಅ ಟೈಲರ್ ಆಲ್ಸೋ. ಸೊ ಅದನ್ನೆಲ್ಲ ಸ್ಟಿಚ್ ಮಾಡ್ಬಿಟ್ಟು ಕೊಡೋಳು. ನಿಮಗೆ ಹೊಸದು ಬೇಡಬೇಕಾಗಿಲ್ವಾ? ಹಬ್ಬಕ್ಕೆ, ಯುಗಾದಿ ಹಬ್ಬ ಇರ್ತಿತ್ತಲ್ಲ ಅವಾಗ ಸೊ ವರ್ಷಕ್ಕೆ ಒಂದು ಡ್ರೆಸ್? ವರ್ಷಕ್ಕೆ ಒಂದು ಹೊಸದು. ವರ್ಷಕ್ಕೆ ಕಾಲೇಜಿಗೆ ಬಂದ್ಮೇಲೂ, ಸಿಟಿಗೆ ಬಂದ್ಮೇಲೆ ಎಸ್ಪೆಷಲಿ ಸಿಟಿ ಹೆಣ್ಮಕ್ಳು, ಗಂಡು ಮಕ್ಕಳು, ಕೋಎಡ್ ಇದ್ರೆ ಗೊತ್ತಿಲ್ಲ ನಂಗೆ, ಅವ್ರ ಲೈಫ್ ಸ್ಟೈಲು, ಸಿಟಿ ಜೀವನ, ಇದೆಲ್ಲ ಏನು ಇನ್ಫ್ಲೂಯೆನ್ಸ್ ಆಗ್ಲಿಲ್ವಾ ಮಂಜುಷಿ ಅವರೇ? ಅಷ್ಟು ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು. ಬಟ್ ನಾನು ಆಲ್ಮೋಸ್ಟ್ ಎಲ್ಲಾದ್ರೂ ನಾನು ಡಿವಿಯೇಟ್ ಆಗ್ತಿದ್ದೀನಿ ಅಂದ್ರೆ ಮೇ ಬಿ ದೇವ್ರು ಯಾರಾದ್ರೂ ಕಳ್ಸೋರು. ನಾನು ತುಂಬಾ ನಿದ್ದೆ ಮಾಡ್ತಾ ಇದ್ದೆ ಕಾಲೇಜಲ್ಲಿ. ಒಂದ್ಸತಿ ನಾನು ನಿದ್ದೆ ಮಾಡೋಕ್ಕೋಸ್ಕರ ಎಕ್ಸಾಮ್ ಬರ್ದಿಲ್ಲ, ಒಂದ್ ಸಬ್ಜೆಕ್ಟ್. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಸೆಮ್ ಡಿಸ್ಟಿಂಕ್ಷನ್. ನಾನು 4th ಸೆಮ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಬ್ಯಾಕ್ಲಾಗ್. ಬಿಕಾಸ್ ಆಫ್ ನಿದ್ದೆ? ಬಿಕಾಸ್ ಆಫ್ ನಿದ್ದೆ. ಆ ಮಟ್ಟ ಕುಂಭಕರ್ಣಿ ನಾನು. ಅಂದ್ರೆ ತುಂಬಾ ನಿದ್ದೆ ಮಾಡ್ತಾ ಇದ್ದೆ. ಅಂದ್ರೆ ನಂಗೆ ವಾಕ್ ಮಾಡ್ಕೊಂಡು ಕಾಲೇಜಿಗೆ 1.5 ಕಿಲೋಮೀಟರ್ ಹಾಸ್ಟೆಲ್ ಇಂದ ಕಾಲೇಜ್ಗೆ ನಡ್ಕೊಂಡೋಗಿ ನಡ್ಕೊ ಬರ್ಬೇಕು. ಮೇ ಬಿ ವೀಕ್ನೆಸ್ಗೆ ನಿದ್ದೆ ಮಾಡ್ತಿದ್ನೋ, ಇಲ್ಲ
ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಆ ಏಜ್ ಅಲ್ಲಿ ನಂಗೆ ತುಂಬಾ ನಿದ್ದೆ ಬರ್ತಿತ್ತು. ಊಟ ತಿಂಡಿ ಚೆನ್ನಾಗ್ ಆಗ್ತಿತ್ತಾ? ಹಾ, ಊಟ ತಿಂಡಿ ಅದೇ ವಾರಕ್ಕೆ 3 ಸತಿ ಪೌಡರ್ ಕೊಡೋರು, ಅದ್ರಲ್ಲಿ ಚಪಾತಿ ಅಲ್ಲೇ ಒಸ್ಕೊಂಡು ಸುಟ್ಕೋಬೇಕು BCM ಹಾಸ್ಟೆಲ್ ಅಲ್ಲಿ. ಈಗ ಮೇ ಬಿ ಬದಲಾಗಿರ್ಬೋದು, ಈಗ ರಿಸೋನೇಟ್ ಆಗಲ್ಲ ನಾನು ಹೇಳೋದು, ಬಟ್ ನನ್ನ ಬ್ಯಾಚ್ ಅಲ್ಲಿ ಯಾರು BCM ಹಾಸ್ಟೆಲ್ ಅಲ್ಲಿ ಇದ್ರು ಅವ್ರಿಗೆ ಇದು ಅರ್ಥ ಆಗುತ್ತೆ. ಸೊ ಅವಾಗೆಲ್ಲ ಅದೇ ಚಿತ್ರಾನ್ನ, ಒಂದಿನಕ್ಕೆ ಒಂದೊಂದು ತಿಂಡಿ, ಮತ್ತೆ ರಾತ್ರಿ ಒಂದು ಮುದ್ದೆ. ಸೊ ನಾವು ಲೈನ್ಗೆ ತಟ್ಟೆ ಹಿಡ್ಕೊಂಡು ನಿಂತ್ಕೋಬೇಕು, ಅವ್ರು ಹಾಕ್ತಾರೆ. ಸೊ ಅದನ್ನ ಚಪಾತಿ ತಿನ್ಬೇಕಂದ್ರೆ ನೀವು 1 ವಾರ ವೇಟ್ ಮಾಡಬೇಕು. ನಿಮಗೆ ಪೌಡ್ರ್ ಕೊಡ್ತಾರೆ, ಅದನ್ನ ಸ್ವಲ್ಪ ನೀವು ವಾಟರ್ ಬಾಟ್ಲಲ್ಲಿ ನೀರು ಹಾಕಿ ಕಲಿಸ್ಬಿಟ್ಟು ಅದನ್ನ ಒಸ್ಕೊಂಡು ಕೊಟ್ರೆ ಅವ್ರು ಸುಟ್ಕೊಡ್ತಾರೆ. ಓ ಹಂಗ? ಹಾ. ಸೊ ಆ ಥರ. ಬಟ್ ಅವಾಗ ಒಂದು ಇನ್ಸಿಡೆಂಟ್, ಅದು ನಿದ್ದೆ ಮಾಡ್ಬಿಟ್ಟು ಎಕ್ಸಾಮ್ ಆಬ್ಸೆಂಟ್ ಆಗ್ಬಿಟ್ಟು ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆಗ. ಸೊ ಎಲ್ಲಾ ಸೆಮಿಸ್ಟರ್ ಟಾಪರ್ ಹುಡುಗಿ ಒಂದ್ ಸೆಮಿಸ್ಟರ್ ಅಲ್ಲಿ ನಿದ್ದೆಯಿಂದ ಎಕ್ಸಾಮ್ ಬರ್ದಿಲ್ಲ, ಬ್ಯಾಕ್ಲಾಗ್. ಹಾ, ಬ್ಯಾಕ್ಲಾಗ್. ಆ ಬ್ಯಾಕ್ಲಾಗ್ನ 5th ಸೆಮ್ ಅಲ್ಲಿ ರಿಕವರಿ ಮಾಡ್ಕೊಂಡೆ ನಾನು. ಬಟ್ ಆ ಇನ್ಫ್ಲೂಯೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಲೈಕ್ ಬಿಡು ಪಾಸ್ ಆಗುತ್ತೆ, ನಡೆಯುತ್ತೆ ಅಂತ. ಒಂದು 5th 6th ಸೆಮ್ ಅಲ್ಲಿ ಆ ಡಿವಿಯೇಷನ್ಸ್. ಕಾಲೇಜ್ ಓಕೆ, ಇವತ್ತು ಸಿದ್ಧಗಂಗಾ ಬೆಟ್ಟಕ್ಕೆ ಹೋಗೋಣ, ನಾಳೆ ಮಂದರಗಿರಿಗೆ ಹೋಗೋಣ ಫ್ರೆಂಡ್ಸ್ ಜೊತೆ. ಹಾ. ಸೊ ಆಮೇಲೆ ಯಾರೋ ಒಬ್ರು ಹಿಂಗೆ ನಮ್ಮೂರ್ ಕಡೆಯವರು ಆಕ್ಸಿಡೆಂಟ್ ಆಗಿ ನನಗೆ ಊರಲ್ಲಿ ಸಿಕ್ಕಿದ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ್ರು. ಅವ್ರು ಹೇಳಿದ್ರು, ಕಾಲೇಜ್ ಅವರ್ಸಲ್ಲಿ ನಾನು ಆಚೆ ಇದ್ದೆ. ಸೊ ಅವಾಗ ಸಿಕ್ಕಿ ಹೇಳಿದ್ರು, ನೀನು ನಿದ್ದೆ ಮಾಡೋದಾದ್ರೆ ಊರಲ್ಲೇ ಇರ್ಬೋದಾಗಿತ್ತು, ನಿದ್ದೆ ಮಾಡೋಕ್ ತುಮಕೂರ್ವರೆಗೂ ಬರ್ಬೇಕಾಗಿರ್ಲಿಲ್ಲ ಅಂತ ಅಂದ್ರು. ಆಮೇಲೆ ಇದು ಕಾಲೇಜ್ ಅವರ್ಸು, ಈ ಕಾಲೇಜ್ ಅವರ್ಸ್ ಅಲ್ಲಿ ನೀನು ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ಏನ್ ಮಾಡ್ತಾ ಇದ್ಯಾ, ಈ ಟೈಮಲ್ಲಿ ನೀನು ಕಾಲೇಜಲ್ಲಿ ಇರ್ಬೇಕಾಗಿತ್ತು. ಸೊ ಅಂತ ಅಂದ್ರೆ ಆ ಕ್ಷಣಕ್ಕೆ ಅವ್ರು ಹೇಳ್ದಾಗ ನನ್ಗೆ ಹೌದಲ್ವಾ, ನಾನು ಏನ್ ಮಾಡ್ತೀನಿ, ಹಾ ನಾನು ಏನ್ ಬಿಕಾಸ್ ನಿಮ್ಗೆ ಅದ್ ಮರ್ತೋಗುತ್ತೆ ಒಂದೊಂದ್ಸತಿ. ಮೇ ಬಿ ಬಿಕಾಸ್ ಆಫ್ ಎನ್ವಿರ್ನಮೆಂಟ್ ಆರ್ ನಿಮ್ ಸುತ್ತ ಇರೋ ಜನ. ಹೌ ಡು ಯು ಬ್ಯಾಲೆನ್ಸ್? ಅಂದ್ರೆ ಈಗ ತುಮಕೂರು ಸಿಟಿ ಹೆಣ್ಮಕ್ಳು ಲೈಫ್ ಸ್ಟೈಲ್ ಬೇರೆ, ನೀವ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ತುಮಕೂರು ಒಂದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಎಜುಕೇಶನ್ ಡಿಸ್ಟ್ರಿಕ್ಟ್ ಆಕ್ಚುಲಿ. ಅಲ್ಲಿ ಆಲ್ಮೋಸ್ಟ್ ಬರೋರು ನಮ್ಮ ಥರನೇ ಇರ್ತಾರೆ. ಬಟ್ ಇನ್ ಕೇಸ್ ಏನಾದರೂ ಅಲ್ಲಿ ಲೋಕಲ್ಸ್ ಅಥವಾ ಅಫಿಷಿಯಲ್ಸ್ ಮನೆ ಕಡೆಯಿಂದ ಫ್ಯಾಮಿಲಿ ಬಂದಿರೋ ಹುಡುಗಿರೆಲ್ಲ ಸ್ವಲ್ಪ ಡಿಫ್ರೆಂಟ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಅವಾಗ ನಾನು ನನ್ನ ಸರ್ಕಲ್ಗೆ ನನಗೆ ಮ್ಯಾಚ್ ಆಗೋ ಅಂಥವ್ರ ಜೊತೆನೆ ಸುತ್ತಮುತ್ತ ಇರ್ತಿದ್ದೆ. ಮತ್ತೆ ನಾರ್ತ್ ಇಂಡಿಯನ್ಸ್ ತುಂಬಾ ಇರ್ತಾರೆ ತುಮಕೂರಲ್ಲಿ. ರಿಚ್ ಕಿಡ್ಸ್ ಆರಾಮಾಗಿರ್ತಾರಲ್ಲ, ನೋಡಿದಾಗೆಲ್ಲ ಏನ್ ಅನಿಸ್ತಿತ್ತು ಅವಾಗೆಲ್ಲ? ನೋಡಿದಾಗ ಅನ್ನಿಸ್ತಾ ಇತ್ತು, ಈ ತರ ಬೇಸಿಕಲಿ ಅವರ ತಂದೆ ತಾಯಿ ಅಥವಾ ಫ್ಯಾಮಿಲಿ ಕೊಟ್ಟಿರೋ ಕಂಫರ್ಟಬಲ್ ಲೈಫ್ ಅದು. ಸೊ ನನಗೆ ಆ ಥರ ಇರಬೇಕು, ಆ ಥರ ಆಗ್ಬೇಕಂತ ಏನು ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಬಟ್ ನಾನು ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಕಂಫರ್ಟಬಲ್ ಆಗಿದ್ರೆ. 4 ಜೊತೆ ಚೂಡಿದಾರು. ಸೊ ತಿಂಗಳಿಗೆ ವಾರದಲ್ಲಿ 7 ದಿನ ಅಂದ್ರೆ ನೀವು ಪ್ರತಿ ವಾರದಲ್ಲಿ ರಿಪೀಟ್ ಆಗ್ಲೇಬೇಕು ನಿಮ್ ಡ್ರೆಸ್. ಚಾನ್ಸ್ ಇಲ್ಲ ಇಲ್ಲದೆ ಹೋದ್ರೆ. ಸೊ ವಾಶ್ ಮಾಡಬೇಕು, ರಿಪೀಟ್ ಆಗ್ಲೇಬೇಕು. ಎಲ್ಲೂ ಅದೇನು ಕಾಡಿರ್ಲಿಲ್ವಾ? ಅಂದ್ರೆ ಈ ತರ ನನ್ನ ಲೈಫು ಅಂತ ಎಲ್ಲೂ ಅನ್ಸಿರ್ಲಿಲ್ವಾ? ಆ ತರ ನಮ್ದೊಂದು ಟ್ರಂಕ್ ಇತ್ತು ನನ್ನ ಹತ್ರ. ಟ್ರಂಕ್ ಹಾಸ್ಟೆಲ್ ಅವಾಗೆಲ್ಲ ಟ್ರಂಕ್. ಅಷ್ಟೇ, ಆ ಟ್ರಂಕ್ ಅಲ್ಲಿ ಇರೋದೇ ನನ್ನ ಕಂಪ್ಲೀಟ್ ಆಸ್ತಿ. ಆ ಟ್ರಂಕ್ ಈಗ್ಲೂ ಇದೆ ನನ್ನ ಹತ್ರ. ಗುಡ್. ಹಾ, ಟ್ರಂಕ್ ನನ್ನ ಹತ್ರ ಏನ್ ಕಾಲೇಜಲ್ಲಿ ಇತ್ತು ಆ ಟ್ರಂಕ್ ಒಳಗಡೆ ಒಂದು ಪುಟ್ಟ ಟ್ರಂಕು, ಅದ್ರೊಳಗಡೆ ನಂದು ಫೇರ್ ಅಂಡ್ ಲವ್ಲಿ ಅದೆಲ್ಲ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಬುಕ್ಸ್ ಜೋಡಿಸ್ಕೊಳ್ಳೋದು. ಇನ್ನ ಆ ಟ್ರಂಕ್ ಅಲ್ಲಿ ಒಂದ್ ಸ್ಲೇಟ್ ಇಡ್ತಾ ಇದ್ದೆ, ಅದನ್ನ ರೂಮ್ ಮಾಡ್ತಾ ಇದ್ದೆ ನಾನು. ಡಿವೈಡರ್. ಹೌದು, ಡಿವೈಡರ್. ಹಾ, ಈ ಕಡೆ ಬಟ್ಟೆ ಇಟ್ಕೋಬೇಕು, ಈ ಕಡೆ ಎಲ್ಲ ನಂದು ಫೇರ್ ಅಂಡ್ ಲವ್ಲಿ ಎಲ್ಲ ಇಟ್ಕೋಬೇಕು, ಈ ಕಡೆ ಬುಕ್ಸ್ ಇಟ್ಕೋಬೇಕು. ಒಂದೇ ಟ್ರಂಕ್ ಅಷ್ಟೇ, ಅದನ್ನ ಬೀಗ ಹಾಕಿ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು. ಸ್ಪೇಸ್ ಕೊಡಲ್ಲ ನಿಮ್ಗೆ ಹಾಸ್ಟೆಲ್ ಅಲ್ಲಿ, ನೀವು ಒಂದ್ ಟ್ರಂಕ್ ಇಟ್ಕೊಳಕ್ ಜಾಗ ಕೊಡ್ತಾರಷ್ಟೇ. ಬಟ್ ಆಸ್ತಿ ಎಷ್ಟು ಜೋಪಾನ ಇರ್ತಿತ್ತಲ್ಲ ಅವಾಗ. ಹೌದು. ಈಗ 4-5 ಬೀರುಗಳಿದೆ, ಏನ್ ಪ್ರಯತ್ನ. 4 ಜೊತೆ ಚೂಡಿದಾರು. ಇವತ್ತು ಇಂಟರ್ವ್ಯೂ ಇದ್ದಾಗ ಮನೆಯಿಂದ ಏನ್ ಹಾಕೊಂಡ್ ಬರ್ಬೇಕು ಅಂತ ಅದೊಂದು ಬ್ಲೇಸರ್ ಹಾಕಿ ಆಪ್ಷನ್ ಕೂಡ ತಂದಿದ್ದೀನಿ ನೋಡಿ. ಬ್ಲೇಸರ್ ಹಾಕಿ ಚೆಕ್ ಮಾಡ್ಕೋತಾರೆ. ಅಂದ್ರೆ 15-16 ವರ್ಷದಲ್ಲಿ ಒಂದು ರಿಮೋಟ್ ಕಡು ಗ್ರಾಮದ ಕಡು ಬಡತನದ ಒಂದು ಹೆಣ್ಣುಮಗಳು ಬೆಳೆದಿದ್ದ ಬಗ್ಗೆ ಇದೆಯಲ್ಲ, ನಮ್ಮವರಲ್ಲಿ ಒಬ್ಬರಾಗಿ ಅದು ತುಂಬಾ ಸ್ಪೆಷಾಲಿಟಿ. ಬರ್ತೀನಿ, ಆ ಹೊರಡುವಿಕೆಗೆ ಬರ್ತೀನಿ ನಾನು, ಅವ್ರ ಲೈಫ್ ಮುಂದುವರಿಸ್ತೀನಿ. ಓಕೆ, ಸೊ ಡಿಪ್ಲೊಮಾ ಓದ್ತಾ ಇದ್ರಿ, ಡಿಪ್ಲೊಮಾ ಮುಗೀತು. ಯಾವ ವರ್ಷ ಮುಗೀತು ಡಿಪ್ಲೊಮಾ? 2011 ಅಲ್ಲಿ ಮುಗೀತು ಡಿಪ್ಲೊಮಾ. ಮೇನಲ್ಲಿ ಮುಗೀತು. ಹೌದು, ಮೇ 25th ಏನೋ ಮುಗೀತು. ಅವತ್ತು ಹುಡುಗರು ಫಿಲ್ಮ್ ರಿಲೀಸ್ ಆಗಿತ್ತು, ಪುನೀತ್ ರಾಜ್ಕುಮಾರ್. ಹೌದು, ಆ 3 ವರ್ಷದಲ್ಲಿ ದಟ್ ಇಸ್ ದ ಓನ್ಲಿ ಫಿಲಮ್. ಲಾಸ್ಟ್ ಎಕ್ಸಾಮ್ ಮುಗಿಸ್ಕೊಂಡು ನಾವೆಲ್ಲ ಬ್ಯಾಚ್ ಮೇಟ್ಸ್ ಆ ಮೂವಿಗೆ ಹೋಗಿದ್ವಿ. ಹುಡುಗರು ಫಿಲಂ. ಹುಡುಗರು ಫಿಲಂಗೆ ಹುಡುಗಿರು ಎಲ್ಲ. ಅಪ್ಪು ಫೇವ್ರೆಟ್ ಹೀರೋನಾ?
ಫೇವ್ರೆಟ್ ಹೀರೋ ಅಂತ ಯಾರು ಇಲ್ಲ ನನ್ಗೆ ಯಾರನ್ನೂ ಫೇವ್ರೆಟ್ ಇಲ್ಲ. ಬಟ್ ಒಂದು ಸಿನಿಮಾ ನೋಡ್ಬೇಕು ಅಂತ ಇತ್ತು ಅಷ್ಟೇ. ಎಲ್ಲರೂ ಹೋಗ್ತಿದ್ರು, ನಾನು ಹೋಗ್ತೀನಿ. ಹೌದು, ಅಂದ್ರೆ ಈಗ ಹೋಗೋಕೆ ರೈಟ್ ಟೈಮ್ ಅಂತ ಅನ್ಸಿತ್ತು. ಯಾಕಂದ್ರೆ 3 ವರ್ಷದಲ್ಲಿ ಹೋಗಿರ್ಲಿಲ್ಲ ನಾನು. ಬಿಕಾಸ್ ಅಲ್ಲಿ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಒಂದ್ ಊರಿಂದ ಊರಿಗೆ ಬಂದಿದ್ದೀನಿ, ಫಿಲಮ್ ಹೋಗೋದು ತಪ್ಪು, ನೀವು ಆಫೀಸ್ ಅಂದ್ರೆ ಕಾಲೇಜ್ ಅವರ್ಸ್ ಇಂದ ಆಚೆ ಇದ್ರೆ ಅದು ತಪ್ಪು, ಅದೆಲ್ಲ ನಮ್ಗೆ ದೊಡ್ಡ ಅಪರಾಧ ಅನ್ಸೋದು. ಸೊ ಆ ಮೈಂಡ್ ಸೆಟ್ ಇದ್ದವ್ರಿಗೆ ಐಬ್ರೋಸ್ ಮಾಡ್ಸಿದ್ರೆ ತಪ್ಪು, ಈ ತರ ಭಯ ಪೆರಿಕ್ಯೂರ್ ಎಲ್ಲ ಆಮೇಲೆ ಅದು ಅದೆಲ್ಲ ನೆಕ್ಸ್ಟ್ ಲೆವೆಲ್ ಬಿಡಿ. ಅದು ಈಗಲೂ ಇಲ್ಲ. ಅದು ನಿಮಗೆ ಗೊತ್ತೂ ಇರ್ಲಿಲ್ಲ ಅನ್ಸುತ್ತೆ. ಗೊತ್ತೂ ಇರ್ಲಿಲ್ಲ ನನ್ಗೆ. ಐಬ್ರೋ ಮಾಡ್ಸೋದು, ಹೆಣ್ಮಕ್ಳದ್ದು ಬ್ಯೂಟಿ ಕೇರ್ ತಗೊಳ್ಳೋದು, ಅದೆಲ್ಲ ಏನು ಐಡಿಯಾನೇ ಇರ್ಲಿಲ್ಲ ಅಲ್ಲ? ಇಲ್ಲ, ಏನೋ ಐಡಿಯಾ ಅದ್ರ ಬಗ್ಗೆ ನಾನು ಅಷ್ಟೊಂದೇನು. ಸುಮ್ಮನೆ ಮುಖ ತೊಳೆದ್ವಾ, ಫೇರ್ ಅಂಡ್ ಲವ್ಲಿ ಹಚ್ಚದ್ವಾ, ಒಂದ್ ಬಿಂದಿ ಇಟ್ಕೊಂಡ್ವಾ, ಹೋದ್ವಿ ಅಷ್ಟೇ. ನಮ್ಮ ಹಾಸ್ಟೆಲ್ ಅಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಹುಡುಗಿರಂಗೆ ಕಾಜಲ್ಲು, ಲಿಪ್ಸ್ಟಿಕ್, ಲಿಪ್ ಲೈನರ್, ಗ್ಲಾಸಿ ಫಿನಿಶ್, ನಂಗೆ ಗೊತ್ತೇ ಇರ್ಲಿಲ್ಲ. ವ್ಯಾನಿಟಿಲೋ ಅಥವಾ ಇನ್ನೆಲ್ಲೋ ಅದನ್ನ ನೋಡಿದಾಗ, ತುಂಬಾ ರಿಚ್ ಕಿಡ್ಸ್ ನೋಡಿದಾಗ ಅವಾಗ ಏನಾದ್ರು ಅನಿಸ್ತಿತ್ತಾ, ಇದು ಯಾವ್ದೋ ಚೆನ್ನಾಗಿದೆ, ನಮ್ಗೆ ಗೊತ್ತಿಲ್ವಲ್ಲ, ಆ ತರದೆಲ್ಲ ಕುತೂಹಲಗಳು ಇರ್ತಿತ್ತಾ? ಇರ್ತಿತ್ತು. ಆಕ್ಚುಲಿ ಕಾರಲ್ಲೆಲ್ಲ ಬರೋರು ನಮ್ಮ ಕಾಲೇಜ್ಗೆ, ಅಂದ್ರೆ ಅವ್ರ ಅಪ್ಪ ಬಂದು ಡ್ರಾಪ್ ಮಾಡೋದು, ಅಥವಾ ಸ್ಕೂಟಿನಲ್ಲೆಲ್ಲ ಬರೋರು. ಅವ್ರ ಅಪ್ಪರೆಲ್ಲ ಇಂಜಿನಿಯರ್ಸ್ ಆದ. ಬಟ್ ನಾನು ಕಂಪೇರ್ ಮಾಡ್ಕೊತಾ ಇರ್ಲಿಲ್ಲ. ಬಿಕಾಸ್ ನಮ್ಮಪ್ಪ ನನಗೆ ಹೆಮ್ಮೆ. ಲೈಕ್ ನಮ್ಮಪ್ಪನೇ ಗ್ರೇಟು ನನಗೆ. ಸೊ ನನ್ಗೆ ಒಂದು ದಿನಾನೂ ಯಾರ ಬಗ್ಗೆ ಅಲ್ಗೂ ನಮ್ಮಪ್ಪ ನನಗೆ ಸೈಕಲ್ ಕೊಡ್ಸಿದ್ರು. ಮಿಸ್ ಇಂಡಿಯಾ ಗೋಲ್ಡ್ ಅಂತ ಅವಾಗ ಸೈಕಲ್ ಬರೋದು. ನನಗೆ ಕೊಡ್ಸಿದ್ರು ಸೈಕಲ್ 3500 ಅನ್ಸುತ್ತೆ. ಸೈಕಲ್ ಕೊಡ್ಸಿದ್ರು, ಮೊಬೈಲು ಕೊಡ್ಸಿದ್ರು, ನನಗೂ ಕೊಡ್ಸಿದ್ರು. ನಾನು ಕೂಡ ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೆ. ಆದ್ರೆ ಅದೆಲ್ಲ ಸಾಲ ಮಾಡಿ ಕೊಡ್ಸಿದ್ದವ್ರು. ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಡಿಪ್ಲೊಮಾ ಪಾಸ್ ಔಟ್ ಆದ್ಮೇಲೆ ಗೊತ್ತಾಗಿದ್ದು ತುಂಬಾ ಸಾಲ ಇದೆ ಅಂತ. ಆ ಸಾಲದವರು ನಮ್ಮಪ್ಪಂಗೆ ಹಿಂಸೆ ಮಾಡೋದೆಲ್ಲ ನೋಡಿದಾಗ ರಿಯಲೈಸ್ ಆಯ್ತು, ಇಷ್ಟೆಲ್ಲ ಮಾಡಿ ನೀನ್ ಬೇಕಾಗಿತ್ತಾ ಇದೆಲ್ಲ ಕೊಡ್ಸೋದು ಅಂತಾನು ಕೇಳಿದೀನಿ. ಬಟ್ ಅವ್ರು ಹಂಗೆ ಇರ್ಬೇಕಾದ್ರೆ ನೀನ್ ಹಿಂಗಿದ್ರೆ ಹೆಂಗಮ್ಮ, ಇಟ್ಕೋಬೇಕಲ್ವಾ ಅಮ್ಮ ಅಂತ ಅನ್ನೋರು. ಯಾಕಂದ್ರೆ ನಮ್ಮ ಹಾಸ್ಟೆಲಲ್ಲಿ ಫೋನ್ ಮಾಡ್ಬೇಕು, ನಮ್ಮ ವಾರ್ಡನ್ ತುಂಬಾ ಸ್ಟ್ರಿಕ್ಟ್. ನನ್ಗೆ ಬೇಕಾಗಿರೋ ಟೈಮಲ್ಲಿ ಮಾತಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಫೋನ್ ಕೊಡು, ಒಂದ್ ಲ್ಯಾಂಡ್ ಲೈನ್ ಅಷ್ಟೇ ಇರ್ತಿತ್ತು. ಅಷ್ಟೇ, ರೀಚ್ ಆಗ್ಬೇಕು ಅಂದ್ರೆ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದ್ ನೋಕಿಯೋ ಬೇಸಿಕ್ ಸೆಟ್ ಕೊಡ್ಸಿದ್ರು ನನಗೆ, ಕ್ವಾರ್ಟರ್ಲಿ ಕೀಪ್ಯಾಡ್ ಅದು. ಅವಾಗ ಅದು ಟ್ರೆಂಡ್, ಅವಾಗ್ಲೇ ಸ್ಟಾರ್ಟ್ ಆಗಿದ್ ಮೊಬೈಲ್ಸ್ ಎಲ್ಲ 2000. ಅಂದ್ರೆ ನನ್ಗೆ ನಮ್ ಬ್ಯಾಚ್ ಅಲ್ಲಿ ಹುಡುಗಿರೆಲ್ಲ ಆಲ್ಮೋಸ್ಟ್ ಕೀಪ್ಯಾಡ್ ಇಟ್ಟಿದ್ದು. ಸ್ಮಾರ್ಟ್ ಫೋನ್ ಎಲ್ಲ ಇರ್ಲಿಲ್ವಲ್ಲ ಅಷ್ಟೊಂದು ಇರ್ಲಿಲ್ಲ. ಇತ್ತು ಬಟ್ ನಮಗ್ ರೀಚ್ ಆಗಿರ್ಲಿಲ್ಲ. ಸ್ಮಾರ್ಟ್ ಫೋನ್ ಇತ್ತು, ನಿಮಗೆ ರೀಚ್ ಆಗಿರ್ಲಿಲ್ಲ. ಬಟ್ ಈಗ ಅಪ್ಪ ಅವಾಗ ಮಧ್ಯ ಮೀಟ್ ಮಾಡ್ತಿದ್ರಲ್ಲ, ತುಮಕೂರು ಬಂದು ನಿಮ್ಮನ್ನ ಹಾಸ್ಟೆಲ್ ಹತ್ರ ಮೀಟ್ ಮಾಡೋದಿತ್ತಲ್ಲ, ಅವಾಗೆಲ್ಲ ಅಪ್ಪಂದೇನಿತ್ತು ಮಾತುಕತೆ? ಊರಿಂದ ಇದು ಪುರಿ ಒಗ್ಗರಣೆ, ಕಡ್ಲೆ ಬೀಜ ಒಗ್ಗರಣೆ ಹಾಕಿಸ್ಕೊಂಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬರೋರು. ಅಮ್ಮ ಕೊಡ್ರಲ್ಲ? ಅಮ್ಮ ಎಲ್ಲ ಮಾಡ್ಕೊಡೋರು. ಇವ್ರು ತಗೊಂಡು ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ಬರೋರು ನಮ್ಮೂರಿಂದ. ಚಕ್ಲಿ ಎಲ್ಲ ತಗೊಂಡು ಬರೋರು, ಉಂಡೆ, ಹೌದು, ಸ್ವೀಟು. ನನ್ನ ಮಗಳು ಓದ್ತಾ ಇದ್ದಾಳೆ. ನನ್ನ ಮಗಳಿಗೆ ಇದೆಲ್ಲ ತುಂಬಾ ಜನ ಕನೆಕ್ಟ್ ಆಗ್ತಾರೆ ನೀವು ಹೇಳ್ಬೇಕಾರೆ ಈಗ. ಬಿಕಾಸ್ ಯಾರ್ಯಾರು ಹಾಸ್ಟೆಲ್ ಓದಿದಾರೋ ಅವ್ರ ಅಪ್ಪ ಅಮ್ಮ ಎಲ್ಲ ಕೆಲಸ ಮಾಡಿರ್ತಾರೆ. ಮಾಡಿರ್ತಾರೆ, ಎಲ್ರು ಆಲ್ಮೋಸ್ಟ್ ಮಾಡಿರ್ತಾರೆ, ಇನ್ಕ್ಲೂಡಿಂಗ್ ಮೀ ಮಾಡಿರ್ತಾರೆ ಇದನ್ನ. ಅಂದ್ರೆ ಅದೇನೋ ಅವ್ರು ಬರೋದ್ ಕಾಯ್ತಿದ್ವಿ, ಮನೆಯಿಂದ ಏನೋ ತಿಂಡಿ ಬರುತ್ತೆ ಅಂತ. ಯಾವಾಗ್ಲೂ 15 ದಿನಕ್ಕೆ ಅವ್ರು ಬರ್ದೇ ಹೋದ್ರೆ ಅದ್ರ ಬೇಜಾರ್ ಫೀಲ್ ಬೇರೆ. ಈಗ ಹೌದು, ನಮ್ಮಪ್ಪ ಎಲ್ಲ ತಗೊಂಬರೋರು. ಹಾಸ್ಟೆಲಲ್ಲಿ 6 o'clock ಲಾಸ್ಟ್. ತಂದೆನ್ ಕೂಡ ಮೀಟ್ ಮಾಡಕ್ ಬಿಡ್ತಾ ಇರ್ಲಿಲ್ಲ 6 o'clock ಆದ್ಮೇಲೆ. ಇನ್ನು ಆಚೆ ಹೆಜ್ಜೆ ಇಡೋಕ್ಕೂ ಬಿಡ್ತಾ ಇರಲಿಲ್ಲ. ಅಷ್ಟೊಳಗಡೆ ಬರೋರು. ನಾನು ಕಾಲೇಜಿಂದ ಬಂದು ಎಲ್ಲ ಇಸ್ಕೊಂಡು ಆಮೇಲೆ ಇಬ್ರು ಆಚೆ ಹೋಗಿ ಟೀ ಕಾಫಿ ಕುಡ್ದು ಬರ್ತಾ ಇದ್ವಿ. ನಮ್ಮಪ್ಪ ಲಾಸ್ಟ್ ಬಸ್ ಹತ್ತೋವರೆಗೂ ತಿರ್ಗಿ ನೋಡೋರು. ಆ ಕಾರ್ನರ್ ಇದೆ, ಒಂದು ಉಪ್ಪಾರಳ್ಳಿ ಸರ್ಕಲ್ ಇದೆ. ನಮ್ಮ ಹಾಸ್ಟೆಲಿಂದ ಆ ಕಾರ್ನಲ್ಲಿ ರೈಟ್ ತಿರ್ಕೊಳ್ಳೋಕೆ 200 meters ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿವರೆಗೂ ನಾನು ಅವ್ರು ನೋಡೋದು, ಅವ್ರು ನನ್ನ ನೋಡೋದು, ಹೋಗೋದು. ಮತ್ತೆ ನಾನು ಊರಿಗೆ ಹೋದಾಗ ನನ್ನ ಲಗೇಜ್ ಎಲ್ಲ ತಗೊಂಡು ಹೋಗ್ಬಿಡ್ತಾ ಇದ್ದೆ. ನಮ್ಮಮ್ಮ ಬಟ್ಟೆ ವಾಶ್ ಮಾಡಿ ಮತ್ತೆ ನಮ್ಮಪ್ಪ ಐರನ್ ಮಾಡಿ ನೀಟಾಗಿ ಇಡೋರು. ನನ್ನಷ್ಟು ಲಕ್ಸುರಿಯಾಗಿ ಯಾವ ರಿಚ್ ಕಿಡ್ಡು ಸಾಕಿರಲ್ಲ ಅನ್ಸುತ್ತೆ. ಗುಡ್, ಲೈಕ್ ದಿಸ್ ಆಟಿಟ್ಯೂಡ್. ಬಿಕಾಸ್ ಈಗ ನಮ್ಮೂರಲ್ಲೂ ಅಂದ್ರೆ ನಾನು ನೋಡಿದ್ದೀನಿ, ನೀವು ತುಂಬಾ ರಿಚ್ ಕಿಡ್ ಅವ್ರ ಅಪ್ಪ ಮಗಳಿಗೆ ಐರನ್ ಮಾಡ್ಕೊಡಕ್ ಟೈಮ್ ಇರುತ್ತಾ? ನಮ್ಮ ತಂದೆ ನನ್ಗೆ ಬಟ್ಟೆ ಐರನ್ ಮಾಡ್ಕೊಡೋರು. ನಮ್ಮಮ್ಮ ಎಲ್ಲ ವಾಶ್ ಮಾಡಿ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿ ಸಾಕಿದ್ರು ನನ್ನ. ಆಕ್ಚುಲಿ ಲೈಕ್ ನಮ್ಮಪ್ಪ ಅಮ್ಮ ನನ್ಗೆ ಆ ಫೀಲಿಂಗ್, ಆಲ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಅಥವಾ ಈ ಪ್ರೆಷರ್ ಅಂದ್ರೆ ಏನು, ದುಡ್ಡು ಅಂದ್ರೆ ದುಡಿಬೇಕಾ ಅನಿವಾರ್ಯತೆ ನನ್ಗೆ ಆಲ್ಮೋಸ್ಟ್ ಕಾಲೇಜ್ ಮುಗಿಯೋವರೆಗೂ ಗೊತ್ತಾಗ್ಸಿರ್ಲಿಲ್ಲ ಅವರು. ದೇ ಮೇಡ್ ಶೋರ್ ದಟ್ ನನ್ನ ಸ್ಟಡೀಸ್, ನನ್ನ ಫೋಕಸ್ ಎಲ್ಲ ಸ್ಟಡಿ ಮೇಲೆ ಇರಬೇಕು.
ಸಿಂಪಲ್ ಆಗಿ ಏನ್ ಜೀವನ ಮಾಡ್ಬೇಕು ಅವಳು ಅಷ್ಟ್ ಮಾಡ್ಕೊಂಡಿರ್ಲಿ ಅನ್ನೋದು ಮಾತ್ರ ಜವಾಬ್ದಾರಿ ತಗೊಂಡಿದ್ರು ಅವ್ರು. ಒನ್ ಡೇ ಗೊತ್ತಾಯ್ತಲ್ಲ ಅಂದ್ರೆ ಹಾ. ಓ ಈಗ ರೈಟ್ ಟೈಮ್ ನಾನು ದುಡಿಲೇಬೇಕು, ಯಾರೋ ಸಾಲಗಾರರು ಬಂದು ಅಪ್ಪನ ಹಿಂಸೆ ಕೊಡ್ತಿದ್ದಾರೆ ಅಂದ್ರೆ ಕೇಳ್ತಿದ್ದಾರೆ ಅವ್ರ ದುಡ್ಡನ್ನ, ಅಪ್ಪ ಸಹಾಯಕರಾಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಲ್ಲ. ವಾಟ್ ವಾಸ್ ಇನ್ ಯುವರ್ ಮೈಂಡ್ ದಟ್ ಡೇ ದಟ್ ಟೈಮ್? ಅವಾಗ ಆಲ್ಮೋಸ್ಟ್ ಮೇಗೆ ನನ್ಗೆ ಎಕ್ಸಾಮ್ ಮುಗ್ದಿದ್ದು. ಸೊ ಮನೆಗೆ ಹೋದೆ, ಎಲ್ಲ ವಾಪಸ್ಸು ಲಗೇಜ್ ಪ್ಯಾಕ್ ಮಾಡಿಕೊಂಡು ಬಸ್ ಹತ್ತಿ ಲಗೇಜ್ ತಗೊಂಡು ಹೋದ್ವಿ. ಮನೇಲಿ 1-2 ಮಂತ್ಸ್ ಸುಮ್ಮನೆ ಇದ್ದೆ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ. ಅಫ್ಕೋರ್ಸ್ ಇಂಜಿನಿಯರಿಂಗ್ ಎಲ್ಲ ಮಾಡೋ ಅಂಥ ಪ್ಲ್ಯಾನ್ ಕೂಡ ಆಗಲಿ, ನಾನು ಯೋಚನೆನೂ ಕೂಡ ಮಾಡಿರಲಿಲ್ಲ. ಬಿಕಾಸ್ ಅದು ಪಾಸಿಬಲ್ ಇಲ್ಲ. ನೆಕ್ಸ್ಟ್ ಇದ್ದಿದ್ದು ಒಂದೇ, ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕೀಗ ಅಂತ. ಏನ್ ಕೆಲಸ ಸಿಗುತ್ತೆ, ನಾನು ಓದಿರೋದೇನು, ಅದ್ರ ಮೇಲೆ ಏನ್ ಕೆಲಸ ಸಿಗುತ್ತೆ ಅನ್ನೋ ಕ್ಲಾರಿಟಿ ಕೂಡ ಇರ್ಲಿಲ್ಲ. ಗೈಡೆನ್ಸ್ ಏನೋ ಓದ್ಬೇಕು, ಎಲ್ಲೋ ಕೆಲಸ ಕೇಳಬೇಕು ಅಂತಾನೂ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ ನನಗೆ. ಸೊ ಆಮೇಲೆ ಎಲ್ರು ಹೇಳೋರು, ಅವರು ಇಂಜಿನಿಯರ್ ಅಂತೆ ನೋಡು, ಅವ್ರ ಹತ್ರ ಮಾತಾಡು, ಆಮೇಲೆ ಇಲ್ಲೆಲ್ಲೋ ಒಂದು ಎಲೆಕ್ಟ್ರಿಕಲ್ ಪ್ಲಾಂಟ್ ಇದೆ, ಅಲ್ಲೇನೋ ಹೋಗಿ ವಿಚಾರಿಸು, ಏನೇನೋ ಹೇಳೋರು. ಅದ್ರ ರಿಲೇಟೆಡ್ ಹೇಳೋರು. ಬಟ್ ಅದ್ರ ರಿಲೇಟೆಡ್ ಹೋಗಿ ಎಲ್ಲಿ ವಿಚಾರಿಸಿದ್ರು ದೇರ್ ವಾಸ್ ನೋ ಲಕ್. ಬೇಸಿಕಲಿ ಏನೂ ಆಗಲಿಲ್ಲ ಅದರಿಂದ. ಕೊನೆಗೆ ನಾನು ಏನು ಮಾಡಿದೆ ಅಂದರೆ, ನಮ್ಮೂರ ಹತ್ರ ಒಂದು ಹಳ್ಳಿ ಇದೆ, ಬಡವನಹಳ್ಳಿ ಅಂತ. ಅಲ್ಲಿ ಟೀಚಿಂಗಿಗೆ ಕರೆದ್ರು. ಅಂದರೆ ITI ಸ್ಟೂಡೆಂಟ್ಸ್ಗೆ ಡಿಪ್ಲೊಮಾ ಮಾಡಿರೋ ಟೀಚ್ ಮಾಡ್ಬೋದು. ಸೊ ಅಲ್ಲಿ ಲೆಕ್ಚರಿಂಗಿಗೆ ಅಂತ ಸ್ಟಾರ್ಟಿಂಗ್ ಅಲ್ಲಿ. ದಟ್ ವಾಸ್ ವೆರಿ ಫಸ್ಟ್ ಜಾಬ್. ಎಷ್ಟು ಸಂಬಳ? 4,000 ಸಂಬಳ. 4,000 ಸಂಬಳ. ಮನೆಯಿಂದ ಓಡಾಡೋದು. ಅಲ್ಲಿ 3 ಮಂತ್ಸ್ ಹೋದೆ. ನನ್ಗೇನು ಬುಕ್ಸ್ ನೋಡ್ಕೊಂಡು ಏನು ಪಾಠ ಮಾಡೋಕ್ಕಾಗುತ್ತೆ, ನಾನು ಏನು ಓದಿರೋದು ಆ ಸಿಲೆಬಸ್ ಅವ್ರಿಗೂ ಇರುತ್ತೆ ಆಲ್ಮೋಸ್ಟ್ ITI ಎಲೆಕ್ಟ್ರಿಕಲ್ಗೆ. ಸೊ ಅದನ್ನ ಪಾಠ ಮಾಡೋದು, ಹೇಳ್ಕೊಡೋದು ಮಾಡ್ತಾ ಇದ್ದೆ. ಸೊ ಅದು ಫಸ್ಟ್ ಜಾಬು. ಆಮೇಲೆ ಅನ್ನಿಸ್ತು, ಇದೇನು ನಾನು ಲೆಕ್ಚರಿಂಗ್ ಆಗಿದ್ರೆ ನಾನು TCH ಮಾಡಿ DEd ಮಾಡಿ ಟೀಚರೇ ಆಗ್ಬೋದಾಗಿತ್ತಲ್ವಾ, ಇದೇನು ಓದಿ ಏನು ಮಾಡ್ತಿದ್ದೀನಿ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ನನ್ಗಿನ್ನ ಮುಂಚೆ ಬೆಂಗಳೂರಿಗೆ ನನ್ನ ತುಮಕೂರಲ್ಲಿ ಓದಿದ ಕೆಲವೊಂದು ಬೇರೆ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಬ್ಯಾಚ್ ಹುಡುಗಿರು ಬಂದಿದ್ರು. ಅವರಿಗೆ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಇಂದ ಬಂದಿದ್ರು ಕ್ಲಾಸ್ಮೇಟ್ಸ್. ಅದ್ರಲ್ಲಿ ಒಬ್ಳು ಕ್ಲಾಸ್ಮೇಟ್ಸ್ ನಾನು ಈಗಲೂ ನೆನ್ಸ್ಕೋಬೇಕು, ಲಲಿತಾ ಅಂತ. ನಾವು ಶಿ ಈಸ್ ಇನ್ ವಾಟರ್ ಬೋರ್ಡ್, ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಜಾಬ್. ಸೊ ಅವರು ಅಲ್ಲಿ ಒಂದು BPO ಕಂಪ್ನಿ ಇತ್ತು. ಸೊ ಅಲ್ಲಿ ವರ್ಕ್ ಮಾಡಕ್ಕೆ ಬಂದಿದ್ರು. ಅವರ ರಿಲೇಟಿವ್ಸ್ ಯಾರೋ ಜಾಬ್ ಕೊಡ್ಸಿದ್ರಲ್ಲಿ. ಸೊ ನನ್ನನ್ನು ಕರೆದಿದ್ರು, ಹಿಂಗೆ ಇಂಟರ್ವ್ಯೂಸ್ ನಡೀತಿದೆ, ಒಂದು ಕಂಪ್ನಿ ಇದು ಬಾ ಅಂತ. ನನಗೆ BPO ಅಂದ್ರೆ ಏನಂತನೂ ಗೊತ್ತಿರಲಿಲ್ಲ, ಅಥವಾ ಕಂಪ್ನಿ ಅಂದ್ರೆ ನೋ ಐಡಿಯಾ. ಸೊ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ. 2011 November 17th ಬೆಂಗಳೂರು ಬಂದಿದ್ದು. ಹಾ, ಬೆಂಗಳೂರಿಗೆ. ಅಲ್ಲಿ ತನಕ ಈ ಸಿಟಿ ನೋಡೇ ಇಲ್ಲ ನೀವು? ಅಂದ್ರೆ ಒಂದ್ಸತಿ ಒಂದ್ ಮದ್ವೆಗೆ ಕರ್ಕೊಂಡ್ ಬಂದಿದ್ರು. ನಮ್ಮ ಯಾರೋ ಒಂದು ಮದ್ವೆ ಇತ್ತು ಇಲ್ಲಿ. ಸೊ ಆ ಮದ್ವೆಗೆ ನಮ್ಮಪ್ಪ ಕರ್ಕೊಂಡ್ ಹೋಗಿದ್ರು. ಅದು ಆ ಮದ್ವೆನಲ್ಲೇ ನಾನು ಬಫೆ ಸಿಸ್ಟಮ್ ಊಟ ಅದು ಫಸ್ಟ್ ಟೈಮ್. ಬಫೆ ಸಿಸ್ಟಮ್ ಊಟ, ಲಕ್ಸುರಿ, ವೆರಿ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅದು. ಸೊ ಅವರು ನಮ್ಮೂರವ್ರನ್ನೆಲ್ಲ ಕರೆದಿದ್ರು. ಯಾಕಂದ್ರೆ ಬಸ್ ಬಂದಿರ್ತೀವಿ, ಗೊತ್ತಿರೋರೆ. ಬಟ್ ಅವರು ತುಂಬಾ ರಿಚ್, ಇಲ್ಲಿ ತುಂಬಾ ರಿಚ್ ಇದಾರೆ, ಜೊತೆಗೆ ಸೆಟಲ್ ಆಗಿರೋರು. ಮುಂಚೆನೆ ಹಳ್ಳಿ ಬಿಟ್ಟು ಬಂದಿದ್ದವ್ರು ನಮ್ಮೂರವ್ರವ್ರು. ಸೊ ಅವರು ಮದ್ವೆಗ್ ಬಂದಾಗ ಬೆಂಗಳೂರು ನೋಡಿ ಚೆನ್ನಾಗ್ ಅನ್ನಿಸ್ತು. ಲೈಕ್ ಬೆಂಗಳೂರು ಅಂದ್ರೆ ತುಂಬಾ ಲೈಕ್ ಇಟ್ಸ್ ಅ ಓಷನ್. ಯಾರಾದ್ರೂ ಅಂದ್ರೆ ನನಗೆ ಬೆಂಗಳೂರು ಅಂದ್ರೆ ಇಟ್ ಈಸ್ ಅ ಮ್ಯಾಜಿಕ್ ಆಕ್ಚುಲಿ. ಇದು ನಿಮ್ಗೆ ಏನ್ ಬೇಕಾದ್ರೂ ಕೊಡುತ್ತೆ, ನೀವ್ ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ತುಂಬಾ ಒಳ್ಳೆಯವರು, ತುಂಬಾ ಕೆಟ್ಟವರು, ಏನ್ ಬೇಕಾದ್ರೂ ಇನ್ಫ್ಲುಯೆನ್ಸ್ ಎಲ್ಲಾ ಕಡೆಯಿಂದನೂ ಬರ್ತಿರುತ್ತೆ. ಹಾ ಹೌದು, ನೀವು ಏನ್ ಬೇಕಾದ್ರೂ ಆಗ್ಬೋದು. ತುಂಬಾ ಅತಿ ಕೆಟ್ಟ ಪರಿಸ್ಥಿತಿಗೋ ಕೆಟ್ಟೋಗ್ಬೋದು, ಇಲ್ಲ ನೀವ್ ಏನ್ ಬೇಕಾದ್ರೂ ಉದ್ಧಾರ ಬೇಕಾದ್ರೂ ಆಗ್ಬೋದು. ಏನ್ ಬೇಕಾದ್ರೂ ಇಟ್ ಕಂಟ್ರೋಲ್ಸ್ ಯು ಲೈಕ್ ಇನ್ ಎವ್ರಿ ವೇ. ಅಂಡ್ ಎಲ್ಲಾ ಆಪರ್ಚುನಿಟೀಸ್ ಕೊಡುತ್ತೆ ಇದು. ನನಗೂ ತುಂಬಾ ಆಪರ್ಚುನಿಟೀಸ್ ಕೊಡ್ತು. ವೆರಿ ಗುಡ್. ಟೆಲ್ ಅಸ್ 2011 ನವೆಂಬರ್ 17 ಅಂದ್ರೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಶಿಫ್ಟ್ ಆಗುತ್ತೆ. ಈ ಮಹಾನಗರಕ್ಕೆ ಕೆಲ್ಸಕ್ಕೆ ಅಂತ ಬರ್ತಾರೆ. ಓಕೆ, ಕೆಲ್ಸಕ್ಕೆ ಬಂದಾಗ ಏನಾಯ್ತು ಹೇಳಿ? ಕೆಲಸ ಏನ್ ಎಷ್ಟು ಈಸಿಯಾಗಿ ಸಿಗ್ಲಿಲ್ಲ. ಅದು ಕೂಡ ಯಾರು ಬಂದ್ರಿ ಕೆಲಸ? ಅಪ್ಪ ನಾನು ಬೆಳಗ್ಗೆ ಗೌರ್ಮೆಂಟ್ ಬಸ್ ಸ್ಟಾರ್ಟ್ ಆಗುತ್ತೆ 5 ಗಂಟೆಗೆ ನಮ್ಮೂರಿಂದ. ಅದು 7:15 ತುಮಕೂರು, 8:15 ಮೆಜೆಸ್ಟಿಕ್ ಬರುತ್ತೆ. ಸೊ ನಮ್ಮಪ್ಪ ನಮ್ಮ ಪಕ್ಕದಲ್ಲಿ ಒಂದು ಆಂಟಿ, ನಮ್ಮ ರಿಲೇಟಿವ್ಸ್ ಮನೆ ಇತ್ತು, ಅವ್ರ ಹತ್ರ $150 ವಿ ಬಾರೋಡ್. ಬೆಳಗ್ಗೆ ಹೋಗ್ಬೇಕು. ಹಾ, ಸಾಲ ಕೊಡಿ, ಮಗಳು ಕರ್ಕೊಂಡು ಹೋಗ್ಬೇಕು ನಾನು. ಹಿಂಗೆ ಬೆಂಗಳೂರಲ್ಲಿ ಒಂದು ಇಂಟರ್ವ್ಯೂ ಇದೆ, ಕೆಲಸ ಸಿಕ್ಬಿಡುತ್ತೆ.
ಅಪ್ಪಂಗ್ ಕಾನ್ಫಿಡೆನ್ಸ್ ಫುಲ್ ನಮ್ಮ ಅಪ್ಪಂಗೆ ನನ್ನ ಮೇಲೆ ಓವರ್ ಕಾನ್ಫಿಡೆನ್ಸ್, ನಾಟ್ ಜಸ್ಟ್ ನಾರ್ಮಲ್ ಕಾನ್ಫಿಡೆನ್ಸ್. ಸೊ ಆಮೇಲೆ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಒಂದು 150-200 ರೂಪಾಯಿ ಅನ್ಸುತ್ತೆ ಇಸ್ಕೊಂಡು ಮೆಜೆಸ್ಟಿಕ್ಗೆ ಬಂದು ಇಳಿದ್ವಿ. ನಾನು ಅಲ್ಲಿಂದಾನೇ ರೆಡಿಯಾಗಿ ಬಂದ್ಬಿಟ್ಟಿದೆ ಇಂಟರ್ವ್ಯೂಗೆ ಅಂತ. ಬಟ್ ನನಗೆ ಒಂದು ವರ್ಡ್ ಕೂಡ ಇಂಗ್ಲಿಷ್ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಬಟ್ ನೀವು ಬರ್ತಾ ಇರೋದು BPO ಕಂಪನಿಗೆ? ಒಂದ್ BP ಅಲ್ಲಿ ಇಂಗ್ಲಿಷ್ ಕಂಪಲ್ಸರಿ. ಹೌದು, ಅದಕ್ಕೆ ಕೇಳ್ತಿರೋದು ನಾನು. ಬಟ್ ನಿಮ್ಗೆ ಇಂಗ್ಲಿಷ್ ಗೊತ್ತಿಲ್ಲ? ಇಂಗ್ಲಿಷ್ ಗೊತ್ತಿಲ್ಲ, ಇಮೇಲ್ ಅನ್ನೋ ವರ್ಡೇ ಗೊತ್ತಿಲ್ಲ ನನ್ಗೆ. ಇಮೇಲ್ ಅಂದ್ರೆ ಈಗ ಒಂದ್ ಮನುಷ್ಯನ್ಗೆ ಆಧಾರ್ ಕಾರ್ಡ್ ಹಂಗೆ ಇಮೇಲ್ ಹಂಗೆ ಇವಾಗ ಅಲ್ವಾ, ಬಟ್ ಇಮೇಲ್ ಅಂದ್ರೇನೆ ಗೊತ್ತಿಲ್ಲ ನನ್ಗೆ. ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಅಂದ್ರೆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಗೊತ್ತಿತ್ತು ಅಂದ್ರೆ ಓದಿದ್ವಿ, ಬಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಬರ್ತಾ ಇರ್ಲಿಲ್ಲ. ವಾಟ್ಸ್ ಯುವರ್ ನೇಮ್ ಅಂದ್ರೆ ಹೇಳಕ್ ಗೊತ್ತಿತ್ತು ಅಷ್ಟೇ. ಮೈ ನೇಮ್ ಇಸ್ ಮಂಜುಶ್ರೀ ಅಷ್ಟು ಗೊತ್ತಿತ್ತು ಅಷ್ಟೇ. ನಾನು ಅದನ್ನ KSRTC ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೆ. ಇಂಟರ್ವ್ಯೂ ನಲ್ಲಿ ನನ್ ಫ್ರೆಂಡ್ ಹೇಳಿದ್ಲು, ಈಗ HR ರೌಂಡ್ ನಲ್ಲಿ ನಿನ್ಗೆ ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಾರೆ, ಅವಾಗ ಐ ಆಮ್ ಮಂಜುಶ್ರೀ ಆರ್ ಮೈ ನೇಮ್ ಇಸ್ ಮಂಜುಶ್ರೀ ಅಂತ ಹೇಳು. ಮೈ ಫಾದರ್ ನೇಮ್ ಇಸ್ ಲಿಂಗೇಗೌಡ, ಐ ಆಮ್ ಫ್ರಮ್ ಶಿವನಗೆರೆ, ಐ ಹ್ಯಾವ್ ಸ್ಟಡಿಡ್, ಈ ತರ ಹೇಳು ಅಂತ ಹೇಳಿದ್ಲು. ನಾನು ಅದನ್ನ ಒಂದು ಬರ್ಕೊಂಡು ಬಂದೆ ಅಲ್ಲಿಗೆ. ಆಮೇಲೆ ಮೆಜೆಸ್ಟಿಕ್ ಅಲ್ಲಿ ಅಲ್ಲೊಂದು ದುರ್ಗಮ್ಮ ದೇವಸ್ಥಾನ ಇದೆ, ಅಲ್ಲಿಗೆ ನಮ್ಮ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಬಸ್ ಹತ್ತಿದ್ವಿ. ಏನ್ ಕೇಳ್ಕೊಂಡ್ರಿ? ಈಗ ಬಂದಿರೋ ಕೆಲಸ ಸಿಕ್ಬಿಡ್ಲಪ್ಪ ದೇವ್ರೆ, ಇದು ಸಿಕ್ಕಿದ್ರೆ ಈ ನನ್ಗೆ ನನ್ನ ತಂದೆಗೆ ತಾಯಿಗೆಲ್ಲ ಒಂದು ದಾರಿ ಆಗುತ್ತೆ. ಸೊ ಅಲ್ಲಿಂದ ನಮ್ಮ ಜೀವನ ಮೇ ಬಿ ಮತ್ತೆ ಕರೆಕ್ಟಾಗಿ ಒಂದು ಕಂಫರ್ಟಬಲ್ ಇದಕ್ಕೆ ಬರ್ಬೋದು ಅಂತಾನೆ ಕೇಳಿದೆ. ನಮ್ಮ ಅಪ್ಪನ ಸಾಲ ಎಲ್ಲ ತೀರಿಸ್ಬೇಕು, ಆ ಸಾಲ ತೀರ್ಸಕ್ಕಾದ್ರೂ ಇದು ಬೇಕು ಅಂತ. ನನ್ಗೆ ಅವಾಗ ಇದ್ದಿದ್ದು ಅಪ್ಪನ್ಗೆ ಅಪ್ಪ 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 ಅಷ್ಟೇ. ಮೈಂಡ್ ಫುಲ್ ಬಂದು ಇಡೀ ಬಾಡಿ ನರ್ವ್ಸ್ ಎಲ್ಲ ಅಪ್ಪನೇ ಆಗೋಗ್ಬಿಟ್ಟಿದೆ. ಅಂದ್ರೆ ಲೈಕ್ ಅವ್ರಿಗೆ ವಾಪಸ್ ಕೊಡ್ಬೇಕು, ಆ ಸಾಲ ತೀರಿಸ್ಬೇಕು ಅಷ್ಟೇ ಇದ್ದಿದ್ದು. ನಾನು ಇಡೀ ಡಿಪ್ಲೊಮಾ ಸಾಲನೇ ಓದಿದ್. ನಂಗೆ ಗೊತ್ತೇ ಇರ್ಲಿಲ್ಲ, ಡಿಪ್ಲೊಮಾ ಮುಗಿದ್ಮೇಲೆ ಗೊತ್ತಾಗಿದ್ದು ನನ್ಗೆ ಅದು ಸಾಲದಲ್ಲಿ ಓದಿರೋದು ನಾನು ಅಂತ. ಇನ್ನು ಮೆಜೆಸ್ಟಿಕ್ ಅಲ್ಲಿ ಈ ಕಡೆ KSRTC, ಈ ಕಡೆ BMTC ಎದುರುಗಡೆ ಟ್ರಾವೆಲ್ಸ್ ಇದೆ, ಅಲ್ಲೊಂದು ದೇವಸ್ಥಾನ ಇದೆಯಲ್ಲ, ಅದೇ ದೇವಸ್ಥಾನ? ಅದೊಂದು ಪುಟ್ಟ ದೇವಸ್ಥಾನ ಇದೆ ಅಲ್ಲಿ. ಓ, ಅದೇ ದೇವಸ್ಥಾನ. ಆ ದೇವಸ್ಥಾನ. ಅಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಬಸ್ ಹತ್ತಿದ್ದು. ಎಲೆಕ್ಟ್ರಾನ್ ಸಿಟಿಗೆ ಬಂದ್ಮೇಲೆ ನನ್ನ ಫ್ರೆಂಡ್ ಕರ್ಕೊಂಡ್ಲು ಅಲ್ಲಿ. ಆಮೇಲೆ ಅಲ್ಲಿ ಅಪ್ಪ ಆಚೆ ಕೂತ್ಕೊಂಡ್ರು, ಒಳಗಡೆ ಬಿಡ್ಲಿಲ್ಲ. ಆಮೇಲೆ ನಾವು ಒಳಗಡೆ ಹೋದ್ವಿ. ಹೇಳಿದ್ನಲ್ಲ ಆಫೀಸು ಬಿಲ್ಡಿಂಗ್ ಅವ್ರನ್ನೆಲ್ಲ ನೋಡಿ ಇದೆಲ್ಲ ನಮ್ಗೆಲ್ಲಿ ಆಗಲ್ಲ ಬಿಡ ಅನ್ಕೊಂಡೆ. ಅಂದ್ರೆ ನನ್ನ ಫ್ರೆಂಡ್ಗಂದ್ರೆ ಇನ್ಫ್ಲೂಯೆನ್ಸಸ್ ಸಿಕ್ಕಿದೆ, ನಮ್ಗೆಲ್ಲಿ ಸಿಗುತ್ತೆ ಅನ್ನೋದು ಒಂದ್ ನನ್ಗೇನು ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಮಲ್ಟಿ ಸ್ಟೋರ್ ಬಿಲ್ಡಿಂಗ್, ಗ್ಲಾಸ್ ಬಿಲ್ಡಿಂಗ್, ಒಳಗಡೆ ಸೊಫಿಸ್ಟಿಕೇಟೆಡ್ ವಾತಾವರಣ. ಅಂದ್ರೆ ಅವರೆಲ್ಲ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿದ್ರೆ, ಇರೋದ್ರಲ್ಲಿ ಒಂದ್ ಬೆಸ್ಟ್. ಸೊ ಓದ್ವಿ. ಆಮೇಲೆ ಅಲ್ಲಿ ಮತ್ತೆ ನನ್ ರೆಸ್ಯೂಮೆ ಕೊಟ್ಟೆ, ಪ್ರಿಂಟ್ ಊರಿಂದಾನೆ ಹಿಂದಿನ ದಿನಾನೇ ರೆಡಿ ಮಾಡ್ಕೊಂಡು. ಈ ರೆಸ್ಯೂಮೆ ಎಲ್ಲ ಇಂಗ್ಲಿಷ್ ಅಲ್ಲಿ ಗೊತ್ತಿತ್ತಾ ನಿಮ್ಗೆ ಮಾಡಕ್ಕೆ? ರೆಸ್ಯೂಮೆ, ಬೇಸಿಕ್ ರೆಸ್ಯೂಮೆ ನನ್ನ ಬ್ಯಾಚ್ ಅಲ್ಲಿ ನನ್ಗಿನ್ನ ಸೀನಿಯರ್ಸ್ PUC ಇಂದ ಬಂದಿರೋರು ಡಿಪ್ಲೊಮಾ ಹೋದ್ರು, ಅವರೆಲ್ಲ ರೆಡಿ ಮಾಡ್ಕೊಟ್ಟಿದ್ರು ನನ್ಗೆ. ಎಲ್ಲರಿಂದ ಹೆಲ್ಪ್. ನಾನು ಯಾರ ಹತ್ರನಾದ್ರೂ ಸ್ವಲ್ಪ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿರ್ತೀನಿ, ಸೊ ಹೆಲ್ಪ್ ಮಾಡ್ತಾರೆ. ಸೇಮ್ ಕ್ವಶನ್ ಬಂತ? ನೀವು ಬರ್ಕೊಟ್ಟಿದ್ರಲ್ಲ ಅದೇ ಕ್ವಶನ್ ಬಂತ? ಈಗ್ಲೂ ನೆನ್ಸ್ಕೊಂತೀನಿ. ಅವ್ರು ಉಮಾ ಮಹೇಶ್ವರಿ ಮ್ಯಾಮ್ ಅಂತ, HR 2011 ಕನ್ನಡದವರಾ? ಇಲ್ಲ, ಅವ್ರು ತೆಲುಗು ಅವರು. ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಇನ್ನೇನು ಬರಲ್ಲ ಕನ್ನಡ ಬಿಟ್ರೆ. ಇಲ್ಲ. ಆಮೇಲೆ ಹೋಗಿ ಕರೆದ್ರು. ನನಗೆ ಗೊತ್ತಿಲ್ಲ ನನ್ನ ಪ್ರೆಸೆಂಟಬಿಲಿಟಿ ಹೆಂಗಿದೆ, ನಾನು ಹೆಂಗ್ ಕೂತ್ಕೊ, ಏನೂ ಇಲ್ಲ. ಬಟ್ ಆ ಕಂಪ್ನಿ ದೇವ್ರೆ ಕಳ್ಸಿದ್ದು ನನ್ಗೆ ಅನ್ಸುತ್ತೆ. ಅವ್ರ ಇಂಟರ್ವ್ಯೂ ತಗೊಂಡ್ರು, ಅವ್ರು ಕೇಳಿದ್ದಕ್ಕೆ ಅರ್ಧಂಬರ್ಧ ಏನೋ ಹೇಳ್ದೆ ನಾನು. ಒಟ್ಟಲ್ಲಿ ಅವ್ರು ಏನ್ ಕೇಳಿದ್ರೆ ನಾನೇನು ಹೇಳ್ದೆ ಗೊತ್ತಿಲ್ಲ, ಬಟ್ ಹೇಳ್ದೆ. ಆಮೇಲೆ ಮೇ ಬಿ ಅವರಿಗೆ ನಾನು ಇಷ್ಟ ಆಗಿರ್ಲಿಲ್ಲ ಇಂಟರ್ವ್ಯೂ ಮುಗಿಯೋವರೆಗೂ. ಒಂದು 2-3 ಗಂಟೆ ಆಗಿತ್ತು. ಆಮೇಲೆ ನಾನು ಅಗ್ಲಗ್ಲ ಟೈಮ್ ನೋಡೋದು, ಹಿಂದೆ ತಿರುಗಿ ನೋಡೋದು. ನಮ್ಮಪ್ಪ ಆಚೆ ಕೂತಿದ್ದಾರೆ, ಲಂಚ್ ಇಲ್ಲ ಏನಿಲ್ಲ, ಇಡೀ ದಿನ ಆಗಿದೆ. ಬಂದು ವಾಪಸ್ ಊರಿಗೆ ಬೇರೆ ಹೋಗ್ಬೇಕು, ಉಳ್ಕೊಳಕ್ ಜಾಗ ಇಲ್ಲ ನಮ್ಗೆ, ಜೊತೆಗೆ 150 ರೂಪಾಯಿ ಸಾಲ. ಆಮೇಲೆ ನಾನು ನಮ್ಮ ಮ್ಯಾಮ್ಗೆ ಹೇಳ್ದೆ, ನಮ್ಮ ತಂದೆ ಇದ್ದಾರೆ ಆಚೆ, ಈ ಇಂಗ್ಲಿಷ್ ಮಿಕ್ಸ್ ಕನ್ನಡದಲ್ಲಿ ಹೇಳ್ದೆ. ಅವ್ರಿಗೆ ಹೇಳಿ ನೆನಪಿಲ್ಲ, ಮೇ ಬಿ ಹೆಂಗೋ ಐ ಟ್ರೈಡ್ ಟು ಕನ್ವೆ ಹರ್ ದಟ್ ನಮ್ಮಪ್ಪ ಆಚೆ ಇದ್ದಾರೆ, ನಾವು ಊರಿಗೆ ಹೋಗ್ಬೇಕು ವಾಪಸ್ಸು, ಇಲ್ಲಿಂದ ಬಸ್ಸಲ್ಲಿ ಹೋದ್ರು 5-6 ಅವರ್ ಆಗುತ್ತೆ ಮ್ಯಾಮ್, ನಾನು ಹೋಗ್ಬೇಕು ವಾಪಸ್ಸು ಅಂತ. ಯಾಕಂದ್ರೆ ತುಂಬಾ ಜನ ಬಂದಿದ್ರು ಇಂಟರ್ವ್ಯೂಗೆ. ಸೊ ನಾನು ಇಲ್ಲಿ ಇರೋರು ಓಕೆ, ನಾನು ದೂರ ಹೋಗೋಳಲ್ವಾ, ಸೊ ಅದು ಅವ್ರಿಗೆ ಗೊತ್ತಾಯ್ತು. ಆಮೇಲೆ ಸುಮ್ಮನೆ ರೆಸ್ಯೂಮೆ ತಗೊಂಡು ಆಚೆ ಬಂದು ನೋಡಿದ್ರು, ನಮ್ಮ ಅಪ್ಪನ ನೋಡಿದ್ರು. ಮೇ ಬಿ ಅವ್ರಿಗೆ ಏನ್ ಅನ್ಸುತ್ತೋ ಏನೋ, ನನ್ನ ಪರ್ಫಾರ್ಮೆನ್ಸ್ ಇಂದ ಆ ಜಾಬ್ ಸಿಕ್ಲಿಲ್ಲ ನನಗೆ, ಅವ್ರಿಗೆ ಒಂದು ಕರುಣೆ ಮೇಲೆ ಕೊಟ್ರು. ಅವ್ರು ಒಂದು ಎಮೋಷನ್
ಕಮ್ಯುನಿಕೇಟ್ ಆಗಿದೆ ಹಾ ಮೇ ಬಿ ಅವರು ಅದೇ ಬ್ಯಾಕ್ ಗ್ರೌಂಡ್ ಇರ್ತಾರೆ ಅನ್ಸುತ್ತೆ. ಅವರು ಬೆಂಗಳೂರಿಗೆ ಬಂದು ಒಬ್ಬ HR ಹೆಡ್ ಆಗ್ಬೇಕಂದ್ರೆ ಅವ್ರ ಸ್ಟ್ರಗಲ್ಸ್ ಇರುತ್ತೆ. ಮೇ ಬಿ ಅದು ರಿಸೋನೇಟ್ ಆಗಿರೋ. ನನ್ನ ಲೈಫಲ್ಲಿ ಜಾಸ್ತಿ ಫೀಮೇಲ್ಸ್ ಇಂದ ಆಪರ್ಚುನಿಟೀಸ್ ಕ್ರಿಯೇಟ್ ಅಲ್ಲಿ ಡೇ 1 ಇಂದ ಇಲ್ಲಿವರೆಗೂ. ಐ ಡೋಂಟ್ ನೋ ಹೌ ನಮ್ಮ ಈ ಪಾಯಿಂಟ್ ನೆನ್ಪಿಟ್ಕೊಂಡಿರಿ. ಇದಕ್ಕೆ ಮುಂದಕ್ಕೆ ಇನ್ನೂ ಚೆನ್ನಾಗಿ ಕನೆಕ್ಷನ್ ಇದೆ. ಅಂದ್ರೆ ಹೆಣ್ಮಕ್ಳೇ ಯಾಕೆ ಇನ್ಫ್ಲೂಯೆನ್ಸ್ ಆಗ್ತಾರ ಅವ್ರಿಗೆ ಅಂತ ಮುಂದಕ್ಕೆ ತುಂಬಾ ಚೆನ್ನಾಗಿದೆ ಒಂದು ಸ್ಟೋರಿ. ಓಕೆ ಗೋ ಹೆಡ್. ಹಾ ಉಮಾ ಮಹೇಶ್ವರಿ ಮ್ಯಾಮ್. ಆಮೇಲೆ ಇಲ್ಲ ಅವರು ಓಕೆ ಅಮ್ಮ ನಾನು ನಿನ್ ಫ್ರೆಂಡ್ಗೆ ಹೇಳ್ ಕಳಿಸ್ತೀನಿ, ನೀನು ಹೊರಡು, ನಿಂಗೆ ಟೈಮ್ ಆಗುತ್ತೆ ಅಂತ. ಆಮೇಲೆ ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಅವಳೊಂದು ಜ್ಯೂಸ್ ಕೊಡ್ಸಿದ್ಲು ನಮ್ಮ ಅಪ್ಪಗೆ ನನಗೆ ಎಲ್ಲ. ಆಮೇಲೆ ನಾವು ಅಲ್ಲಿಂದ ಬಸ್ ಹತ್ತಿ ಒಂದು 5-6 ಬಸ್ ದಾಟಿ ಊರಿಗೆ ಬಂದು ಒಂದು ನೈಟ್ 8 ಗಂಟೆಗೆ ಸೇರ್ಕೊಂಡ್ವಿ. ಆಮೇಲೆ ಒಂದು 15 ದಿನ ಆದ್ಮೇಲೆ ನನಗೆ ಕಂಪ್ನಿಯಿಂದ ಫೋನ್ ಬಂದಿರಲಿಲ್ಲ. ಬಟ್ ಒಂದಿನ ಬಂತು. ನಮ್ಮೂರಲ್ಲಿ ನೆಟ್ವರ್ಕ್ ಇಲ್ಲ ನನಗೆ. ಅವ್ರು ಕನ್ಫರ್ಮ್ ಮಾಡ್ತಾವ್ರೆ ನನಗೆ. ಅದು ಅಲ್ಲ ನಮ್ಮ ಮನೆಯಿಂದ ಹಳೆ ಸೈಟ್ ಎಲ್ಲ ಇದೆ, ಮೇಲೆಲ್ಲ ಓಡೋಗ್ಬಿಟ್ಟು ಮ್ಯಾಮ್ ಕೇಳಿಸ್ತಾ ಇಲ್ಲ, ಕರೆಕ್ಟಾಗಿ ಹೇಳಿ ಅಂತ. ಕೊನೆಗೆ ನನ್ನ ಫ್ರೆಂಡು ಮಧ್ಯ ಬಂದು ಅವ್ರು ಕನ್ಫರ್ಮ್ ಮಾಡಿದಾರಮ್ಮ, ನೀನು ಬಂದ್ಬಿಡು ಅಂತ. ಸೊ 1 ಲಕ್ಷ per annum, ವಿಚ್ ಮೀನ್ಸ್ ಅಬೌಟ್ CTC 1 lakh ಪರ್ 1 ವರ್ಷಕ್ಕೆ. 1 ವರ್ಷಕ್ಕೆ ಅರ್ಥ ಆಯ್ತು. 9,000 ಚೇಂಜ್ ಏನೋ ಬರುತ್ತೆ ಎಲ್ಲ ಡಿಡಕ್ಷನ್ ತಿಂಗಳಿಗೆ. ಸೊ ಆಮೇಲೆ ಅಲ್ಲಿ ವ್ಯವಸ್ಥೆ ಇರಕ್ಕೆ. ಬಟ್ ಏನಿಸ್ತು 9,000 ಆಯ್ತು, ನೀವ್ ಕೇಳ್ಕೊಂಡಿದ್ರು ಎಷ್ಟು ಬೇಕು ಅಂತಿಲ್ಲ ಅಲ್ವಾ? ಗುರು ಎಷ್ಟು ಕೊಟ್ರು ಬರ್ತೀನಿ, ಎಷ್ಟು ಕೊಟ್ರು ಬರೋಗ್ತಿದ್ದೆ ನಾನು. ನನ್ಗೆ ಅಲ್ಲಿ ಊಟ ತಿಂಡಿ ಎಷ್ಟು ಕೊಟ್ರು ನಾನು, ಯಾಕಂದ್ರೆ ಅದಕ್ಕೂ ಮುಂಚೆ ನಾನು ಬೇರೆ ಬೇರೆ ಕಡೆ ಇಂಟರ್ವ್ಯೂ, ಮೈಕ್ರಾನ್ ಎಲೆಕ್ಟ್ರಿಕಲ್ಸ್, ಗೊರಗುಂಟೆಪಾಳ್ಯ, ಬಿಡ್ದಿ, ಕಿರ್ಲೋಸ್ಕರ್ ಎಲ್ಲ ಹೋಗಿ ಸುತ್ತಿದೀನಿ. ಒಂದ್ ಕಡೆ ಇಂಟರ್ವ್ಯೂಗೆ ಅಂತ ಕರೆದ್ಬಿಟ್ಟು ಪ್ಲಾಸ್ಟಿಕ್ ಬಕೆಟ್ ಚೊಂಬ್ ಕೊಟ್ಬಿಟ್ಟಿದ್ರು ನನ್ನ ಫ್ರೆಂಡ್ಗೆ. ಇದು ಸೇಲ್ಸ್, ಮನೆ ಸೇಲ್ಸ್ ಮಾಡ್ಬೇಕು ನೀವು ಅಂದ್ಬಿಟ್ಟು ಹೋಗಿ 1-2 ಮನೆಗೆ ಹೋಗ್ಬಿಟ್ಟು ಆಮೇಲೆ ಬೆಳಗ್ಗೆ ಹೋಗ್ತೀವಿ, ಮಧ್ಯಾಹ್ನನೇ ಕೆಲಸ ಕೊಡ್ತಾರೆ, ಸ್ಟಾರ್ಟ್ ಮಾಡಿ ಅನ್ಬಿಟ್ಟಿದ್ರು. ನನ್ನ ಫ್ರೆಂಡ್ ಹೋಗಿ ಬಕೆಟ್ ಚೊಂಬು ಮಾರದ. ಹಾ ಅಂದ್ರೆ ಅದು ಹೌದು. ಅಂದ್ರೆ ಅವ್ರು ಒಂದ್ ವೇರ್ ಹೌಸಿಗೆ ಕರ್ಕೊಂಡೋದ್ರು, ಜಾಬ್ ಕೊಟ್ರು, ಇರೋಕ್ಕೂ ಫುಡ್ಡು ನಿಮ್ಗೆ ಊಟ ವ್ಯವಸ್ಥೆ ಕೊಡ್ತೀವಿ ಅಂದ್ರು. ಅದಾದ್ಮೇಲೆ ಅದನ್ನ ತಗೊಂಡೋಗಿ ನೀವು ನಿಮ್ಗೊಂದ್ ಏರಿಯಾ ಅಸೈನ್ ಮಾಡ್ತೀವಿ ಅಂದ್ರು. ಸೊ ಅದನ್ನ ನಾವು ಅಂದ್ರೆ ಅದೇನೋ ಒಂದು ಕಾನ್ಸೆಪ್ಟ್ ಅವ್ರದ್ದು, ನಾರ್ಮಲ್ ಸೆಲ್ಲಿಂಗ್ ಅಲ್ಲ. ಸೊ ಅವಾಗ ಅದನ್ನೆಲ್ಲಿ ತಲ್ಲೇ ಬಿಟ್ಬಿಟ್ಟು ವಾಪಸ್ ತುಮಕೂರಿಗೆ ಓಡ್ ಬಂದ್ಬಿಟ್ವಿ ನಾನು ನನ್ನ ಫ್ರೆಂಡ್. ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? ತುಂಬಾ ಆಗಿದೆ. ಬಿಡ್ದಿಗೆ ಬಂದಿದ್ವಿ ನಾನು ನನ್ನ ಫ್ರೆಂಡ್ ರಾಧಾ ಅಂತ, ನನ್ನ ಫ್ರೆಂಡ್. ಅವಳು ಇವಾಗ JE, ಶೀಸ್ ಅ JE ನಾವು, ಜೂನಿಯರ್ ಇಂಜಿನಿಯರ್. ಅವಳು ಎಲೆಕ್ಟ್ರಿಕಲ್ ಏನ್ ಓದಿಲ್ಲ, ಅದ್ರ ಪ್ರಕಾರನೇ ಕೆಲಸ ಸಿಕ್ತು. ಒಬ್ಬೊಬ್ರಿಗೆ ಒಂದೊಂದ್ ಕಡೆ ದಾರಿ ತೋರಿಸಿದ್ದ ದೇವ್ರು. ಅವರು ಎಲ್ಲ BPO ಕಂಪನಿ. ನನಗ್ BPO ಕಂಪ್ನಿನಲ್ಲಿ 9,000 ನಿಮ್ ಸಂಬಳ ತಿಂಗಳಿಗೆ ಬಾ ಅಂತ ಕರೆದ್ರು. ಹೌದು. ಏನ್ ಅನಿಸ್ತು? ಅಂದ್ರೆ ಅವತ್ತೇನ್ ಫೀಲ್ ಅದು? ಅವತ್ತು ಲೈಕ್ ನನಗೆ ದಟ್ ವಾಸ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ನನ್ ಕೆಲಸ ಸಿಕ್ಕಿದೆ ನನಗೆ. ಆಕ್ಚುಲಿ ನನ್ಗೆ ಅದು ಕೆಲಸ ಸಿಕ್ಬಿಡ್ತು ನನಗೆ ಅನ್ನೋ ಒಂದು ಹೆಮ್ಮೆ, ಖುಷಿ. ಆದ್ರೆ ಅದ್ರ ಫ್ಯೂಚರ್ ಗೊತ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಕೆಲಸ ಸಿಕ್ತು, 9,000 rupees ಸಿಗ್ತಾ ಇದೆ ಅಂದ್ರೆ ಓಕೆ, ನಾನು ಏನೋ ಓದಿರೋದಕ್ಕೆ ಇದು ಸಿಕ್ತು, ಇನ್ ಮುಂದೆ ನೋಡೋಣ ಅನ್ನೋದಷ್ಟೇ ನನಗೆ ಇದ್ದಿದ್ದು. ಓಕೆ, ಈ 9,000 ಅಲ್ಲಿ ಇಡೀ ತಿಂಗಳು ಕೆಲಸ ಮಾಡಿ ಅಲ್ಲಿ ಕೆಲಸ ಕಲಿಬೇಕು ಏನು ಕ್ಲಾರಿಟಿ ಇರ್ಲಿಲ್ಲ. ಜಸ್ಟ್ ನೇಚರ್ ಆಫ್ ಜಾಬ್ ಏನು ನಿಮ್ಗೆ ಕೊಟ್ಟಿದ್ದು ಪ್ರೊಫೈಲ್ ಏನಲ್ಲಿ? ಆಕ್ಚುಲಿ ಅವರು ಕೆಲಸ ಅಂದ್ರೆ ಅದು ಅಮೆರಿಕಾಗೆ US ಸ್ಟೇಟ್ ಅಲ್ಲಿ ಗೇಬಲ್ ಸ್ಟ್ರಕ್ಚರ್ ಅಲ್ಲಿ ಮನೆಗಳಿರ್ತವೆ. ಆ ಮನೆಗೆ ಪ್ರತಿ ವರ್ಷ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅವರು. ಸೊ ಅಲ್ಲಿ ಐಸ್ ಫಾಲ್ ಆಗಿ ಮನೆ ಪ್ರತಿ ವರ್ಷ ರೂಫ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ನಾವೇನ್ ಮಾಡ್ಬೇಕು, ಆ ರೂಫ್ನ ಡಿಸೈನ್ ಮಾಡಿ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ತಾರಲ್ಲ US ಸಿಟಿಸನ್ಸು, ಅವ್ರದ್ದು ಕ್ಲೈಮಿಂಗ್ ಮಾಡಬೇಕು. ಸೊ ದಟ್ ಈಸ್ ಅ BPO, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್. ಸೊ ಅದನ್ನ ಇಂಡಿಯಾದಲ್ಲಿ ನಮ್ಮಂತ ಅಫೋರ್ಡಬಲ್ ಟ್ಯಾಲೆಂಟ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿಗೆ ಹೈ ಕ್ವಾಲಿಟಿ ವರ್ಕ್ ಕೊಡೋದು ಇಲ್ಲಿನ ಬಿಸ್ನೆಸ್ ಕಾನ್ಸೆಪ್ಟ್. ಆ ಕಡೆಯಿಂದ ಮಾತಾಡೋರು ನೆಕ್ಸ್ಟ್ ಲೆವೆಲ್ ಇಂಗ್ಲಿಷಲ್ಲಿ ಮಾತಾಡ್ತಿರ್ತಾರೆ. ನನಗೆ ಸಿಕ್ಕಿದ್ದು ಫಸ್ಟ್ ನಾನ್ ವಾಯ್ಸ್ ಪ್ರೋಸೆಸ್. ಅಂದ್ರೆ ನಾನು ಮಾತಾಡ್ಬೇಕಾಗಿರ್ಲಿಲ್ಲ, ಅವ್ರಿಗೆ ಗೊತ್ತಿತ್ತು ಈ ಹುಡುಗಿಗೆ ಮಾತಾಡಕ್ ಆಗಲ್ಲ, ಕಷ್ಟ ಇದೆ, ಅದಕ್ಕೆ ನಾನ್ ವಾಯ್ಸ್ ಪ್ರೋಸೆಸ್ ಅಂತ ಕೊಟ್ಟಿದ್ರು. ನಾನ್ ವಾಯ್ಸ್ ಪ್ರೋಸೆಸ್ ಅಲ್ಲಿ ನೀವು ಚಾರ್ಟ್ ಮತ್ತೆ ಇದು ನಿಮ್ದು ಡಿಸೈನ್ಸ್ ಹ್ಯಾಂಡಲ್ ಮಾಡ್ಬೇಕು. ಸೊ ಬೇರೆ ಹತ್ರ ಮಾತಾಡೋದೇನಿರಲ್ಲ ಆಗ? ಬೇರೆ ಅಂದ್ರೆ ಕ್ಲೈಂಟ್ಸ್ ಹತ್ರ ಮಾತಾಡೋದಿರಲ್ಲ. ಬಟ್ ಆಫೀಸ್ ಅಟ್ಮಾಸ್ಫಿಯರ್ ಇಂಗ್ಲಿಷ್ ಮಾತಾಡ್ಬೇಕಿತ್ತಾ? ಆಫೀಸ್ ಅಟ್ಮಾಸ್ಫಿಯರ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅವರು ಇದ್ರು, ಮಲಯಾಳೀಸ್, ತೆಲುಗೈಟ್ಸ್, ಕನ್ನಡಿಗರು ಎಲ್ಲರೂ ಇದ್ರು. ನನ್ಗೆ ಎಲ್ಲರೂ ಚೆನ್ನಾಗಿ ಪರಿಚಯ ಆದ್ರು. ಬಟ್ ಎಲ್ಲರೂ ತುಂಬಾ ಮೆಚೂರ್ಡ್. ಅಲ್ಲ, ಇಂಗ್ಲಿಷ್ ಬರ್ದಿದ್ದಾಗ ನಾವು ಕನ್ನಡಿಗರು ಕನ್ನಡದವ್ರನ್ನ ಹುಡ್ಕೊಂಡ್ಬಿಡ್ತೀವಿ, ಒಂಚೂರು ನಮ್ ತರ ಇರೋರು ಹುಡ್ಕತೀವಿ. ಫಸ್ಟ್ ಹುಡುಕೊಂಡೆ ನಾನು, ಆ ತರಾನೇ ಹುಡುಕೊಂಡೆ. ಆಮೇಲೆ ತೆಲುಗು ಕಡೆಯಿಂದ ಬಂದವರು ಸ್ವಲ್ಪ ನನ್ನ ಬ್ಯಾಕ್ ಗ್ರೌಂಡ್ ಇಂದಾನೆ ತರಾನೇ ಇದ್ರು. ಸೊ ಅವರೆಲ್ಲ ಪರಿಚಯ ಆದ್ರು. ಸೊ ಆಕ್ಚುಲಿ ಅದೊಂಥರ ನನ್ಗೆ ಒಳ್ಳೆ ಜಾಗ, ಒಂದು ಆಪರ್ಚುನಿಟಿ, ಪ್ಲಸ್ ಒಳ್ಳೆ ಜನನೂ ಕೊಡ್ತು. ಈಗ ಹೆಂಗಾಗುತ್ತೆ, ಎಷ್ಟೋ ಜನ ಬೆಂಗಳೂರಿಗೆ ಬರೋ ಹೆಣ್ಮಕ್ಳಿಗೆ ಡೇ 1 ಇಂದನೂ ಡೇಂಜರಸ್ ಥರ ಇರುತ್ತೆ. ಅಂದರೆ ಲೈಕ್ ದೇ ಫೇಸ್ ಲಾಟ್ ಆಫ್
ಮೇ ಬಿ ಅಬ್ಯೂಸಿಂಗ್ ಫೇಸ್ ಮಾಡ್ತಾರೆ, ಅಥವಾ ಮೇ ಬಿ ಒಬ್ಬೊಬ್ಬರೇ ಓಡಾಡೋಕ್ಕಾಗದೆ ಏನಾದರೂ ಫೇಸ್ ಮಾಡಿರ್ತಾರೆ. ನನಗೆ ಮೇ ಬಿ ದಯೆಯಿಂದ ಡೇ ಒನ್ನಲ್ಲಿ ಯಾವ ಕಂಪ್ನಿಗೆ ಹೋದೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತುಂಬಾ ಕೆಟ್ಟದಂತ ಏನೂ ಆಗಲಿಲ್ಲ. ಬಟ್ ಹಾರ್ಟ್ ಎಲ್ಲ ಎಲ್ಲಿದ್ರಿ ಬೆಂಗಳೂರು ಬಂದಾಗ? ಬಿ ಟಿ ಎಂ ಇದೆಯಲ್ಲ, PG PG. ಬಟ್ ಅದೇ 3,000 PG. ನನಗೆ ಬರೋ 9,000ದಲ್ಲಿ 3,500 ಹೋಯ್ತು. 5,500 ಆಯ್ತು. 500 ರೂಪಾಯಿ ನನ್ನ ಫೇರ್ ಅಂಡ್ ಲವ್ಲಿ ಅದು ನಿಮ್ಮ ಪಾಂಡ್ಸ್. ಯಾವಾಗ್ಲೂ ಅದೇ? ಯಾವಾಗ್ಲೂ ಅದೇ. ಇವಾಗ್ಲೂ ಅದೇನಾ? ಇಲ್ಲ, ಇವಾಗ 15 ವರ್ಷ ಆದ್ಮೇಲೆ ಫೇರ್ ಅಂಡ್ ಲವ್ಲಿ ಇಂದ ಡಾಟ್ ಅಂಡ್ ಕಿಕ್ ಸ್ವಿಚ್ ಆಗಿದೆ. ಬಿಕಾಸ್ ಅದು 150 ರೂಪಾಯಿಂದ ಇವಾಗ 2 ಕೋಟಿ ಬಿಸ್ನೆಸ್ ಮಾಡ್ತಿದ್ದಾರೆ. ಬಟ್ ವಿಲ್ ಕಮ್ ಈ ಬಿಸ್ನೆಸ್ ಏನೋ ವಾಪಸ್ ಬರ್ತೀನಿ ನಾನು ಆಮೇಲೆ. ಬಟ್ ಟೆಲ್ ಮಿ, 500 ರೂಪಾಯಿ ಅದಕ್ಕೆ ಹೋಯ್ತು. ಸೊ ಇನ್ನು 5,000ದಲ್ಲಿ ಊರಿಗೆ ಎಷ್ಟು ಕಟ್ತಿದ್ರಿ? ಊರಿಗೆ ಮಿಕ್ಕಿದ್ದ ಎಲ್ಲಿ ಎಷ್ಟು ಉಳ್ಸಕ್ಕಾಗುತ್ತೆ ಅಷ್ಟು ಉಳಿಸಿ ಅಪ್ಪಂಗೆ ಕೊಡ್ತಾ ಇದ್ದೆ ನಾನು. 5,000 ಅಪ್ಪಂಗೆ ಫುಲ್ ಕೊಡೋದು. ಇಲ್ಲಿ ಬೇರೆ ನಿಮ್ಮ ಫ್ರೆಂಡ್ ಜೊತೆ ಔಟಿಂಗು, ಚಾಟ್ಸ್ ತಿನ್ನೋದು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋದೆಲ್ಲ ಏನಿಲ್ವಾ? ಆಕ್ಚುಲಿ ಅವಾಯ್ಡ್ ಮಾಡ್ತಿದ್ದೆ ಹೋಗೋದು, ಬಿಕಾಸ್ ನನ್ನ ಕೈಲಿ ಅವ್ರಿಗೆ ಕೊಡ್ಸಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ಆಮೇಲೆ ಒಂದ್ಸತಿ ಅವ್ರು ಕೊಡಿಸ್ತಾರೆ, ಅವ್ರು 2 ಸತಿ ಕೊಡಿಸ್ತಾರೆ, ಮತ್ತೆ ತಿಂದ್ರೆ ನನಗೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನದಿಂದ ಹೋಗ್ಬಾರ್ದು ಅನ್ನೋದು ನನಗೆ ಅರ್ಥ ಆಗಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ನಮ್ಮ ಎಲೆಕ್ಟ್ರಾನ್ ಸಿಟಿ ಅಂದ್ರೆ ಇಟ್ಸ್ ವೆರಿ ನೈಸ್, ಬ್ಯೂಟಿಫುಲ್ ವರ್ಕಿಂಗ್ ಪ್ಲೇಸ್ ಅದು. ಅಲ್ಲಿ ಒಂದು ಸ್ಟ್ರೀಟ್ ಇದೆ, ಬ್ರೇಕ್ ಅವರ್ಸ್ ಅಲ್ಲಿ ಅಲ್ಲಿ ಹೋಗೋರು ಎಲ್ಲ ತಿನ್ನಕ್ಕೆ. ಆದರೆ ನನಗೋಸ್ಕರನೇ ಅಂತಾನೆ ಒಂದು ವಡಾಪಾವ್ ಸೆಂಟರ್ ಇತ್ತು, 10 ರೂಪಾಯಿ ಅಷ್ಟೇ ವಡಾಪಾವ್. ಸೊ ಅದನ್ನ ಅಫೋರ್ಡ್ ಮಾಡ್ತಾ ಇದ್ದೆ ನಾನು. ಅದು ಬಿಟ್ಟು ಫ್ರೆಂಡ್ಸು ಯಾರಾದರೂ ಕೊಡ್ಸಿದ್ರೆ ಜ್ಯೂಸ್ ಎಲ್ಲ ಕೊಡ್ಸೋರು, ಅದನ್ನ ಸೈಲೆಂಟಾಗಿ ಕೊಡ್ಬಿಟ್ಟು ಸುಮ್ಮನೆ ಇರ್ತೀನಿ. ನಾವೆಲ್ಲ ಹೆಂಗ್ ಗೊತ್ತಾ, ಬೇರೆ ನೀವು ಎಲ್ಲ ಬೇರೆ ಹಳ್ಳಿಯಿಂದ ಬೆಂಗಳೂರು ಬಂದವ್ರು ಹೆಂಗ್ ಗೊತ್ತಾ, ಹಿಂಗ್ ಮೆನು ನೋಡಿದ್ರೆ ನಾವ್ ಎಲ್ಲರೂ ಇದು ಏನ್ ಬೇಕು ಅಂತ ಹಿಂಗ್ ನೋಡ್ತಾರೆ. ನಾವ್ ಹಂಗಲ್ಲ, ದುಡ್ಡು ಯಾವ್ದು ಕಡಿಮೆ ಇದೆ ಅಂತ ಹಿಂಗ್ ನೋಡ್ತೀವಿ. ಹೌದು. ಅಂದ್ರೆ ನಮಗೆ ಓಕೆ, ನಮ್ಮ ಹತ್ರ ದುಡ್ಡಲ್ಲಿ ನಾವ್ ಏನ್ ತಿನ್ಬಹುದು, ನಾವ್ ಎಷ್ಟು ಅಫೋರ್ಡಬಲ್ ಆಗಿದೆ ಅದನ್ನ ತಿನ್ಬೇಕಾ, ಏನ್ ಮ್ಯಾನೇಜ್ ಮಾಡ್ಬೋದು ಅಂತ ಅಷ್ಟೇ. ನಾನು ಯೋಚನೆ ಮಾಡ್ತಿದ್ದೆ, ತಿಂಗಳಿಗೆ 2 ಸತಿ ಮಸಾಲೆ ಪುರಿ ತಿನ್ಬೇಕು ಅಂತ. ಅಂದ್ರೆ ನಾನು ಯಾವಾಗ ಅಂದ್ರೆ ಅವಾಗ್ಲೇ ತಿನ್ನೋದು, ಇಷ್ಟ ಬಂದಾಗ ತಿನ್ನೋದು, ಇಲ್ಲ ತಿನ್ಬೇಕು ಅನ್ನಿಸ್ದಾಗ ತಿನ್ನೋ, ಬಿಕಾಸ್ ಐ ಕ್ಯಾಂಟ್ ಅಫೋರ್ಡ್. ಪ್ಲಾನ್ ಮಾಡಿ ತಿನ್ಬೇಕು. ತಿಂಗಳಿಗೆ 2 ಸತಿ ಮಸಾಲೆ ಪುರಿ ತಿನ್ಬೇಕು. ತುಮಕೂರಲ್ಲಿ ಇದ್ದಾಗ್ಲೂ ಅಷ್ಟೇ, ಒಂದ್ ತಿಂಗಳಿಗೆ 1 ಬೆಣ್ಣೆ ದೋಸೆ ತಿನ್ಬೇಕು, ಈ ತರ ಪ್ಲಾನ್ ಇತ್ತು ನಂದು. ಸೊ ಆ ಪ್ಲಾನ್ ಪ್ರಕಾರನೇ ಇದ್ದೆ. ಆಮೇಲೆ ನನ್ಗೆ ಯಾರು ತುಂಬಾ ಜಾಸ್ತಿ ಕೊಡಿಸ್ತಾರೆ ಅವ್ರಿಗೊಂದ್ಸತಿ ವಾಪಸ್ ಕೊಡಿಸ್ಬೇಕು ಅನ್ನೋದು ಕೂಡ ಇತ್ತು, ಸ್ವಾಭಿಮಾನಕ್ಕೆ ಏನು ಅಡ್ಡ ಬರ್ದೇ ಇರೋ ತರ. ಬಟ್ ಅವರೆಲ್ಲ ನಿಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ರು? ದೇ ಟ್ರೀಟ್ ಯು ಗುಡ್ ಅಥವಾ ಕೆಲವು ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತಾ ನಿಮ್ಗೆ? ಆಗಿರುತ್ತೆ, ಆಗಿದೆ ಆಕ್ಚುಲಿ. ಬಟ್ ಕೆಲವೊಂದ್ ಕಡೆ ಹ್ಯುಮ್ಯಾನಿಟಿ ಇನ್ನ ಇದೆ. ಅಲ್ಲಿ ಕೃತಿ ಅಂತ, ನಾನು ಈಗ್ಲೂ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಇದ್ದಾಳೆ, ಅವಳು ಕೃತಿ ಜೈನ್ ಅಂತ. ಅವಳು ತುಂಬಾ ಖರ್ಚು ಮಾಡೋಳು, ಎಲ್ಲರಿಗೂ ತುಂಬಾ ಚೆನ್ನಾಗಿ ಕೊಡ್ಸಲ್ಲ. ಅಲ್ಲಿ ಮತ್ತೆ ಹುಡುಗಿ ನನಗೆ ಕಂಪ್ಯಾನಿಯನ್ ಆಗಿ ಅವಳು ಕೊಡ್ಸೋವಾಗ ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಅವಳು ಒಂದು ಗಿಲ್ಟ್ ಇರ್ತಿರ್ಲಿಲ್ಲ, ಅಥವಾ ಎಲ್ಲೂ ಬೇಜಾರು ಮಾಡ್ಕೊಂಡು ಅಯ್ಯೋ ಯಾವಾಗ್ಲೂ ಕೊಡ್ಸಿದ್ದೆಲ್ಲ ತಿಂತಾರೆ, ಈ ತರ ಸೆಕೆಂಡ್ ಥಾಟ್ ಅವಳ ಹತ್ರ ಇರ್ತಾನೆ ಇರ್ಲಿಲ್ಲ. ಸೊ ಅವಳು ಆ ಥರ ಕೊಡ್ಸೋಳು ಕಂಫರ್ಟಬಲ್ ಆಗಿ. ಅದು ಬಿಟ್ರೆ ಇನ್ಯಾರ ಹತ್ರನೂ ನಾನು ಅಷ್ಟು ಸ್ವಲ್ಪ. ಅನ್ಸುತ್ತೆ ನಿಮಗೆ ಬೆಂಗಳೂರು ಜೀವನ ಕಾಸ್ಟ್ಲಿ ಅಪ್ಪ ಹೆಂಗಿದು ಅಂತೆಲ್ಲ ಅನ್ಸುತ್ತಾ? ಹೌದು, ಇದು ನಮ್ಮಂಥವ್ರಿಗೆ ಇಟ್ಸ್ ತುಂಬಾ ಕಾಸ್ಟ್ಲಿ. ಆ ಟೈಮಲ್ಲಿ ಇಟ್ಸ್ ವೆರಿ ಕಾಸ್ಟ್ಲಿ. 5,000 ಅಲ್ಲಿ ಏನಾದರೂ ಖರ್ಚು ಮಾಡಿ ಕರೆನ್ಸಿ, ಮೊಬೈಲ್ ಕರೆನ್ಸಿ ಎಲ್ಲ ಹೋಗಿದ್ರು ನನಗೆ ಇನ್ನೊಂದು 4,000 ಉಳಿತಿತ್ತಷ್ಟೇ. ಅದ್ರ ಊರಿಗೂ ಕೊಡ್ಬೇಕಲ್ಲ. ಆವಾಗ ನನಗೆ ಫೋನ್ ಪೇ ಇರ್ಲಿಲ್ಲ. ನಮ್ಮ ಅಪ್ಪ ಬಂದು ಇಸ್ಕೊಂಡು ಹೋಗಕ್ಕೆ ಅದೊಂದು 500 ರೂಪಾಯಿ ಬಸ್ ಚಾರ್ಜ್ ವೇಸ್ಟ್. ಬಂದವ್ರು ದುಡ್ಡು ಇಸ್ಕೊಂಡು PG ಹತ್ರ ಬರೋರು, ನಾನು ಕೊಡ್ತಾ ಇದ್ದೆ, ಜೇಬಲ್ಲಿ ಇಟ್ಕೊಂಡು ಊರಿಂದ ತಂದಿರೋದು ಕೊಟ್ಬಿಟ್ಟು ಹೋಗೋರು. ಇಲ್ಲ ನಾನು ಕೊಟ್ಟು ಬರ್ಬೇಕಂದ್ರು ಅದಕ್ಕೆ 500 ರೂಪಾಯಿ ವೇಸ್ಟ್. ಅಲ್ಲೊಂದು ಮತ್ತೆ ಮೈನಸ್ ಆಗೋದು. ನೀವು ಓದ್ತಿರ್ಬೇಕಾದ್ರೆ ಹಾಸ್ಟೆಲ್ ಹತ್ರ ಅಪ್ಪ ಬರ್ತಿದ್ರು, ನಿಮಗೆ ಕಾಫಿ ತಿಂಡಿ ಎಲ್ಲ ಕೊಡಿಸಿ ನೀವು ಬಸ್ ತನಕ ನೋಡ್ಬಿಟ್ಟು ಅವ್ರು ಹೋಗ್ತಾ ಇದ್ರು. ನೀವು ಹೇಳಿದ್ರಿ ಆಗ್ಲೇ, ಅದ್ರ ಉಲ್ಟಾ ಅನ್ಸುತ್ತಲ್ಲ ಇವಾಗ? ಹೌದು, ಅವ್ರು ಬರ್ತಿದ್ರು, ಅವರು ದುಡ್ಡು ಕೊಡ್ತಿದ್ದೀನಿ ಏನೇನ್ ಬೇಕು, ಮತ್ತೆ ಅಪ್ಪಂಗೆ ಏನಾದ್ರು ತಿನ್ಸ್ಬಿಟ್ಟು ಕಳಿಸ್ತಾ ಇದ್ದೆ. ಏನಾದ್ರು ದೋಸೆ, ಮಸಾಲೆ ದೋಸೆ ಏನಾದ್ರು ಇಬ್ರು ತಿಂತಾ ಇದ್ವಿ. ಆಮೇಲೆ ಅವರಿಗೆ ಬಸ್ ಹತ್ಸಿ ಕಳಿಸ್ತಾ ಇದ್ದೆ, BMTC ಇಲ್ಲಿ. ನೀವು ಅವಾಗಿಂದ ಅಪ್ಪ 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 ಅಂತಾನೆ ಇದ್ದೀರಾ? ನಾವು ನೋಡ್ತಿರೋರೆಲ್ಲ ಆಕ್ಚುಲಿ ಅಣ್ಣ, ನಾನು ಅಣ್ಣ ಅಂತ ಕರೆಯೋದು. ಹಳ್ಳಿಯವರೆಲ್ಲ ನಾವು ಅಣ್ಣ ಅಂತಾನೆ ಕರೆಯೋದು. ಐ ಬಿಲಾಂಗ್ಸ್ ಟು ಮೈಸೂರು ಭಾಗದವನಮ್ಮ, ಚಾಮರಾಜನಗರದವನು, ನಾನು ಅಣ್ಣ ಅಂತಾನೆ ಕರಿತಿದ್ದು. ನಮ್ಗೆ ಹೇಳಿ, ಅಮ್ಮನ ಬಗ್ಗೆ ಹೇಳಿ.
ಅಮ್ಮ ಮನೇಲಿ ಅಷ್ಟೇ. ನನಗೆ ಆ ಅಪ್ಪ ಡೈರೆಕ್ಟ್ ಆಗಿ ಇದ್ರು, ಅಮ್ಮ ನನಗೆ ಅಪ್ಪನ ಹಿಂದೆಗಡೆ ನಿಂತ್ಕೊಂಡು ನನಗೆ ಇದು ಇನ್ಫ್ಲುಯೆನ್ಸ್. ಈಗ ಅಪ್ಪ ಬಂದ ಅಪ್ಪಂಗೆ ಬೆಣ್ಣೆ ದೋಸೆ ಅಪ್ಪಂಗೆ ಏನೋ ತಿನ್ನಿಸ್ಬಿಡ್ತಿದಾರಲ್ಲ, ಅಮ್ಮಂಗೆ ಏನು ಕೊಟ್ಟು ಅಮ್ಮ ಕಳಿಸ್ತಾರೆ? ಬಂದೇ ಇಲ್ಲ, ಫಸ್ಟ್ ಥಿಂಗ್ ಬಂದೇ ಇಲ್ಲ ಅವರು. ಆಲ್ಮೋಸ್ಟ್ ಇಬ್ರು ಬಂದ್ರೆ 2 ಬಸ್ ಚಾರ್ಜ್ ಖರ್ಚಾಯ್ತದೆ. 2 ಬಸ್ ಚಾರ್ಜ್ ಖರ್ಚಾಗುತ್ತೆ ಆ ತರ. ಇದ್ರಲ್ಲಿ ಅಪ್ಪ ಅಷ್ಟೇ ಬಂದ್ ಹೋಗೋರು. ಸೊ ಆ ಊರಿಗೆ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ತಾ ಇದ್ದೆ ಹನಿ ಕೇಕ್, ನಮ್ಮ ಅಮ್ಮಂಗ್ ತುಂಬಾ ಇಷ್ಟ. ಆಮೇಲೆ ಈ ಆಲೂ ಚಿಪ್ಸ್ ತುಂಬಾ ಇಷ್ಟ. ಸೊ ಅದನ್ನ ನಾನು ಪ್ಯಾಕ್ ಮಾಡ್ಕೊಂಡು ಊರಿಗೆ ತಗೊಂಡ್ ಹೋಗ್ತಾ ಇದ್ದೆ. ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಅಮ್ಮ ಕೊಟ್ಟು ಕಳಿಸ್ತಿದ್ರ ಅದೇ ಮಂಡಕ್ಕಿ? ಅದೇ ಕಳ್ಸೋರು. ಬಿಕಾಸ್ ಇಲ್ಲಿ ಜಸ್ಟ್ ಜಾಗ ಬದಲು ಅಷ್ಟೇ, ಮತ್ತೆ ಅದೇ ಜೀವನನೇ. ಲೈಕ್ PG ನಲ್ಲಿ ಇದ್ದೆ, ಅದು ನೀವ್ ಎಷ್ಟು ಶೇರಿಂಗ್ ಮೇಲೆ ದುಡ್ಡು ಕಡಿಮೆ ಆಗ್ತಾ ಹೋಗುತ್ತೆ. 3 ಜನ 5 ಜನ ಅಂತಾರೆ. ಸೊ ನಾನು 5 ಜನರಲ್ಲಿ ಇದ್ದಿದ್ದು ಅಲ್ಲಿ. ಮತ್ತೆ ಅದೇ ಟ್ರಂಕ್, ಅದೇ ಇದು ಎಲ್ಲ ಕೊಟ್ಟಿರ್ತಾರೆ ಅಷ್ಟೇ. ಒಂದ್ ಸಿಂಪಲ್ ಒಂದ್ ಕಬ್ಬಿಣದ ವಾರ್ಡ್ರೋಬ್ ಇತ್ತು. ಸೊ ಅದ್ರಲ್ಲಿ ಮಂಜುನಾಥನ್ ಒಂದು ಕುಂಕುಮದ ಡಬ್ಬಿ ಬರುತ್ತಲ್ಲ, ಅದ್ ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ತೀನಿ. ಸೊ ಅದೀಗ್ಲೂ ಇದೆ. ಸೊ ಅದೊಂದು ಇಟ್ಕೊಂಡು, ಅದು ಮಂಜುನಾಥನ್ ಒಂದು ಚಿಕ್ಕ ಫೋಟೋ ಇಟ್ಕೊಂಡು, ಅದು ನಂದು ದೇವ್ರದು ಸಪರೇಟು, ಈ ತರ ಎಲ್ಲ ಅಲ್ಲಿನೂ ಡಿವೈಡರ್ಸ್ ಇಟ್ಕೊಂಡು. ಏನು ಕಲ್ಪನೆನೇ ಇರ್ಲಿಲ್ಲ ಆಗ. ನಾನೊಂದು ಇನ್ನೊಂದು 10 ವರ್ಷಕ್ಕೆ ಒಂದು ಕಂಪ್ನಿ ಮಾಡ್ತೀನಿ, ಒಂದು ದೊಡ್ಡ ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ತೀನಿ, ದೊಡ್ಡ ಕಾನ್ಫರೆನ್ಸ್ಗಳನ್ನ ಅಟೆಂಡ್ ಮಾಡ್ತೀನಿ, ಈ ತರದ್ ಯಾವ ಕಲ್ಪನೆನೂ ಇಲ್ಲಮ್ಮ? ನೋ ಐಡಿಯಾ. ನನ್ಗೆ ಹಂಗ ಆಗ್ತೀನಿ ಅನ್ನೋ ಐಡಿಯಾನು ಕೂಡ ಇರ್ಲಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಕೂಡ ಇರಲಿಲ್ಲ. ಅಂದ್ರೆ ಲೈಕ್ ಅದು ನಮ್ಮಂತವ್ರಿಗೆಲ್ಲ ಅದ ಅನ್ನೋ ತರ ಅನಿಸ್ತಿತ್ತು. ಏನು ವಾಟ್ ವಾಸ್ ಯುವರ್ ಥಾಟ್? ಹೋಗ್ಲಿ ಆಯ್ತಪ್ಪ, ತಿಂಗಳಿಗೆ 9,000 ಬರ್ತಾ ಇದೆ, ಇಲ್ಲಿ ಕೆಲಸ ಮಾಡ್ತಾ ಇದೀನಿ, ವಾಟ್ ನೆಕ್ಸ್ಟ್? ಹಂಗೆ ಹೋಯ್ತು 1.5 ವರ್ಷ. ಜೀವನ ಏನ್ ಕಲಿತಾ ಇದ್ದೀನಿ, ಈ ಕೆಲಸ ಏನು ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಎಲ್ರು ಬರ್ತಾರೆ, ನಾನು ಹೋಗ್ತಾ ಇದೀನಿ ಕೆಲ್ಸಕ್ಕೆ, ಸಂಬಳ ತಗೊಂತಾ ಇದೀನಿ, ಮುಗೀತು, ತಿನ್ಕೊಂಡಿದ್ದೀನಿ, ಮುಗೀತು, ಅಷ್ಟೇ. ಆಮೇಲೆ ನನಗೆ ಜವಾಬ್ದಾರಿ ಪ್ರೆಷರ್ ಮನೆಯಿಂದ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ನಾವು ಇದ್ದಿದ್ದು ನಮ್ ದೊಡ್ಡಪ್ಪ ಮನೆಯಲ್ಲಿ. ಸೊ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಮನೆ ಬಿಡ್ಬೇಕಾಗಿರೋ ಪರಿಸ್ಥಿತಿ ಆಲ್ಮೋಸ್ಟ್ ಬಂದಿತ್ತು. ಸೊ 2013 ಅಲ್ಲಿ ಮನೆ ಬಿಟ್ಟು ಅವ್ರವರೇ ಕಾನ್ಫ್ಲಿಕ್ಟ್ ಮಾಡ್ಕೊಂಡ್ರು, ನಾನು ಇಲ್ಲಿದ್ದೆ. ಆಮೇಲೆ ಮನೆ ಬಿಟ್ಟು ಊರಲ್ಲೇ ಒಂದ್ ಬಾಡಿಗೆ ಮನೆಗೆ ಹೋದ್ವಿ. 1000 ರೂಪೀಸ್ ಬಾಡಿಗೆ ಊರಲ್ಲಿ. ನನ್ಗೆ ಅವಾಗ ಒಂದು ಕ್ಷಣ ಅನ್ಸಿದ್ದು, ಒಂದು ಇರುವೆಗೂ ಅಥವಾ ಒಂದು ಹಕ್ಕಿಗೂ ಒಂದು ಗೂಡಿರುತ್ತೆ. ಆಮೇಲೆ ನೀನ್ ಹುಟ್ಟಿ ಬೆಳೆದಿದ್ದೂರಲ್ಲಿ ನಿನಗೆ ಒಂದು ಮನೆ ಇಲ್ಲ ಅಂದ್ರೆ ಇದಕ್ಕಿನ್ನ ಎಂತ ಪರಿಸ್ಥಿತಿನಪ್ಪ ಇದು ಅಂತ. ನಾವೇನ್ ಬೆಗ್ಗರ್ಸ್ ಅಲ್ಲ ಅಥವಾ ಏನು ಅಲ್ಲ, ಒಂದು ಒಳ್ಳೆ ಫ್ಯಾಮಿಲಿನೇ, ಒಂದು ಗೌಡ್ರು ಫ್ಯಾಮಿಲಿ, ಒಂದು ರೈತರು ಅಂತ. ಒಕ್ಕಲಿಗರು ಅಂದ್ರೆ ಮಾಮೂಲಿ ರೈತರು ಅಂತಾರೆ. ನಮ್ದೊಂದು 6 ಕುಂಟೆ 4 ಕುಂಟೆ ಪಿತ್ರಾರ್ಜಿತ ಜಮೀನಿತ್ತು, ಅದ್ರಲ್ಲಿ ಕಾಗಡ ಮೊಗ್ಗು ಬೆಳಿತಾರೆ ನಮ್ ತಂದೆ. ಅದ್ ಹಾಕಿದ್ರೆ 2 ರೂಪಾಯಿ ರೇಟ್ ಇರ್ಬೋದು, 200 ರೂಪಾಯಿ ರೇಟ್ ಇರ್ಬೋದು, ಇಟ್ ವೇರೀಸ್. ಸೊ ಅವಾಗ ಆ ಬಾಡಿಗೆ ಮನೆಗೆ ಬಂದಾಗ, ಊರಲ್ಲೇ ಬೆಂಗಳೂರಲ್ಲಿ ಬಾಡಿಗೆ ಮನೆ ಕಾಮನ್, ಇಡೀ ಊರಲ್ಲಿ ನಾವು ಒಬ್ಬರೇ ಬಾಡಿಗೆ ಮನೆಯಲ್ಲಿರೋದು, ಅಷ್ಟು 400-500 ಮನೆಯಲ್ಲಿ. ಅದು ದೊಡ್ಡ ದುರಂತ ಅನ್ನಿಸ್ತಾ ಇತ್ತು ನನಗೆ. ಆಮೇಲೆ ಕಂಪ್ನಿ ಬಿಟ್ಬಿಟ್ಟೆ ನಾನು. ಕಂಪ್ನಿನೇ ಮುಚ್ಚೋಯ್ತದ ಆಕ್ಚುಲಿ. ಕಂಪ್ನಿ ಮುಚ್ಚಿಬಿಡ್ತು. ಸೊ ನಾನು ವಾಪಸ್ ಊರಿಗೆ ಬಂದೆ. ಅಂದ್ರೆ ದುಡ್ಡಿಲ್ಲ, ಬರಲ್ಲ, ಲೈಫ್ ಫೋಟೋ ಹೋಯ್ತು ಅನಿಸ್ತು ನನ್ಗೆ. ಮತ್ತೆ ಊರಿಗೆ ಬಂದೆ. ಅಷ್ಟೊತ್ತಿಗೆ ಸಾಲದ ಪ್ರೆಷರ್ ಜಾಸ್ತಿ ಆಗಿತ್ತು. ನಮ್ ಜೀವನನೇ ಸಾಲದಲ್ಲಿ ನಡೀತಾ ಇತ್ತು. ಎಷ್ಟಿತ್ತು ಅವಾಗ? ಒಂದು 70-80 ಸಾವಿರ. 2008 ಸಾಲ ಇತ್ತು. ಸೊ ಅವರು ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ನಾನು ಏನ್ ಮಾಡಿದೆ, ತುಮಕೂರಿಗೆ ಬಂದೆ. ಮತ್ತೆ ನಾನು ಅದನ್ನ ಯೂಸ್ ಮಾಡ್ಕೊಂಡು ಬೇರೆ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ಗೊತ್ತಿರ್ಲಿಲ್ಲ ನನಗೆ. ಸೊ ಮತ್ತೆ ತುಮಕೂರಿಗೆ ಬಂದೆ. ಶ್ರೀದೇವಿ ಇನ್ಸ್ಟಿಟ್ಯೂಷನ್ಸ್ ಇದೆ, ಡಾಕ್ಟರ್ ಹುಲಿ ನಾಯ್ಕರ್ ಅವ್ರದ್ದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದು ಒಂದು LKG ಇಂದ ಮೆಡಿಕಲ್ ವರ್ಗೂ ಒಂದೇ ಫೀಲ್ಡ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾರ್ದೋ ಒಂದು ಹೇಳಿದ್ರು, ಇಲ್ಲಿ ಹೋಗು ನೀನು ಲೆಕ್ಚರಿಂಗಿಗೆ ಅಪ್ಲಿಕೇಶನ್ ಹಾಕು ಅಂತ. ಮತ್ತೆ ಬ್ಯಾಕ್ ಟು 6,000 ಸ್ಯಾಲ್ರಿ. 9 ರಿಂದ 6 ಬಂದ್ರಿ? 9 ರಿಂದ 6 ಮತ್ತೆ ಲೆಕ್ಚರಿಂಗ್, ಬ್ಯಾಕ್ ಟು 0. ಸೊ ಆಮೇಲೆ ಅಲ್ಲೊಂದ್ 3 ತಿಂಗಳು ಮಾಡಿ, ಅಲ್ಲಿಂದ ಮತ್ತೆ ಒಂದು ಸ್ಮಾರ್ಟ್ ಫೋನ್ ತಗೊಂಡು, ಆಮೇಲೆ ಗೊತ್ತಾಯ್ತು ನನಗೆ ನೌಕರಿ ಅಂತ ಇರುತ್ತೆ, ನಾವು ಜಾಬ್ ಅಪ್ಲೈ ಮಾಡಬೇಕು, ಇಂಟರ್ವ್ಯೂಸ್ ಕೊಡಬೇಕು ಅಂತ HR ಕನ್ಸಲ್ಟೆನ್ಸೀಸ್ನೆಲ್ಲ ಅಪ್ರೋಚ್ ಮಾಡಿ, ಆಮೇಲೆ ಒಂದು ಕಂಪ್ನಿನಲ್ಲಿ ಮತ್ತೆ ಕೆಲಸ ಸಿಕ್ತು ಬೆಂಗಳೂರಲ್ಲಿ. ಎಲ್ಲಿ, ಯಾವ ಕಂಪನಿ? ಕಂಪ್ನಿ ಹೆಸರು ವೆಸ್ಟ್ ಕಾರ್ಪೊರೇಷನ್ ಅಂತ, US ಬೇಸ್ಡ್ MNC ಅದು. ಸೊ ಅದು ಕೂಡ BPOನೇ, ತುಂಬಾ ದೊಡ್ಡ ಕಂಪ್ನಿ ಅದು. ಅಂದ್ರೆ 2,000-3,000 ಎಂಪ್ಲಾಯಿ ಸೈಜ್ ಇರುವಂತ ದೊಡ್ಡ ಕಂಪ್ನಿ. ಹೌದು, ತುಂಬಾ ದೊಡ್ಡ ಕಂಪ್ನಿ. ನನ್ನ ಅದೃಷ್ಟ ಏನಂದ್ರೆ ಅವ್ರು ಕ್ಯಾಬ್ ಫೆಸಿಲಿಟಿ ಕೊಟ್ರು, ಪಿಕಪ್ ಡ್ರಾಪ್ ಅವರೇ ಮಾಡೋರು. ಸೆಕೆಂಡ್ ಶಿಫ್ಟ್ UK ಶಿಫ್ಟ್ ಮಾಡ್ಬೇಕಾಗಿತ್ತು, 2 to 11. ನೆಕ್ಸ್ಟ್ 22,000 ಸ್ಯಾಲ್ರಿ.
ಅವ್ರು ಸ್ಟಾರ್ಟ್ ಮಾಡಿದ್ದು 18ಗೆ, ನಾನು ಬಿಡ್ಬೇಕಾದ್ರೆ 22. ಎಷ್ಟು ವರ್ಷ ಇದ್ರಿ ಅಲ್ಲಿ? 3 years ಇದ್ದೆ. ಹೆಂಗಿತ್ತು ಒಂದು BPO ಜಾಬ್ ಫಾರ್ ಎ ಗರ್ಲ್, ನೈಟ್ ಶಿಫ್ಟ್? ನೈಟ್ ಶಿಫ್ಟ್. ಹೆಂಗಿತ್ತು? ನನ್ನ ಆಲ್ಮೋಸ್ಟ್ ನೈಟ್ ಶಿಫ್ಟ್ ಅಂದ್ರೆ ಹುಡುಗಿರ್ ಕಡಿಮೆನೆ ಇರ್ತಾ ಇದ್ರು. ಸೊ ಆದ್ರೆ ಆ ಲಕ್ಸುರಿ ಫೀಲ್ ಅಂತೂ ಇತ್ತು. ಬಟ್ ಏನಂದ್ರೆ ನಿಮ್ಗೆ ಕ್ಯಾಬಿಗೆ ಎಸ್ಕಾರ್ಟ್ಸ್ ಇರ್ತಾರೆ, ಆಫೀಸಲ್ಲಿ ಎಲ್ಲ ಎಸ್ಕಾರ್ಟ್ಸ್ ಸೆಕ್ಯೂರಿಟೀಸ್ ಇರ್ತಾರೆ. ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ. ತುಂಬಾ ದೊಡ್ಡ ಫ್ಲೋರು, ತುಂಬಾ ಜನ ಕೆಲಸ ಮಾಡ್ತಾ ಇರ್ತಾರೆ. 70% ಹುಡುಗರು, 30% ಹುಡುಗಿರು, ಆ ತರ ಇದ್ರಲ್ಲಿ ಇರುತ್ತೆ ನೈಟ್ ಶಿಫ್ಟ್ ಅಲ್ಲಿ. ನೈಟ್ ಶಿಫ್ಟ್. US ಶಿಫ್ಟ್ ಅವರು ಇರ್ತಾರೆ. ನಂದು 11ಗೆ ಮುಗಿತಾ ಇತ್ತು. ಸೊ ಅದು ತುಂಬಾ ಕಂಫರ್ಟಬಲ್ ಕಸ್ಟಮರ್ ಸರ್ವಿಸ್ ಜಾಬ್. ಬೆಳಗ್ಗೆ ಎಲ್ಲ ಮಲಗಿರೋದು, ಸಂಜೆ ಎಲ್ಲ ಎದ್ದಿರೋದು. ಅಷ್ಟೇ ಅಷ್ಟೇ. ಅದೇ 3 ವರ್ಷ ಜೀವನ ನನ್ಗೆ. ಬಟ್ ಒಂದು ಖುಷಿ ಏನಪ್ಪಾ ಅಂದ್ರೆ 22,000 ತನಕ ಸ್ಯಾಲರಿ ಬರ್ತಾ ಇದೆ. 18,000 ಸ್ಟಾರ್ಟ್ ಆಯ್ತು. ವರ್ಷ ನನ್ನ ಪರ್ಫಾರ್ಮೆನ್ಸ್, ನನ್ನ ಲರ್ನಿಂಗ್, ನನ್ನ ಸ್ಕಿಲ್ಸ್ ನೋಡಿ ಅವ್ರೊಂದ್ ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿ ಕಲ್ತ್ಕೊಂಡ್ರಿ, ವರ್ಕ್ ಕಲ್ಚರ್ ಚೆನ್ನಾಗಿ ಗೊತ್ತಾಯ್ತು, ಬೆಂಗಳೂರು ಜೀವನ ಅರ್ಥ ಆಯ್ತು. ಸೊ ಪಳಗಿದ್ರಿ ಇವ್ರು? ಪಳಗ್ದೆ. ಆ 3 ವರ್ಷದಲ್ಲಿ ನನಗೆ ಒಂದು ಆರ್ಗನೈಸೇಷನ್ ಅಂದ್ರೆ ಹೆಂಗಿರುತ್ತೆ, ಅದ್ರಲ್ಲಿ ಏನೇನ್ ವಿಂಗ್ಸ್ ಇರುತ್ತೆ, ಕಸ್ಟಮರ್ ಸಪೋರ್ಟ್ ಅಂದ್ರೆ ಏನು, ಕಸ್ಟಮರ್ಗೆ ಹೆಂಗ್ ಸರ್ವಿಸ್ ಕೊಡ್ಬೇಕು ಅಂತ ಒಂದ್ ಸ್ವಲ್ಪ ಮೆಚುರಿಟಿ ಬರ್ತಾ ಹೋಯ್ತು ನನಗೆ. ಆಮೇಲೆ ಮ್ಯಾನೇಜರ್ಸ್ ಜೊತೆ ಕ್ಲೋಸ್ ಆಗಿ ವರ್ಕ್ ಮಾಡೋದು, ಟೀಮ್ ಲೀಡರ್ಸ್ ಜೊತೆ ವರ್ಕ್ ಮಾಡೋದು. ಸೊ ಈ ತರ ಮಾಡಿದಾಗ ಐ ಅಂಡರ್ಸ್ಟುಡ್, ಓಕೆ ಇದಿದೆ. ಆಮೇಲೆ ಎಲ್ಲರೂ ಹೇಳೋರು ಎಲ್ಲ ಕಂಪ್ನಿನಲ್ಲಿ ಒಂದೇ ಸಮ ಇರಬಾರ್ದು, ಸ್ವಿಚ್ ಮಾಡಬೇಕು, ಬೇರೆ ಬೇರೆ ಕಂಪ್ನಿಗೆ ಹೋಗ್ಬೇಕು ಅಂತ ಹೇಳೋರು. ಸೊ ಆ ಕಂಪ್ನಿಗೆ ವರ್ಕ್ ಮಾಡಿ ಹಿಂಗೆ ಬ್ರೌಸ್. ಆದ್ರೆ ನನ್ಗೆ ಅಲ್ಲಿವರೆಗೂ ಕೂಡ ಅದಾದ್ಮೇಲೂ ಯಾರು ನೀನು ನನ್ಗೆ ತುಂಬಾ ಒಳ್ಳೆ ಪೊಸಿಷನ್ ನಲ್ಲಿರೋ ಫ್ರೆಂಡ್ಸ್ ಕೂಡ ಮಾಡ್ಕೊಂಡೆ. PG ನಲ್ಲಿ ಇದ್ದಾಗ ರೂಮ್ಮೇಟ್ಸ್ ಇಂಜಿನಿಯರ್ಸ್ ಇರ್ತಾರೆ, HRs ಇರ್ತಾರೆ. ಯಾರು ಕೂಡ ನೀನು ಓಕೆ ಈ ಕೋರ್ಸ್ ಮಾಡು, ನೀನು ಈ BPO ಇಂದ ಆಚೆ ಬಂದು ಇನ್ನೊಂದೇನಾದ್ರೂ ಮಾಡ್ಬೋದು ಅಂತ ಏನು ಗೈಡೆನ್ಸೇ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಬಟ್ BPO ದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅಂಡರ್ ಎಸ್ಟಿಮೇಷನ್ ಜಾಸ್ತಿ ಇರ್ತಾ ಇತ್ತು. ಯಾಕಂದ್ರೆ ನಿಮ್ಗೊಂದು ಸ್ಪೆಸಿಫಿಕ್ ಡೊಮೈನ್ ಇಲ್ಲ, ಅಲ್ಲಿಂದ ಸ್ಕೇಲ್ ಆಗೋ ಆಪರ್ಚುನಿಟಿ ಇಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಯುವರ್ ರೆಗ್ಯುಲರ್ ಒಂದು ಕಾಲ್ ಸೆಂಟರ್ ಅಷ್ಟೇ. ಹಂಗೆ 5-6 ಆ ತರ ಅಲ್ಲಿ 3 ವರ್ಷ ಹೋಯ್ತು. ಆಮೇಲೆ ನನ್ಗೆ ಅರ್ಥ ಆಯ್ತು, ಐ ಥಿಂಕ್ ಐ ಆಮ್ ಲೀಡಿಂಗ್ ನೋ ವೇರ್, ಹಿಂಗೆ ಹೋದ್ರೆ ಆಗಲ್ಲ ಅಂತ ಫಾಸ್ ಮಾಡಿದೆ ಲೈಫ್ನ. ಒಂದು ಸ್ವಲ್ಪ ದಿನ ಹಾಲ್ಟ್ ಮಾಡಿದೆ. ಓಕೆ ಏನಾದ್ರೂ ಮಾಡ್ಬೇಕು. ನಾನು ಏನ್ರಲ್ಲಿ ಗುಡ್, ಎಲೆಕ್ಟ್ರಿಕಲ್ ಓದಿದ್ದೀನಿ, ಯೂಸ್ ಆಗ್ತಾ ಇಲ್ಲ. BPOದಲ್ಲಿ ಕೆಲಸ ಮಾಡ್ತಿದ್ದೀನಿ, ಇದು ನನಗೆ ಫ್ಯೂಚರೇ ಇಲ್ಲ. ಮ್ಯಾಕ್ಸಿಮಮ್ 30,000 ಸಂಬಳಕ್ಕೆ 40 ವರ್ಷ ಆಗುತ್ತೆ. ನಾನು 30,000 ಸಂಬಳ ರೀಚ್ ಆಗುವಾಗ 40 ವರ್ಷ. 100%. ಸೊ ಏನಿದು ಕತೆ, ಏನ್ ಮಾಡೋಣ ಆದ್ರೆ ನನ್ ಚಿಕ್ಕ ಹುಡುಗಿಯಿಂದ ಒಂದು ಸ್ಪಾರ್ಕ್ ಇತ್ತು. ಓಕೆ ನಾನು ಊರಲ್ಲಿ ಬಿಸ್ನೆಸ್ ಮಾಡ್ಬೇಕನ್ನೋ ಮೈಂಡು ನನ್ಗೆ ಚಿಕ್ಕ ಹುಡುಗಿಯಿಂದಾನು ಇತ್ತು. ಹೋಟೆಲ್ಗೆ ಅಪ್ಪ ಸಪೋರ್ಟ್ ಮಾಡ್ತಿದ್ದೆ, ಬ್ಯಾಂಡ್ಸ್ ಮಾಡ್ಬಿಟ್ಟು ಮಾರ್ತಾ ಇದ್ದೆ. ಆಮೇಲೆ ಈ ಚಾಪೆ ಅಣಿತಾರೆ ಅದೆಲ್ಲ ಅಣಿತಾ ಪರ್ಕೆ ಊದ್ಗಡ್ಡಿ ಒಸಿಯೋದು ಮಾಡಿದೀರಾ? ಅವಾಗೆಲ್ಲ ಮಾಡ್ತಾ ಇದ್ದೆ ಸ್ಕೂಲ್ ಟೈಮಲ್ಲಿ. ಹೌದಾ? ಸೊ ಅಂದ್ರೆ ಏನಾದ್ರೂ ಮಾಡೋದು, ಸೆಲ್ ಮಾಡೋದು, ಅದೇ ಬಿಸ್ನೆಸ್ ಅಲ್ವಾ ನನ್ನ ಪ್ರಕಾರ. ನೀವೇನಾದ್ರೂ ಒಂದು ಪ್ರಾಡಕ್ಟ್ ಮಾಡಿ ಅದನ್ನ ಸೇಲ್ ಮಾಡಿ, ನಿಮಗ್ ದುಡ್ಡು ಬರುತ್ತೆ. ಸೊ ಅದು ಬಿಸ್ನೆಸ್. ಸೊ ನನಗೆ ಅದು ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ, ಅಥವಾ ಆಂಟ್ರಪ್ರಿನರ್ಶಿಪ್ ಅನ್ನೋದು ಗೊತ್ತಿರ್ಲಿಲ್ಲ. ಒಟ್ಟಲ್ಲಿ ಏನೋ ದುಡ್ಡು ಬರ್ಬೇಕಷ್ಟೆ. ಸೊ ನಾನೇನ್ ಮಾಡಿದೆ, ಹಿಂಗೆ ವೆಬ್ ಸರ್ಚ್ ಅದು ಇದು ಮಾಡಿ ಒಂದು HubSpot ಅಕಾಡೆಮಿ ಅಂತ ಬರುತ್ತೆ. ಸೊ ನನಗೆ ಗೊತ್ತಿತ್ತು ಐ ಆಮ್ ಗುಡ್ ಇನ್ ಸೇಲ್ಸ್. ನಾನು ಜನ ಜೊತೆ ಚೆನ್ನಾಗಿ ಮಾತಾಡ್ತೀನಿ, ಯಾರನ್ನಾದ್ರೂ ಜೊತೆ ಕನ್ವಿನ್ಸ್ ಮಾಡ್ತೀನಿ, ಅಥವಾ ಇರೋ ಫ್ಯಾಕ್ಟ್ನ ವ್ಯಾಲ್ಯೂ ಪ್ರಪೋಸಿಷನ್ ಕರೆಕ್ಟಾಗಿ ಹೇಳ್ತೀನಿ ಅಂದಾಗ ನಾನು ಸೇಲ್ಸ್ ಡೊಮೈನಿಗೆ ಸ್ವಿಚ್ ಆಗ್ಬಿಟ್ಟೆ. ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಒಂದು ಕಂಪ್ನಿ, ಮತ್ತೆ ಆ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ 30,000 ಸಂಬಳಕ್ಕೆ ಸೇರ್ಕೊಂಡೆ. ಅಲ್ಲಿ ಟಾರ್ಗೆಟ್ ಕೊಟ್ಟರು, ಸೇಲ್ಸ್ ಇದು IT ಟೆಕ್ನಾಲಜಿ ಕಂಪನಿನೇ, ಬಟ್ ಅವ್ರದ್ದು ಬಿಸ್ನೆಸ್ ಅರ್ಥ ಮಾಡ್ಕೊಂಡು ಸೇಲ್ಸ್ ಮಾಡ್ಬೇಕು. ಅವ್ರು ಹೇಳ್ಕೊಡ್ತಿದ್ರು ಹೆಂಗ್ ಮಾಡ್ಬೇಕಂತ. ಅವ್ರು ಹೇಳಿದ ಪ್ರತಿಯೊಂದನ್ನು ಕಲ್ತೆ. ಆಮೇಲೆ ಸೇಲ್ಸ್ ಮಾಡಿ, ಸೇಲ್ಸ್ ನಾನ್ ಕ್ಲೋಸ್ ಮಾಡ್ತಿರ್ಲಿಲ್ಲ, ದೊಡ್ಡವರು ಸೇಲ್ಸ್ ಹೆಡ್, ಸೇಲ್ಸ್ ಡೈರೆಕ್ಟರ್ಸ್ ಇರ್ತಾರೆ, ಅವ್ರ ಕೆಳಗಡೆ ಅವರಿಗೆ ಲೀಡ್ ಜನರೇಟ್ ಮಾಡ್ಕೊಡೋದು ಅಥವಾ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು, ಅವ್ರು ಹೇಳಿದ್ನ ಫಾಲೋ ಮಾಡೋದು ಮಾಡ್ಕೊಂಡು 1-2 years ಆ ಡೊಮೈನ್ ಸೇಲ್ಸ್ ಚೆನ್ನಾಗಿ. ಯಾವ ವರ್ಷ ಇದು ಈ ಸೇಲ್ಸ್ ಬಂದಿದ್ಯೋ? 2015-16 ಟೈಮಲ್ಲಿ. ಆ ಸೇಲ್ಸ್ ಕಲ್ತಿದ್ದಾದ್ಮೇಲೆ ದೆನ್ ನಾನು ಇನ್ನೊಂದು ಕಂಪ್ನಿಗೆ ಹೋದಾಗ ಅಲ್ಲಿ ಮತ್ತೆ ಸ್ವಿಚ್ ಮಾಡಿದೆ ಕಂಪ್ನಿ. ಸೊ ಮತ್ತೆ ಸ್ವಿಚ್ ಮಾಡಿದಾಗ ಮತ್ತೆ ಅಲ್ಲಿ ಕಲಿತೆ, ಅಲ್ಲಿ ಮಾರ್ಕೆಟಿಂಗ್ ಕಲಿತೆ. ಆಮೇಲೆ ಅಲ್ಲಿ ನಾನು ಸ್ವಲ್ಪ ಸೀನಿಯರ್ ಇದ್ದೆ. ಸೊ ಯಾರಾದ್ರೂ ಹೊಸ ಕ್ಯಾಂಡಿಡೇಟ್ಸ್ ಬಂದ್ರೆ ಇಂಟರ್ವ್ಯೂ ತಗೋತಾ ಇದ್ದೆ. ರೆಕ್ರೂಟ್ಮೆಂಟ್ ನಡೀತಾ ಇತ್ತು ಇಂಟರ್ನ್ಸ್ ಫ್ರೆಶರ್ಸ್ಗೆ. ಸೊ ಇಂಟರ್ವ್ಯೂಸ್ ನ ಹೆಂಗೆ ಮಾಡ್ಬೇಕು, ಸ್ಕ್ರೀನ್ ಹೆಂಗ್ ಮಾಡ್ಬೇಕು, ಕ್ಯಾಂಡಿಡೇಟ್ ಸೆಲೆಕ್ಷನ್ ಹೆಂಗಿರುತ್ತೆ. ಆಮೇಲೆ ನನ್ಗೆ ಅವಾಗ ಸ್ವಲ್ಪ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದು ನರ್ಚರ್ ಆದೆ. ಅಂದ್ರೆ ನಾನು ಎಲ್ಲೋದ್ರೂ ಕಲಿತಾ ಇದ್ದೆ.
ಅದಿತ್ತು ಇವ್ರ ಹತ್ರ ಒಳ್ಳೆ ಹೆಸರು ತಗೋಬೇಕಪ್ಪ, ಅಯ್ಯೋ ನಮ್ಮ ಮ್ಯಾನೇಜರ್ ಏನಾದ್ರು, ಆಮೇಲೆ ನಾನು ಅನ್ನೆಸೆಸರಿ ಲೀವ್ಸ್ ಹಾಕೋದು. ಆಮೇಲೆ ಈಗೊಂದು ಟ್ರೆಂಡ್ ನಡೀತಾ ಇದೆ 9 to 5 ಜಾಬ್ಸ್ನ ಬ್ಲೇಮ್ ಮಾಡೋದು. ಐ ಆಮ್ ಕ್ವಿಟಿಂಗ್ 9 to 5 ಜಾಬ್ ಅಂಡ್ ಫಾಲೋಯಿಂಗ್ ಫ್ಯಾಷನ್ ಅಂತ. ದಟ್ಸ್ ನಾಟ್ ರೈಟ್. ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗಲ್ಲ. ಫಾಲೋ ಪ್ಯಾಷನ್ ಅನ್ಲೆಸ್ ಇಟ್ ಈಸ್ ನಾಟ್ ಕೀಪ್, ಅಂದ್ರೆ ಆ ರಿಸ್ಕ್ ಅಲ್ಲಿ ಇಡಬಾರ್ದು ನಮ್ಮನ್ನ. ನಮ್ಮ ಬ್ಯಾಕ್ ಗ್ರೌಂಡ್ ಏನು, ನನಗೆ ಡಿಪೆಂಡೆನ್ಸಿ ಇದೆ, ನನ್ನ ಪ್ಯಾಷನ್ನು ಕಂಫರ್ಟ್ಗೋಸ್ಕರ 9 to 5 ಎಷ್ಟೋ ಜನಕ್ಕೆ ಜೀವನ ಈಗ. ಯಾರು ಎಲ್ಲ ಕ್ವಿಟ್ ಮಾಡಕ್ ಹೋಗಲ್ಲ ಅನ್ಲೆಸ್ ನಿಮ್ಗೆ ಒಂದು ಸ್ಟ್ರಾಂಗ್ ಸ್ಕಿಲ್ ಇರಬೇಕು, ಬ್ಯಾಕ್ ಗ್ರೌಂಡ್ ಇರಬೇಕು, ಕೇಪಬಿಲಿಟಿ ಇರಬೇಕು. ಏನೂ ಇಲ್ಲ ಅಂದ್ರೆ ಯಾರ್ಯಾರೋ ಹೇಳಿದ್ರು ಅಂತ 9 to 5 ಕ್ವಿಟ್ ಮಾಡೋದು ಅದು ಒಳ್ಳೇದಲ್ಲ. ಸೊ ನಾನು 9 to 5 ಯಾವತ್ತೂ ಬ್ಲೇಮ್ ಮಾಡ್ತಾ ಇರಲಿಲ್ಲ. ಇದು ನನ್ನ ಸೋರ್ಸ್. ಸೊ ಇದು ಇಲ್ಲದೆ ಜೀವನನೇ ಇಲ್ಲ. ಸೊ ಇದರಿಂದನೇ ಅಲ್ವಾ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದು, ಸಂಬಳ ಬರ್ತಾ ಇರೋದು. ಆ ರೆಸ್ಪೆಕ್ಟ್, ನನ್ನ ಜಾಬ್ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ನನ್ನ ಸೀಟ್ನಲ್ಲಿ ಎಲ್ಲಿ ಕಂಫರ್ಟಬಲ್ ಆಗಿ ಇಟ್ಕೊಂಡು ಐ ವಾಸ್ ಲರ್ನಿಂಗ್. ಅಲ್ಲಿಂದ ಆಮೇಲೆ ನಂದು ಸ್ವಲ್ಪ ಎಕ್ಸ್ಪೆನ್ಸಸ್ಸು, ಸಾಲ, ದಿನ ಬೆಳಿಗ್ಗೆ ಇದ್ರೆ ಮಿಸ್ ಕಾಲ್ಸ್ ಇರೋದು ಊರ್ ಕಡೆಯಿಂದ ಜನದ್ದು. ನಿಮಗ್ ಫೋನ್ ಮಾಡ್ತಿದ್ರ? ಅಪ್ಪ ನನ್ ಕಡೆ ಡೈರೆಕ್ಟ್ ಮಾಡ್ಬಿಟ್ಟಿದ್ರು ಅವ್ರನ್ನೆಲ್ಲ. ನನ್ ಮಗಳು ಬರುತ್ತಪ್ಪ ಇರಪ್ಪ ಸಂಬಳ ಕೊಡ್ತೀವಿ ಇರು. ಅವ್ರಿಗೆ ಒಂದ್ ಸ್ವಲ್ಪ ಅವಾಗ ಕಾನ್ಫಿಡೆನ್ಸ್, ದೊಡ್ಡ ಕೆಲ್ಸಕ್ಕೆ ಹೋಗಿದ್ದಾಳೆ, 30,000 ಬರ್ತಾ ಇದೆ, ಬರುತ್ತೆ ಕೊಡುತ್ತೆ ಅಂತ. ನಾನೇ ಲಿಟ್ರಲಿ ಊರಿಗೆ ಹೋಗಿ ಪ್ರತಿ ತಿಂಗಳು ಬಡ್ಡಿ ಕಟ್ ಬಂದಿದ್ದೀನಿ. 2,000, 4%, 3%. ಆಮೇಲೆ ಇನ್ನೊಬ್ರಿಗೆ ಎಲ್ಲೆಂದ್ರಲ್ಲೇ ಸಾಲ. ಏನಕ್ಕೆ ಸಾಲ ಗೊತ್ತಿಲ್ಲ. ಅಪ್ಪನ್ನ ಬ್ಲೇಮ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅವರಿಗೆ ಅದೇ ಜೀವನ ಅನ್ಸುತ್ತೆ. ಈ ಕಡೆ ಸಾಲ ಮಾಡೋದು, ಆ ಕಡೆ ಕ್ಲೋಸ್ ಮಾಡೋದು, ಈ ತರ ಅನಿವಾರ್ಯತೆ. ನಾನು ಅವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ, ಬಿಕಾಸ್ ಅವ್ರಿಗೂ ಯಾರು ಸಪೋರ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದೆ ಎಷ್ಟು ಪಾಸಿಬಲ್ ಆಗುತ್ತೆ. ಐ ಥಿಂಕ್ ಆ ಹೋಲ್ ನಾನು ವರ್ಕ್ ಮಾಡಿದ BPO ಕಂಪ್ಲೀಟ್ ಸ್ಯಾಲ್ರಿ ಅಷ್ಟಕ್ಕೆ ಹೋಯ್ತು. ನಾನೇನು ಒಂದು ನೋಟ್ ಸ್ಟಡ್ ಕೂಡ ಮಾಡಿಸ್ಕೊಳಕ್ಕಾಗಲಿಲ್ಲ. ಆಮೇಲೆ ಮನೆ ಇಲ್ಲ ಅಲ್ಲ, ಸೊ ಊರಲ್ಲಿ ಲಕ್ಕಿಲಿ ಯಾರೋ ಒಬ್ರು ಫಾರ್ಮರು ಅವ್ರ ಮನೇನ ಸೇಲ್ಗಿಟ್ಟಿದ್ರು. ಬರೀ 1.25 ಲಕ್ಷ ಅಷ್ಟೇ. ಹಳೆ ಮನೆ, ಡಬಲ್ ಬೆಡ್ರೂಮು, ಹಳೆ ಮನೆ, ಮಾಮೂಲಿ ಹೆಂಚಿನ ಮನೆ ಆ ಥರ. ಸೊ ಅದನ್ನ ನಾವು ಪರ್ಚೇಸ್ ಮಾಡಿದ್ವಿ. ನಮ್ಮಪ್ಪ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಇಟ್ಟಿದಾರಮ್ಮ, ಈ ಬಾಡಿಗೆ ಮನೆಯಿಂದ ಹೋಗ್ಬಿಟ್ಟು 5,000 ರೂಪಾಯಿ ಕೊಟ್ಬಿಟ್ರೆ ಟೋಕನ್ ಅಡ್ವಾನ್ಸ್ ಥರ ತೊಗೊಬಿಡ್ತಾರಂತೆ. ಆಮೇಲೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಕೊಟ್ಬಿಡು ಅಂದ್ಬಿಟ್ಟು, ನಾನು ನೋಡೇ ಇರಲಿಲ್ಲ ಅದು ಮನೆ ಯಾವುದು ಎತ್ತ ಅಂತ. ಸೊ 5,000 ಕೊಟ್ಟು ಬ್ಲಾಕ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಏನೇನು ನಾವು ಪ್ಲೆಡ್ಜ್ ಮಾಡೋಕ್ಕಾಗುತ್ತೆ ಇರೋ ಗೋಲ್ಡು, ಆಮೇಲೆ ಪರ್ಸನಲ್ ಲೋನ್ ತಗೊಂಡು 1 ಲಕ್ಷ 30,000ಕ್ಕೆ ನನ್ ಬೇರೆ ಒಂದೇ ಕಂಪ್ನಿನಲ್ಲಿ 3 ವರ್ಷ ಇತ್ತಲ್ಲ, ಸೊ ಪರ್ಸನಲ್ ಲೋನ್ ಕೊಟ್ರು HDFC ಅವರು. ಊರಲ್ಲಿ ಈಗ ಮನೆ ಇದೆ? ನಂದೇ ಸ್ವಂತ ಮನೆ ಇದೆ. ವೆರಿ ಗುಡ್. ಆಮೇಲೆ ಸೊ ಮನೆ ತಗೊಂಡ್ವಿ. ಅಪ್ಪ ಅಮ್ಮ ಈಗ ಸೇಫ್, ದೇ ಆರ್ ಸೇಫ್ ನಾವು, ಅಷ್ಟೇ ನನಗೆ ಬೇಕಾಗಿರೋದು. ಸ್ವಂತ ಮನೆ ಇದೆ, ಮನೆ ಕಂಫರ್ಟಬಲ್ ಆಗಿದೆ, ಊರಿನ ಮಧ್ಯ ಇದೆ, ಸುತ್ತ ದೇವಸ್ಥಾನಗಳಿದಾವೆ, ಚೆನ್ನಾಗಿದೆ, ಸಾಕು ಅವರಿಗೆ. 30,000 ಸಾಕ ಇಲ್ಲಿ? 30,000 ಎಷ್ಟು ತಿಂಗಳಿಗೆ? EMI ಎಷ್ಟು ತಿಂಗಳಿಗೆ? ತಿಂಗಳ ಆಲ್ಮೋಸ್ಟ್ ಬರ್ತಿತ್ತು ಒಂದು 12-13 ಸಾವಿರ. 13,000 EMI. ಇನ್ ಬೆಂಗಳೂರಲ್ಲಿ ಇರ್ಬೇಕು, ಅಪ್ಪ ಅಮ್ಮಗೂ ಕೊಡ್ಬೇಕು, ಬರ್ತಿರೋದು 30,000. PGಗೆ ಇನ್ನ ಜಾಸ್ತಿ ಆಯ್ತು, 5,000 PG, ಅಲ್ಲಿ 20,000 ಹೌದು. ಆ ತರ ಎಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಉಳಿತಾ ಇರ್ಲಿಲ್ಲ ಏನು. ಆ PG ಸಾಲ ಅದು ಎಲ್ಲಾನು ಆಲ್ಮೋಸ್ಟ್ ಆ 30,000 ಅಲ್ಲಿಗೆ ಸಾರ್ಟ್ ಆಗೋದು. ಆಮೇಲೆ ನಾನು ಆ ಕಂಪ್ನಿ ಆದ್ಮೇಲೆ ಸೇಲ್ಸು, ಮಾರ್ಕೆಟಿಂಗ್ ಕೆಲಸ ಎಲ್ಲ ಕಲ್ತ್ಕೊಂಡು ಕೆಲವೊಂದು ಈಗ ನನ್ಗೆ UK ಶಿಫ್ಟ್ ಅಲ್ವಾ, ಬೆಳಗ್ಗೆ ಎಲ್ಲ ನಾನು ಕೋರ್ಸ್ ಕಲಿತಾ ಇದ್ದೆ, ಆಫ್ಟರ್ನೂನು ಇದನ್ನ ಮಾಡ್ತಾ ಇದ್ದೆ, ಸೊ ಕೆಲಸ ಮಾಡ್ತಾ ಇದ್ದೆ. ಸೊ ಹಂಗೆ ಮಾಡಿ ನೆಕ್ಸ್ಟು ಕಲ್ತ್ಕೊಂಡೆ ಮಾರ್ಕೆಟಿಂಗ್, ಸೇಲ್ಸ್, ಬಿಸ್ನೆಸ್ ಡೆವಲಪ್ಮೆಂಟು, ಕಂಪ್ನಿದೆಲ್ಲ ಆಪರೇಷನ್ಸು, ಬೇರೆ ಬೇರೆ ಡೊಮೈನ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದೆ ಅಲ್ವಾ, ಅವರಿಂದನೂ ಕಲ್ತ್ಕೊಂತಾ ಇದ್ದೆ. ಸೊ ನಾಲೆಡ್ಜ್, ಮೆಚುರಿಟಿ ಬರ್ತಾ ಹೋಯ್ತು ನನಗೆ. ಈ ಮಧ್ಯೆ ಕೊರೋನಾ ಬಂತಲ್ಲ? ಆಮೇಲೆ ನಾನು 2017 ನಂದು ಮದ್ವೆನೂ ಆಯ್ತು. ಹೌದಾ? ಕೊರೋನಾ ಮುಂಚೆ ಮದ್ವೆ ನಿಮ್ದು? ಕೊರೋನಾ ಮುಂಚೆ ಮದ್ವೆ ಆಗಿದ್ದು. ಓಕೆ. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ? ಅವರು ಈವೆಂಟ್ಸ್ ಅಂದ್ರೆ ಫೋಟೋಗ್ರಾಫರ್, ಪ್ಲಸ್ ಈಗ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅವರು ನಿಮ್ ಫೀಲ್ಡ್ ಅವರಲ್ಲ ಅವರು? ಓಕೆ. ಮದ್ವೆ ಆಯ್ತು, ಆಪೋಸಿಟ್ ಫೀಲ್ಡ್. ಬೆಂಗಳೂರು ಅವರೇನೋ ಅವರು? ಅವ್ರು ಬೆಂಗಳೂರು. ಬೆಂಗಳೂರು ಸೆಟ್ಲ್ ಆದ್ರಿ? ಹೌದು. PG ಇಂದ ಮನೆ ಬಂತು. ನನಗೆ ಬಾಡಿಗೆ ಕಡಿಮೆ ಆಯ್ತು ಅಷ್ಟೇ. ಓಕೆ, ರೈಟ್. ಅದು ಆಕ್ಚುಲಿ ಅದು ಸ್ವಲ್ಪ ಆ ಟೈಮಲ್ಲಿ ನಾನು ಯಾಕೆ ಮದ್ವೆ ಆಯ್ತು ಅಂದ್ರೆ ನನಗೆ ಮುಂದೆ ಗೊತ್ತಿರ್ಲಿಲ್ಲ. ನಂಗೆ ಐ ವಾಂಟೆಡ್ ಟು ಸೆಕ್ಯೂರ್ ಮೈ ಲೈಫ್ ನೌ, ಬಿಕಾಸ್ ನನಗೆ ಊರಲ್ಲಿನೂ ಕೂಡ ನಿಮ್ಗೆ ಮದ್ವೆ ಅಂದ್ರೆ ಜವಾಬ್ದಾರಿ ತಗೊಂಡು ಮಾಡೋ ಅಂತ ನಮ್ಮಪ್ಪ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ.
ಸೊ ನನಗೆ ಅವಾಗ ಏನೋ ಗೊತ್ತಾ, ಅಷ್ಟೊಂದು ಮೆಚುರಿಟಿ ಇರ್ಲಿಲ್ಲ, ಬಟ್ ಕೆಲ್ಸ ಮಾಡ್ತಾ ಇದ್ದೆ, ಮದ್ವೆ ಕೂಡ ಸೊ ಆಯ್ತು. ಮದುವೆ ಆಗ್ಬೇಕು ಅಂದ್ರೆ ನಿಮ್ದೇ ಕಾಲ್ ಅದು? ಹಾ, ಮದ್ವೆ ಅಂದ್ರೆ ಆವಾಗ ಆಗ್ಬೇಕನ್ನೋದು ಏನಿರ್ಲಿಲ್ಲ, ಬಟ್ ಅದು ಋಣಾನುಬಂಧ ಬರುತ್ತೆ. ಅರೇಂಜ್ ಮ್ಯಾರೇಜ್ ಇದು? ಇದೊಂಥರ ಅರೇಂಜ್ ಕಮ್ ಲವ್ ಮ್ಯಾರೇಜ್ ತರ. ಲವ್ ಇಲ್ಲಿ ಬೆಂಗಳೂರ್ಲಾ? ಹಾ, ಬಟ್ ಇಟ್ ಈಸ್ ಜಸ್ಟ್ 3-4 months. ಅದು BPO ಮಾರ್ಕೆಟಿಂಗು ಸೇಲ್ಸ್ ಅಲ್ಲಿ ಇರೋರು ಇನ್ಯಾರನ್ನ ಹೆಂಗ್ ಮೀಟ್ ಮಾಡ್ತಾರೆ? ಅದ ಹಂಗೆ ಮ್ಯೂಚುವಲಿ ಒಬ್ರಿಂದ ಒಬ್ರಿಗೆ ಕಂಫರ್ಟಬಲ್ ಹೇಳ್ಬೋದು ಅಷ್ಟೇ, ನಂಗೆ ಗೊತ್ತಿಲ್ಲ. ಒಬ್ರಿಂದ ಒಬ್ರಿಗೆ ಪರಿಚಯ ಆಗಿ ಮೀಟ್ okay. ಮಾಡಿ ಓಕೆ ಇದು ಮದ್ವೆ ಆಗ್ಬೇಕಂತ ಹೇಳಿ ಮನೆಯಲ್ಲೆಲ್ಲ ಹೇಳಿ ನಾರ್ಮಲ್ ಆಗಿ ಅರೇಂಜ್ ಮ್ಯಾರೇಜ್ ಒಪ್ಪಿ, ಸ್ವಲ್ಪ ಇತ್ತು ಕಾನ್ಫ್ಲಿಕ್ಟ್ಸ್, ಬಟ್ ಸ್ಟಿಲ್ ಅದು ಕ್ಲಿಯರ್ ಮಾಡ್ಕೊಂಡು ಮದ್ವೆ ಆಯ್ತು. ಮದ್ವೆ ಕೂಡ ನಾನು ಎಲ್ಲಾರ ತರಾನೇ ಆಗ್ಬೇಕು ಅಂತ ಇಡೀ ಮದ್ವೆನು ಮತ್ತೆ ಸಾಲ ಮಾಡ್ಕೊಂಡೆ ಮದ್ವೆ ಆಗಿದ್ದು. ಇದು ಲಕ್ಷದಲ್ಲಿ ಇರುತ್ತೆ ನನ್ನ ಪ್ರಕಾರ. 4 ಲಕ್ಷ, 4.5 ಲಕ್ಷ ಸಾಲ. ಮದುವೆ ಬೆಂಗಳೂರ್ಲ? ಮದ್ವೆ ಶಿರಾದಲ್ಲಿ. ಶಿರಾದಲ್ಲಿ? ಹಾ, ಮದ್ವೆ ಶಿರಾದಲ್ಲಿ. 4 ಲಕ್ಷ ಸಾಲ? 4 ಲಕ್ಷ ಸಾಲ. ಯಾಕಂದ್ರೆ ಅದೇ ಫಸ್ಟ್ ಆ ಮದ್ವೆ ಅರೇಂಜ್ ಆಗಿರೋ ಟೈಮಲ್ಲಿ ನಮ್ಮ ಹತ್ರ 1 ರೂಪಾಯಿ ಕೂಡ ಇರ್ಲಿಲ್ಲ. ಬಟ್ ಅದು ದೇವರು ಆ ಕ್ಷಣಕ್ಕೆ ಏನೇನು ಒದಗಿಸ್ಬೇಕೋ ಅದು ಒದಗಿಸ್ತಾನೆ. ಬಟ್ ನಾನು ಅವರು ಫ್ಯಾಮಿಲಿ ಹಸ್ಬೆಂಡ್ ಫ್ಯಾಮಿಲಿಗೂ ಕೂಡ ನೀವೆಲ್ಲ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನೂ ಇಲ್ಲ ಈ ಥರ ನಾನು ಕೇಳಿರಲಿಲ್ಲ. ಬಿಕಾಸ್ ಅದು ಮುಂದೆ ವಿ ಶುಡಂಟ್ ಟೇಕ್ ಬ್ಲೇಮ್. ನನಗೆ ನಮ್ಮ ಅಪ್ಪ ಅಮ್ಮಗೆ ಬ್ಲೇಮ್ ಬರಬಾರ್ದು ಅಂತ ನಮ್ಮ ಕಡೆಯಿಂದ ನಮ್ಮ ಜವಾಬ್ದಾರಿ ಏನಿರುತ್ತೆ ಅದು ನಾನೇ ಮುಂದೆ ನಿಂತ್ಕೊಂಡು ನಮ್ಮ ಅಪ್ಪಗೆಲ್ಲ ಫೆಸಿಲಿಟೇಟ್ ಮಾಡಿಸ್ಕೊಟ್ಟು ನನ್ನ ಮದ್ವೆನ ನನ್ನ ಖರ್ಚಲ್ಲಿ ಮಾಡ್ಕೊಂಡಿದ್ದು. ಸರಿ, ಮದ್ವೆ ಆಯ್ತು, ಕರೋನಾ ಬಂತು. ಕರೋನಾ ಬಂದಾಗ ನಿಮ್ಗೇನು ಕೆಲ್ಸಕ್ಕೆ ಎಫೆಕ್ಟ್ ಆಗ್ಲಿಲ್ವಾ? ಕರೋನಾ ಆಕ್ಚುಲಿ ನನ್ಗೆ ಒಳ್ಳೇದ್ ಮಾಡ್ತು. ಸೊ ಹೆಂಗಾಯ್ತು ಅಂದ್ರೆ ನನ್ಗೆ ಕರೋನಾ ಫಸ್ಟ್ ವೇವ್ ಕರೋನಾ ಒಳ್ಳೇದಾಯ್ತು. ಸೆಕೆಂಡ್ ವೇವ್ ದೇರ್ ಆರ್ 2 waves ಅಲ್ವಾ ಕರೋನಾದಲ್ಲಿ. ಸೊ ಫಸ್ಟ್ ವೇವ್ ಅಲ್ಲಿ ನನ್ಗೆ ರಿಮೋಟ್ ಕೊಟ್ರು. ನಾನು ಒಂದ್ ಕಂಪ್ನಿನಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ನೈಟ್ 10ಗೆ ಕೋರ್ಮಂಗ್ಲಾದಿಂದ ನಾನು ಆಲ್ಮೋಸ್ಟ್ ಬನ್ನೇರ್ಘಟ್ಟಾಗಿ ಹೋಗ್ಬೇಕಾಗಿತ್ತು 2 wheeler-ಅಲ್ಲಿ. ಸೊ ಅದನ್ನ 5 ತಿಂಗಳು ಮಾಡಿದೆ. ಇದು ತುಂಬ ಕಷ್ಟ ಆಗ್ತಿತ್ತು. ನೈಟ್ 10 ಗಂಟೆಗೆ ಲಾಗೌಟು, 11 ಗಂಟೆಗೆ ನೀವು 2 wheeler-ಅಲ್ಲಿ ಮನೆಗೆ ಬರಬೇಕು. ಸೊ ಅದಕ್ಕೆ ಆ ಟೈಮಲ್ಲಿ ಕರೋನಾ ಬಂತು, ಅವರು ರಿಮೋಟ್ ಕೊಟ್ಟರು. ಸೊ ರಿಮೋಟಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಮನೇಲೇ ಕೂತ್ಕೊಂಡು ಹೆಂಗೋ ಸಂಬಳ ಬರ್ತಾ ಇತ್ತು. ಆಮೇಲೆ ಬೇಬಿ ಆಯಿತು. ಸೊ ಪ್ರೆಗ್ನೆಂಟ್ ಆಗಿದ್ದೆ, ಕರೋನಾ ಬೇಬಿ. ಬಟ್ ಸೊ ಆಮೇಲೆ ನಾನು ಮನೇಲಿ ಇದ್ದಿದ್ರಿಂದ ಬೇರೆ ಬೇರೆ ಆಪರ್ಚುನಿಟೀಸ್ ನೋಡ್ತಾ ಇದ್ದೆ. ಓಕೆ, ಇಟ್ಸ್ ಕೈಂಡ್ ಆಫ್ ಮೂನ್ ಲೈಟಿಂಗ್ ಇಸ್ ನಾಟ್ ಅಫಿಷಿಯಲ್, ಬಟ್ ಆಸ್ ಲಾಂಗ್ ಆಸ್ ನೀವು ಅವ್ರಿಗೆ ಕೊಡೋ ಟೈಮ್ ಅವ್ರಿಗೆ ಕೊಟ್ಟು ಈ ಕಂಪ್ನಿಗೆ. ಹೆಂಗೆ ಅವಾಗ ತಲೆಯಲ್ಲಿ ಸ್ಟ್ರೈಕ್ ಆಯ್ತಾ? ಅಂದ್ರೆ ನಾನೊಂದು ಕಂಪ್ನಿ ಮಾಡ್ಬೇಕು ಅಂತ ಸ್ಟ್ರೈಕ್ ಆಗ್ತಿತ್ತ ಏನಾರು? ಅಂದ್ರೆ ನಾನು ಇಷ್ಟೆಲ್ಲ ಕಲ್ತಿದ್ದೀನಿ, ಅದು ಇದನ್ನೇ ಯಾಕೆ ಇದನ್ನ ಇನ್ನೊಂದು ಕಂಪ್ನಿಗೆ ಕೇಳೋಣ ಅಂದ್ರೆ ಬಿಸ್ನೆಸ್ ಅನ್ನೋದು ಗೊತ್ತಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಓಕೆ ಇವ್ರಿಗೆ ಕೆಲಸ ಮಾಡ್ತಿದ್ದೀನಿ, ಇದೇ ಕೆಲಸನ ಪಾರ್ಟ್ ಟೈಮ್ ಬೇರೆಯವ್ರಿಗೆ ಮಾಡೋಣ ಅನ್ನೋದು ಕಾನ್ಸೆಪ್ಟ್ ಬಂತು. ಸೊ ಅಪ್ರೋಚ್ ಮಾಡಿದೆ, ಕೆಲವೊಬ್ರು ಪಾರ್ಟ್ ಟೈಮ್ ಕೊಟ್ರು. ಅವಾಗ ಏನಾಗುತ್ತೆ, ನಿಮ್ಗೆ ಒಬ್ರಿಗೆ ಪಾರ್ಟ್ ಟೈಮ್ ಒಬ್ರಿಗೆ ಫುಲ್ ಟೈಮ್. ಸೊ ನೀವು 12 hours, 8 hours ಒಬ್ರಿಗೆ, 4 hours ಒಬ್ರಿಗೆ. ಬಟ್ ನಿಮ್ ವರ್ಕ್ ಎಷ್ಟಾಯ್ತು ಅಂದ್ರೆ? ವರ್ಕ್ ಲೋಡ್ ಆಗುತ್ತೆ. ಸೊ ಅದೇನಾಗುತ್ತೆ 12 hours ಆಯ್ತು. ಸೊ ಇನ್ನೊಂದು ಪಾರ್ಟ್ ಟೈಮ್ ಮಾಡಿ ಇನ್ನೊಂದು 4 hours ತಗೊಳ್ಳಿ, ಅಲ್ಲಿ 14 hours 16 hours ಆಗುತ್ತೆ. ಸೊ ಮನೇಲಿ ಇದ್ದಿದ್ರಿಂದ 16 hours a day ಕೆಲಸ ಮಾಡ್ತಾ ಇದ್ದೆ. ಆವಾಗ 3 companies ಮಾಡ್ತಾ ಇದ್ದೆ. ಆವಾಗ ಐ ರಿಯಲೈಸ್ಡ್ ಓಕೆ, ಸೊ ನಾನು ಇದನ್ನ ನನ್ನ ಸ್ಕಿಲ್ನ 3 ಕಂಪ್ನಿ ಕೇಳ್ತಾ ಇದ್ದೆ. ಬಟ್ ನಾನು ಬರೀ ನಾನೇ ಮಾಡ್ಕೊಂಡ್ರೆ ನಾನು 10 ಕಂಪ್ನಿ ಮಾಡ್ಬೇಕಂದ್ರೆ ನನ್ನ ಹತ್ರ 24 hours ಅಷ್ಟೇ ಇರೋದು. ಅಂಡ್ ಐ ಹ್ಯಾವ್ ಅ ಫ್ಯಾಮಿಲಿ ಟು ಲುಕ್ ಆಫ್ಟರ್, ನನ್ನ ಹೆಲ್ತ್. ಸೊ ಆಮೇಲೆ ಓಕೆ ಇದು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಬ್ರೇ ಮಾಡ್ಕೊಂಡು 2-3 ಪ್ರಾಜೆಕ್ಟ್ ಕಂಪನೀಸ್ಗೆ ನನ್ನ ಸ್ಕಿಲ್ಸ್ ಸರ್ವಿಸ್ನ ಕೊಟ್ಟು ಅವರು ಮಂತ್ಲಿ ಪೇ ಮಾಡೋರು. ಸೊ ಇಟ್ ರೀಚ್ ಟು 70,000-80,000 90,000 ಆ ತರ ತಿಂಗಳಿಗೆ ಬರೋಕೆ ಆಯ್ತು. 3 ಕಂಪನಿ ಸೇರಿ? ಹೌದು, 3 ಕಂಪ್ನಿ ಸೇರಿ. ಸೊ ಆ ತರ ಮಾಡ್ತಾ ಇರ್ಬೇಕಾದ್ರೆ ಸೆಕೆಂಡ್ ವೇವ್ ಕರೋನಾ ಟೈಮಲ್ಲಿ ನನಗೆ ಹೆಲ್ತ್ ಇಶ್ಯೂಸ್ ಆಯ್ತು. ಬಿಕಾಸ್ ಐ ವಾಸ್ ಸೋ ಗ್ರೀಡಿ ಟು ವರ್ಕ್ ಮಾಡಬೇಕು 16 hours. ಈ ಥರ ಆಪರ್ಚುನಿಟಿ ಯಾರಿಗೆ ಸಿಕ್ಕಿದೆ, ಎಲ್ಲ ಕಡೆ ಕೆಲಸ ಕಳ್ಕೊತಾ ಇದ್ದಾರೆ, ಎಲ್ಲಾನು ಇದಾಗ್ತಾ ಇದೆ, ನನಗೆ ಸಿಗ್ತಾ ಇದೆಯಲ್ಲ ಅವಕಾಶ, ನಾನು ಉಪಯೋಗಿಸ್ಕೋಬೇಕು ಅಂತ ಒಂದು ಮಿನಿಟ್ ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಲ್ಯಾಪ್ಟಾಪ್, ಮತ್ತೆ ರಾತ್ರಿ ಮಲ್ಗೋವರೆಗೂ ಲ್ಯಾಪ್ಟಾಪ್. ಸೊ ಈ ತರ ವರ್ಕ್ ಆರೋಗ್ಯ ಹದಗೆಡ್ತಿರೋದು ನಿಮ್ಗೆ ಗೊತ್ತೇ ಆಗ್ಲಿಲ್ಲ. ಐ ಡಿಂಟ್ ರಿಯಲೈಸ್ ನನ್ನ ಆರೋಗ್ಯದಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ತಿದೆ. ಸಂಜೆ ಆದ್ರೆ ಫೀವರ್ ಬರ್ತಾ ಇತ್ತು, ಮತ್ತೆ ಚಿಲ್ಸ್ ಬರ್ತಾ ಇತ್ತು. ನಾನು ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಒಂದು ಸೆಕೆಂಡ್ ವೇವ್ ಕರೋನಾ ಬಂತು. ಆ ಕರೋನಾ ಹೋಗೋವಾಗ ಐ ಸ್ಟಾರ್ಟೆಡ್ ಇಲ್ಲಿ ಒಂದು ಗಂಟು ಸ್ಟಾರ್ಟ್ ಆಯ್ತು ನನಗೆ. ಇಲ್ಲಿ ಗಂಟ್ಲ ಹತ್ರ? ಇಲ್ಲಿ
ಓ ಓಕೆ. ಆಮೇಲೆ ಅಲ್ಲಿ ಒಂದು ಗಂಟಿತ್ತು. ಡಾಕ್ಟರ್ಗೆ ಹೋಗಿ ವಿಸಿಟ್ ಮಾಡಿದಾಗ ಅವರು ಇದನ್ನ ಫಸ್ಟ್ ಸ್ಕ್ಯಾನಿಂಗ್ ಮಾಡಿ ಒಂದು 2 weeks ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅವಾಗ ಹೇಳಿದ್ರು, ಓಕೆ ನೀವು ಈ 2 weeks ಟ್ಯಾಬ್ಲೆಟ್ ಅಲ್ಲಿ ಕರಗಿಲ್ಲ ಅಂದ್ರೆ ವಿ ನೀಡ್ ಟು ಡೂ ಸರ್ಜರಿ ಅಂತ ಹೇಳಿದ್ರು. ಆ ಟೈಮಲ್ಲೂ ಐ ವಾಸ್ ಕೆಪ್ಟ್ ವರ್ಕಿಂಗ್. ಆಮೇಲೆ ಸರ್ಜರಿ ಮಾಡಲೇಬೇಕು. ಆಮೇಲೆ ಡಾಕ್ಟರ್ ಹೇಳಿದ್ರು ಐದರ್ ಇಟ್ ಕ್ಯಾನ್ ಬಿ TB ಇಲ್ಲ ಕ್ಯಾನ್ಸರ್, ಎರಡರಲ್ಲಿ ಒಂದು ಅಷ್ಟೇ, ಎರಡರಲ್ಲಿ ಯಾವ್ದು ಬೇಕೋ ಅಂತ ಚೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ರು ಅವರು ಡಾಕ್ಟ್ರು. ಬಿಕಾಸ್ ಅವ್ ಎರಡರ ಬಿಟ್ರೆ ಬೇರೆ ಇರೋಕ್ ಚಾನ್ಸ್ ಇಲ್ಲ, ಎರಡರಲ್ಲಿ ಒಂದು ಪಕ್ಕ ಇದೆ ಅಂತ ಹೇಳಿದ್ರು. ಶಾಕ್ ಅಲ್ಲ? ಐ ವಾಸ್ ಲೈಕ್ ಏನಿದು ಕಂಫರ್ಟ್, ಆರಾಮಾಗಿ ಮನೇಲಿ ಇದ್ದೀನಿ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ, ಎಲ್ಲಿ ಏನಾಯ್ತು ಇದು ಏನಾಗ್ತಿದೆ ಅಂತ ನಾನು ಶಾಕಲ್ಲಿದ್ದೆ. ಈ ಎಲ್ಲ ಕಷ್ಟಪಟ್ಟು ದುಡಿಯೋ ಟೈಮಲ್ಲಿ ಇದೇನಪ್ಪ ಭಗವಂತ ಈ ಥರ ಆಗೋಗ್ಬಿಡ್ತು ಅನ್ನಿಸ್ಬಿಡ್ತು ನನಗೆ. ಐ ಹ್ಯಾಡ್ ಅ 4 to 5 months ಬೇಬಿ ಆ್ಯಂಡ್ ಫೀಡಿಂಗ್ ಬೇಬಿ ಅವಾಗ. ಸೊ ಅವಾಗ ಸರ್ಜರಿ ಮಾಡಿದ್ರು, ಬಯಾಪ್ಸಿ ಮಾಡಿದ್ರು. ಲಕ್ಕಿಲಿ ನನ್ನ ಕಂಪ್ನಿದೊಂದು ಇನ್ಶೂರೆನ್ಸ್ ಕೂಡ ಇತ್ತು. ಕ್ಲೈಮ್ ಆಯಿತು, ಬಯಾಪ್ಸಿ ರಿಪೋರ್ಟ್ ಬಂತು. ನಾನು ದೇವ್ರ ಹತ್ರ ಕೇಳ್ಕೊಂಡೆ, ದಯವಿಟ್ಟು TB ಕೊಡು, ಕ್ಯಾನ್ಸರ್ ಕೊಡಬೇಡ ಅಂತ. ಅಟ್ಲೀಸ್ಟ್ TB ಇಸ್ ಕ್ಯೂರಬಲ್, ಆಮೇಲೆ ಅಫೋರ್ಡಬಲ್, ಸರ್ವೈವ್ ಆಗ್ಬೋದು, ಕ್ಯಾನ್ಸರು ಬೇಡ ಅಂತ TB ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಂಡಂಗಾಯ್ತು ನಾನು. ಆಮೇಲೆ TB ಬಂತು. ಅಂದರೆ ಲೈಕ್ TB ಅಂತ ಡಾಕ್ಟ್ರು ಕನ್ಫರ್ಮ್ ಮಾಡಿದ್ರು. ಕನ್ಫರ್ಮ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು, ನಾವು ಡಾಕ್ಟರ್ಸ್ ಎಲ್ಲ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದೀವಿ, ನೀವು ಬೇಬಿಯಿಂದ ಸ್ಟೇ ಅವೇ. ಅದು TBನಲ್ಲಿ ವೆರೈಟೀಸ್ ಆಫ್ TB ಇದೆ. ಸೊ ತುಂಬ ವಿಧವಾಗಿರೋ TB ಇದೆ. ಒಂದು ಚೆಸ್ಟಿಗೆ ಬರೋ TB, ಇನ್ನೊಂದು ಲಿಂಪ್ ನೋಡಿಗೆ ಬರೋ TB, ಕಣ್ಣಿನ ರೆಪ್ಪೆ ಹಿಂದೆಗಡೆ ಇರೋ ನರ್ವ್ಗೂ ಉಗ್ರಿಗೂ TB ಬಂದ್ಬಿಡುತ್ತೆ. ಆ ಥರ ತುಂಬಾ TBಗಳಿದೆ. ಸೊ ನನಗೆ ಫೀಡ್ ಮಾಡೋದಷ್ಟೇ ಅಲ್ಲ, ಮಗುವಿಂದನೇ ದೂರ ಇರಬೇಕು. ಸ್ವಲ್ಪ ದಿನ ದೂರ ಇಡಿ, ಅದು ಇನ್ಫ್ಯಾಂಟ್. ಆಮೇಲೆ ನೀವು ಫೀಡ್ ಮಾಡೋದು ಸ್ಟಾಪ್ ಮಾಡಿ ಅಂದ್ರು. ಸೊ 4 months 5 months ಬೇಬಿಗೆ ಫೀಡ್ ಮಾಡೋದು ಸ್ಟಾಪ್ ಮಾಡೋಕೆ ತುಂಬಾ ಸಂಕಟ ಆಗೋದು. ಅಂದ್ರೆ ಎಲ್ಲ ತಾಯಿಗೂ ಅದು ಅನ್ಸುತ್ತಲ್ವಾ, ಸ್ಟಾಪ್ ಮಾಡ್ಬೇಕಾಗಿ ಬಂತಲ್ಲ ಅಂತ. ಸೊ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಆಮೇಲೆ ನಾನು ನಂದು TB ಕೋರ್ಸ್ ಸ್ಟಾರ್ಟ್ ಮಾಡಬೇಕು. ಸೊ ಅವ್ರು ಹೇಳಿದ್ರು ಎಲ್ಲ ಸ್ಟಾರ್ಟಿಂಗ್ ಅದು ನನಗೆ ಡಿಟೆಕ್ಟ್ ಆದಾಗ ಪ್ರಾಬ್ಲಮ್ ಏನಿರಲಿಲ್ಲ. ಅವ್ರು ಹೇಳಿದ್ರು ಯೂನಿವರ್ಸಲ್ಲಿ ದೇರ್ ಆರ್ 4 tablets. ಸೊ ಅದರಲ್ಲಿ ಫಸ್ಟ್ ಟ್ಯಾಬ್ಲೆಟ್ ರಿಫಾರ್ಮ್ಸಿನ್ ಅಂತ, ಅದು ಬಿಫೋರ್ ಫುಡ್ ತಗೋಬೇಕು, ಆಫ್ಟರ್ ಫುಡ್. ಆಮೇಲೆ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗುತ್ತೆ. 11 o'clock ನೀವು ಟ್ಯಾಬ್ಲೆಟ್ ತಗೊಂಡ್ರೆ ಎಂಟೈರ್ 8 months ಆ 11 o'clock ತಗೊಂಡೋಗ್ಬೇಕು. ನಂದು ಬ್ಯಾಡ್ ಟೈಮೋ ಏನೋ ಗೊತ್ತಿಲ್ಲ, ಆ ಫಸ್ಟ್ ಟ್ಯಾಬ್ಲೆಟ್ ಇಟ್ ಸ್ಟಾರ್ಟೆಡ್ ಥ್ರೆಟನಿಂಗ್ ಮೈ ಲೈಫ್. ನಾನು ಅದು ತಗೊಂಡ್ರೆ ಫುಲ್ ಬಾಡಿ ಬಬಲ್ಸ್, ಕೆರೆತ ಶುರುವಾಗೋದು, ವಾಮಿಟು, ಲೂಸ್ ಮೋಷನ್ನು. ನೀವು ಅಂದರೆ ಯು ಆರ್ ನಾಟ್ ಯು ಆ್ಯಕ್ಚುಲಿ. ಫುಲ್ ಹುಚ್ಚುಚ್ಚಾಗಿ ತಲೆ ಎಲ್ಲ ಒಡ್ತಾ ಬರೋದು, ಈ ಥರ. ಇಟ್ ವಾಸ್ ಆಲ್ಮೋಸ್ಟ್ ಪ್ರತಿದಿನ ನರಕ ಅನ್ಸೋದು ಆ ಟ್ಯಾಬ್ಲೆಟ್ ತಗೊಂಡಾಗ. ಎವ್ರಿಡೇ ತಗೋಬೇಕಾಗಿತ್ತಾ? 8 ತಿಂಗಳು ಪ್ರತಿದಿನ ತಗೋಬೇಕು. ಫಸ್ಟು 15 daysಗೆ ನನಗೆ ಆ ಟ್ಯಾಬ್ಲೆಟ್ ಅಡ್ಜಸ್ಟ್ ಆಗಲೇ ಇಲ್ಲ. ಕೊನೆಗೆ ಡಾಕ್ಟರ್ ನಾವು ಕೇಳಿದ್ರೆ, ಇದು ಬಿಟ್ಟು ಯೂನಿವರ್ಸಲ್ಲಿ ನಾನು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಬೇರೆ ಟ್ಯಾಬ್ಲೆಟ್ ಇಲ್ಲ, ನೀವು ತಗೊಳ್ಳೇಬೇಕು ಅಂತ. ತಗೊಂಡ್ರೆ ನನ್ಗೆ ಆಲ್ಮೋಸ್ಟ್ ಕಿಲ್ ಮಾಡಿಬಿಡುತ್ತೇನೋ ಆ ಟ್ಯಾಬ್ಲೆಟ್ ಅಂತ ಅನಿಸ್ಬಿಡ್ತಾ ಇರುತ್ತೆ. ಸೊ ಆಮೇಲೆ ಆ ಟ್ಯಾಬ್ಲೆಟ್ ತೊಗೊಳ್ಳೋದು, ಫುಲ್ ಅನ್ಕಾನ್ಷಿಯಸ್ ಆಗಿ ಬೀಳೋದು. ಆಮೇಲೆ ಮಣಿಪಾಲಲ್ಲಿ ಒಂದು 5-6 ದಿನ ಅಡ್ಮಿಟ್ ಮಾಡಿದ್ರು. ಅವರು ಇಲ್ಲ ಇದೇ ಟ್ಯಾಬ್ಲೆಟೇ ಕಂಟಿನ್ಯೂ ಮಾಡಬೇಕು ಅಂತ ಇನ್ಶೂರೆನ್ಸ್ ಅಮೌಂಟ್ ಎಲ್ಲ ಅಲ್ಲಿ ಮುಗೀತು. ನೆಕ್ಸ್ಟು ಈ ಥರ ಚಿಕ್ಕ ಚಿಕ್ಕ ಹಾಸ್ಪಿಟಲ್ಸ್ ಎಲ್ಲ ಜಾಯಿನ್ ಆಗಿ ಎಲ್ಲೂ ದೆರ್ ವಾಸ್ ನೋ ಕ್ಯೂರ್. ಎವ್ರಿಬಡೀಸ್ ಅದು ಆಲ್ಮೋಸ್ಟ್ ನನ್ನ ಜಾಯಿಂಟ್ಸ್ ಫ್ರ್ಯಾಕ್ಚರ್ ಮಾಡ್ತು, ನಂದು ಇಂಟೆಸ್ಟೈನಲ್ ಫ್ರ್ಯಾಕ್ಚರ್ ಮಾಡ್ತು, ನಂದು ಎಲ್ಲ ಜಾಯಿಂಟ್ಸು ಈ ಒಂದು ಸ್ಪೂನ್ ಕೂಡ ನಾನು ಲಿಫ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಬೋನ್ಸ್ ಮಸಲ್ಸ್ನೆಲ್ಲ ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂತು ಅದು ಟ್ಯಾಬ್ಲೆಟ್. ಆಮೇಲೆ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸಲ್ಲಿ ಅಡ್ಮಿಟ್ ಆಗಿದ್ದು ನಾನು. ಸೊ ಅಲ್ಲೇ ಒಂದು 15 ದಿನ ಇದ್ದೆ. ಅಲ್ಲಿ ಒಬ್ಬರು ಡಾಕ್ಟ್ರ್ ಹೇಳಿದ್ರು, ಓಕೆ ಈ ಟ್ಯಾಬ್ಲೆಟ್ನ ಲಿವೋಫ್ಲಾಕ್ಸ್ ಅನ್ನೋ ಟ್ಯಾಬ್ಲೆಟಿಗೆ ರೀಪ್ಲೇಸ್ ಮಾಡ್ತೀನಿ. ರೀಪ್ಲೇಸ್ ಮಾಡಿದ ಮೇಲೆ ಇದನ್ನು ನೀವು ಡಬಲ್ ತೊಗೋಬೇಕು, 8 months ಕೋರ್ಸ್ನ 16 months ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಅದಕ್ಕೆ ಒಪ್ಕೊಂಡೆ. ಬೇಕಾದ್ರೆ ನಾನು ಲೈಫ್ ಪೂರ್ತಿ ಟ್ಯಾಬ್ಲೆಟ್ ತೊಗೊತೀನಿ, ಈ ಟ್ಯಾಬ್ಲೆಟ್ ಮಾತ್ರ ತೆಗೆದುಬಿಡಿ, ಇಲ್ಲಾಂದರೆ ಇಟ್ ವಿಲ್ ಆ ಟ್ಯಾಬ್ಲೆಟ್ ಸಾಯಿಸೇ ಬಿಡುತ್ತೆ ನನ್ನ ಅಂತ ಹೇಳಿದೆ. ಆಮೇಲೆ ಅದೆಷ್ಟು ಹಾರ್ಮ್ ಮಾಡಿತ್ತು ನನ್ನ ದೇಹಕ್ಕೆ ಅಂದರೆ, ನಂದು LFT ಟೆಸ್ಟ್ ಮಾಡಿದಾಗ ಲಿವರೆಲ್ಲ ಡ್ಯಾಮೇಜ್ ಆಗಿತ್ತು, ನಂದು ಆಲ್ಮೋಸ್ಟ್ ಸ್ಕಿನ್ ಎಲ್ಲ ಕಪ್ಪುಗೆ. ಆವಾಗ ಅಂದ್ಕೊಂಡೆ ಈ ಕ್ಯಾನ್ಸರೇ ಪರವಾಗಿರ್ಲಿಲ್ಲಲ್ಲ ಇದಕ್ಕಿನ್ನ ಅಂತ. MDR TB ಅಂತಾರೆ, ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್. ಅಂದರೆ ಅದು ಯಾವುದೇ ಡ್ರಗ್ ತೊಗೊಂಡ್ರೂ ಅದು ನನಗೆ ರಿಯಾಕ್ಟ್ ಆಗ್ತಾ ಇತ್ತು.
ಇದು ಯೂಶುವಲ್ ಆಗಿ ಟಿ ಬಿ ಪೇಷಂಟ್ಸಲ್ಲಿ ಅನ್ಕಾಮನ್, ಎಲ್ಲರಿಗೂ ಆ ಥರ ಆಗಲ್ಲ. ಅವ್ರು ಹೇಳಿದ್ರು 100ರಲ್ಲಿ 3 ಜನಕ್ಕೆ ಆಗ್ತಾರೆ, 3ರಲ್ಲಿ ನೀನೇ ಒಬ್ಳು, ನಾವೇನು ಮಾಡೋದು ಅಂತ ಹೇಳ್ತಾಯಿದ್ರು ಡಾಕ್ಟರ್ಸು. ಯಾವ ಡಾಕ್ಟರು ಯಾವ ಹಾಸ್ಪಿಟಲ್ ಮೇಲೂ ನಂಬಿಕೆ ಬರ್ತಾ ಇರಲಿಲ್ಲ. ಕೊನೆಗೆ ನಮ್ಮ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡೋಗಿ, ಊರಲ್ಲಿ ಯಾರು ಹೇಳ್ತಾರೆ ಏನು ಹೇಳ್ತಾರೆ ಎಲ್ಲ ಮಾಡೋದು. ಗಂಗಮ್ಮನ ಪೂಜೆ ಮಾಡಿ, ನೀರು ಹಾಕಿ, ಆಮೇಲೆ ಬೇವಿನ ಸೊಪ್ಪು ಮೈಗೆ ಹಚ್ಚಿ ಸ್ನಾನ ಮಾಡಿಸಿ, ಪೂಜೆಗಳು ಏನು ಎಲ್ಲ ಮಾಡೋರು. ಬಿಕಾಸ್ ನನಗೆ ನನ್ನ ಹೇರ್ ಕೂಡ ಕೂಮ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆವಾಗ ಐ ಶೇವ್ಡ್ ಮೈ ಹೆಡ್ ಬಿಕಾಸ್ ಐ ಹ್ಯಾಡ್ ಅ ಲಾಂಗ್ ಹೇರ್. ತುಂಬ ಉದ್ದ ಕೂದಲಿತ್ತು. ಪೂರ್ತಿ ಶೇವ್ ಮಾಡಿದೆ. ಹಾಂ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶೇವ್ ಮಾಡಿಸಿದ್ದು. ಬಿಕಾಸ್ ಆಗಲ್ಲ ನನಗೆ ಮೇಂಟೈನ್ ಮಾಡೋಕ್ಕೆ ಅಂತ. ಬಿಕಾಸ್ ನೀವು ಕೂದಲು ಕೂಡ ಬಾಚಕ್ಕಾಗಲ್ಲ. ಒಂದು ಹೆಣ್ಮಗಳಿಗೆ ಎಷ್ಟು ಇದಲ್ಲ ಆಗ ತುಂಬ ಅದೊಂಥರ ಆ ಡ್ಯುರೇಷನ್ ಇದೆಯಲ್ಲ, 20-21 ತುಂಬ ಬ್ಯಾಡ್ ಟೈಮ್ ನನ್ನ ಲೈಫಲ್ಲಿ. ಮಗು ದೂರ ಇದೆ. ಹಾಂ, ಮಗು ದೂರ ಇದೆ, ಫ್ಯಾಮಿಲಿ ಕೂಡ ಸ್ಟ್ರಗಲ್ ಆಗ್ತಾ ಇದೆ, ಕಾನ್ಫ್ಲಿಕ್ಟ್ಸ್ ಬರ್ತಾ ಇದೆ ಬಿಕಾಸ್ ಮೈ ಇಲ್ನೆಸ್. ಆಮೇಲೆ ಆಪರ್ಚುನಿಟೀಸ್ ಬರ್ತಾ ಇದ್ದಿದ್ದು ನನಗೆ ಅದನ್ನು ಉಪಯೋಗಿಸ್ಕೊಳಕ್ಕಾಗ್ತಾ ಇಲ್ಲ. ಆ ಕಡೆ ಅಪ್ಪ ಅಮ್ಮ ಹೆಲ್ಪ್ಲೆಸ್ಸು, ಈ ಕಡೆ ಯಾರನ್ನಾದ್ರೂ ಕೇಳೋಕೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಇಷ್ಟು ದಿನ ಹಿಂಗಿದ್ದು ದುಡ್ಡು ಏನಿರಲಿಲ್ಲ, ಅವಾಗೂ ದುಡ್ಡು ಇರಲಿಲ್ಲ. ಇರೋದೆಲ್ಲ ಆ ಕಡೆ ಮನೆಗೆ EMI ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಇದ್ದಿದ್ದು ಇನ್ಶೂರೆನ್ಸ್ ಅಮೌಂಟು ಹೋಯ್ತು. ಸೊ ಆ ಟೈಮಲ್ಲೂ ಕೂಡ ಐ ಮೇಡ್ ಶೋರ್ ಯಾವುದಾದ್ರೂ ಒಂದು ಎಲ್ಲ ಕೆಲಸ ಬಿಟ್ಟು ಒಂದು ಮಿನಿಮಲ್ ಸೋರ್ಸ್, 20,000 ಆ ಥರ ಬರೋದು ಒಂದು ಸೋರ್ಸ್ ಆಫ್ ಇನ್ಕಮ್ ಇಟ್ಕೊಂಡಿದ್ದೆ ಟು ಮ್ಯಾನೇಜ್ ಮೈ ಎಕ್ಸ್ಪೆನ್ಸಸ್. ಅಂದರೆ ಟ್ಯಾಬ್ಲೆಟ್ಸು, ಅದಕ್ಕೆ ಬೇಕಾಗಿರೋ ನೆಸೆಸರಿ ಇದೆಲ್ಲ. ತುಮಕೂರಲ್ಲಿ ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿಸ್ಕೊಂಡು. ಅಷ್ಟೊಂದು ಸ್ವಾಭಿಮಾನ ಯಜಮಾನ್ರ ಹತ್ರನೂ ಕೇಳಲ್ವಾ? ನಾನು ಕೇಳಲ್ಲ. ಯೂಶ್ವಲಿ ಕೇಳಿದ್ರು ಇಸ್ಕೊಂಡ್ರು ನಾನು ವಾಪಸ್ ಕೊಟ್ಟಿರ್ತೀನಿ. ನಮ್ಮ ಅಪ್ಪನ ಹತ್ರನೂ ಕೂಡ ಈಗಲೂ ಅಷ್ಟೇ. ನಿಮ್ಮ ಯಜಮಾನ್ರಿಗೂ ವಾಪಸ್ ಕೊಡ್ತೀರಾ ದುಡ್ಡನ್ನ? ಹಾಂ, ಯಜಮಾನ್ರಿಗೂ ಕೊಡ್ತೀನಿ. ಯಾರ ಹತ್ರ ಇಸ್ಕೊಂಡ್ರು ನಾನು ವಾಪಸ್ ಕೊಡ್ತೀನಿ. ನಾನು ಯಾರ ಹತ್ರನೂ ಜಾಸ್ತಿ ಡಿಪೆಂಡೆನ್ಸಿ ಇಟ್ಕೊಳ್ಳಲ್ಲ. ಎಕ್ಸ್ಪೆಷಲಿ ಫಿನಾನ್ಸಲ್ಲಿ ಬಂದಾಗ ಐ ಹ್ಯಾವ್ ದಟ್ ಡಿಸಿಪ್ಲಿನ್. ನಮ್ಮ ಅಪ್ಪಂಗೂ ಕೂಡ ನಾನು ವಾಪಸ್ ಕೊಡ್ತೀನಿ. ಓಕೆ, ಎಷ್ಟು ಸಮಯ ತಗೋತು ರಿಕವರ್ ಆಗೋಕ್ಕೆ? 2 years ಅದರಲ್ಲೇ ಹೊರಟೋಯ್ತು. 1.5 year 2 years. ಬಿಕಾಸ್ ಅದು ನನಗೆ ಮತ್ತೆ ಮನುಷ್ಯಲಾಗೋಕ್ಕೆ ತುಂಬ ಟೈಮ್ ತಗೊಂಡು. ಅಷ್ಟು ಸಮಯ ಮಗುವಿಂದ ದೂರ ಇದ್ರಿ? ಮಗುವಿಂದ ಅಂದರೆ ಸ್ವಲ್ಪ TBದು ಇಂಟೆನ್ಸ್ ನನ್ನ ಬಾಡಿಯಿಂದ ಕಡಿಮೆ ಆಮೇಲೆ ಮತ್ತೆ ಫ್ಯಾಮಿಲಿನಲ್ಲಿ ಚಿಕ್ಕದಾಗಿ ಮತ್ತೆ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಮತ್ತೆ ರಿಕವರಿ ಸ್ಟೇಜಿಗೆ ಬಂದೆ. ಸೊ ಆ ಟೈಮಲ್ಲಿ ಅಪ್ಪ ಅಮ್ಮ ನಮ್ಮ ಅತ್ತೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಯಾರು ಹಾಂ. ಬಟ್ ಆ ಟೈಮಲ್ಲಿ ಅಷ್ಟೇ, ಒಬ್ಬ ರೋಗಿ ದಿನ ಬೆಳಗ್ಗೆ ಎದ್ರೆ ರೋಗ, ಲೈಕ್ ಬೆಳಗ್ಗೆ ಎದ್ರೆ ಓಕೆ ಇವಾಗ ಅದರಿಂದ ಅರ್ಥರಿಟಿಸ್ ಪಾಸಿಟಿವ್ ಬಂದಿತ್ತು, ANA ಅಂತ ಒಂದು ಪಾಸಿಟಿವ್ ಬಂದಿತ್ತು. ಒಂದು ಡಾಕ್ಟ್ರು ನಂದು ನೀಸ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನೀನು ಎಲ್ಲಿ ಆಕ್ಸಿಡೆಂಟ್ ಆಗಿತ್ತು, ಯಾವಾಗ ಆಕ್ಸಿಡೆಂಟ್ ಆಯ್ತು? ನಾನು ಹೇಳಿದೆ ಎಲ್ಲೂ ಆಕ್ಸಿಡೆಂಟ್ ಆಗಿಲ್ಲ ಸರ್. ಅಂದರೆ ನಂದು ಅದು ಫ್ರ್ಯಾಕ್ಚರ್ ಮಾಡಿದೆ ಬೋನ್ಸ್ನೆಲ್ಲ, ನನ್ನ ಆ TB ಟ್ಯಾಬ್ಲೆಟ್. ಇಟ್ ವಾಸ್ ಹಾರಿಬಲ್ ಆ್ಯಕ್ಚುಲಿ. ನೆನೆಸ್ಕೊಂಡ್ರೆ ಯಪ್ಪ ಅನ್ಸ್ಬಿಡುತ್ತೆ ಮಗಳಿಗೆ. ಹಾಂ, 3 ಮೆಟ್ಲು ಕೂಡ ನನ್ನ ಕೈಲಿ ಹತ್ತಕ್ಕಾಗ್ತಿರ್ಲಿಲ್ಲ. ಅಪ್ಪ ಅಮ್ಮ ಹಿಡ್ಕೊಂಡು ನಡೆಸೋರು ನನಗೆ. ಆಮೇಲೆ ಅದು ಆಲ್ಮೋಸ್ಟ್ ಅದು ಕೂಡ ಯಾರಿಗೂ ಗೊತ್ತಿಲ್ಲ. ನಾನು ಯಾರ ಹತ್ರನೂ ನನಗೆ ಕಾಯಿಲೆ ಇದೆ, ಐ ವಾಸ್ ಜಸ್ಟ್ ಅವೇ ಫ್ರಮ್ ಸೋಷಿಯಲ್ ಮೀಡಿಯಾ. ಆಮೇಲೆ ಆಫೀಸಿಂದ ಯಾರ ಹತ್ರನೂ ಕನೆಕ್ಷನ್ ಇಲ್ಲ, ನಾನು ಕಾಂಟ್ಯಾಕ್ಟಲ್ಲಿ ಇರ್ತಾ ಇರಲಿಲ್ಲ. ಗೊತ್ತಿರೋದೆ ನನಗೆ ಇಷ್ಟೆಲ್ಲ ಆಗಿದೆ ಅಂತ ನಮ್ಮ ಸಂಬಂಧಿಕರಿಗೂ, ಮೇ ಬಿ ನನ್ನ ಅಪ್ಪ ಅಮ್ಮನ ಫ್ಯಾಮಿಲಿ ಕಡೆಯವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಇವಾಗಲೇ ಗೊತ್ತಾಗುತ್ತೆ. ಈಗ ಮೇ ಬಿ ಈ ಶೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಇಷ್ಟ ಆಗಿದೆ ಅಂತ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಓಕೆ, ದ ಡೇ ಯು ಡಿಸೈಡೆಡ್ ಅಲ್ಲ ನಾನು ಬೇರೆ ವೆಂಚರ್ಗೆ ಹೋಗ್ಬೇಕು ಅಂತ, ವಾಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್? TBಯಿಂದ ರಿಕವರಿ ಆದಮೇಲೆ ಊರಲ್ಲಿದ್ದು ಬೆಂಗಳೂರಿಗೆ ಹೋದೆ. ಮತ್ತೆ ರಿಕವರಿ ಆದಮೇಲೆ ಅನ್ನಿಸ್ತು ಓಕೆ ಇದು ಆಗಲ್ಲ, ಬರಲಿ ಎಲ್ಲ ಬರಲಿ, ನೆಕ್ಸ್ಟ್ ಇನ್ನೊಂದು ಅವ್ರು ಹೇಳಿದ್ರು TB ಕ್ಯೂರ್ ಆಗಿರ್ಬೋದು. ಲಾಸ್ಟ್ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ನಾನು 10 ಟೈಮ್ ಕೇಳಿದ್ದೀನಿ ಡಾಕ್ಟರ್ಗೆ ರಾಜೀವ್ ಗಾಂಧಿನಲ್ಲಿ, ಸರ್ ಇದು ಮತ್ತೆ ಬರಲ್ಲ ತಾನೇ ಅವ್ರು ಹೇಳಿದ್ರು TB ಒಂದ್ಸತಿ ಬಂದರೆ ಮತ್ತೆ ಯೂಶ್ವಲಿ ಕ್ಯೂರ್ ಆದರೆ ಬರಲ್ಲ, ಬಟ್ ನಿನ್ನ ಕೇಸಲ್ಲಿ ಟ್ಯಾಬ್ಲೆಟ್ ಚೇಂಜ್ ಮಾಡಿದ್ವಿ. ದ ಟ್ಯಾಬ್ಲೆಟ್ 100% ಕ್ಯೂರ್ ಮಾಡಿದೆ ಅಂತ ಗೊತ್ತಿಲ್ಲ ನಮಗೆ, ಮಾಡಿರಬಹುದು, ಬಟ್ ಲೈಫ್ ಸ್ಟೈಲ್ ನೀಟಾಗಿ ಇಟ್ಕೋ, ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಪ್ರತಿಯೊಬ್ಬ ಇಂಡಿಯನ್ನಲ್ಲೂ 1% TB ಇದ್ದೇ ಇರುತ್ತೆ, ಡೋಂಟ್ ವರಿ, ಅದು ಕಾಮನ್ ಇಂಡಿಯಾದಲ್ಲಿ ಅಂದರು ಅವರೇ ಒಂದು ಪಾಸಿಟಿವಿಟಿ ಕೊಟ್ಟರು. ಆಮೇಲೆ ಸರಿ ಅಲ್ಲಿಂದ ಬಂದು ಮತ್ತೆ ಒಂದು ಕಂಪ್ನಿಗೆ ಜಾಯಿನ್ ಆದೆ ನಾನು. ಮತ್ತೆ ಸ್ಯಾಲ್ರಿಗೆ? ಓಕೆ.
ಮತ್ತೆ ಒಂದು ಕಂಪ್ನಿಗೆ ಜಾಯಿನ್ ಆದೆ. ಕಂಪ್ನಿಯವ್ರಿಗೆ ಹೇಳಿದ್ದೆ ನಾನು ರಿಕವರಿ ಸ್ಟೇಜಲ್ಲಿ ಇದ್ದೀನಿ, ಸೊ ಈ ಟೈಮ್ ಅದು ಅವಾಗ ಟ್ಯಾಬ್ಲೆಟ್ ನುಂಗ್ತಾ ಇದ್ದೆ, ಆ ಟ್ಯಾಬ್ಲೆಟ್ ಏನು ರಿಯಾಕ್ಷನ್ ಮಾಡ್ತಾ ಇರಲಿಲ್ಲ. ಸೊ ಐ ವಾಸ್ ರಿಕವರಿಂಗ್, ಬಟ್ 8 months ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು. ಒಂದು ಪರ್ಸಲ್ಲಿ ಟ್ಯಾಬ್ಲೆಟ್ ಇಟ್ಕೊಂಡೋಗಿ ಪ್ರತಿದಿನ 11ಗೆ ಟ್ಯಾಬ್ಲೆಟ್ ತೊಗೊತಾ ಇದ್ದೆ, ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಮತ್ತೆ ಐ ವಾಸ್ ಲೈಕ್ ಮತ್ತೆ ಚೆನ್ನಾಗಿ ವರ್ಕ್ ಮಾಡಿ ಟೀಮ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಕಲಿತು 1 ವರ್ಷ ಅಲ್ಲಿ ಮಾಡಿ ಮತ್ತೆ ಬೇರೆ ಕಂಪ್ನಿಗೆ ಸ್ವಿಚ್ ಮಾಡಿ ಅಲ್ಲಿ ಮತ್ತೆ ಎಲ್ಲ ಆ ಸರ್ವಿಸ್ ಏನು ಕೊಡ್ತಾರೆ ಎಲ್ಲ ಕೆಲಸ ಕಲಿತು ಆಮೇಲೆ ಮತ್ತೆ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ, ಒಂದು ಕಂಪ್ನಿ ಕೆಲಸ, ಒಂದು 3-4 ಕಡೆ ಫ್ರೀಲಾನ್ಸಿಂಗ್. ಆಮೇಲೆ ನಾನು ಅಂದ್ಕೊಂಡೆ ಇದು ನಾನು ಒಬ್ಬಳೇ ಮಾಡಿದ್ರೆ ಆಗಲ್ಲ, ಲೆಟ್ ಮೀ ಸ್ಕೇಲ್ ಇಟ್ ಫರ್ದರ್ ಒನ್ ಸ್ಟೆಪ್. ನನ್ನನ್ನು ಬಿಟ್ಟು ಆಮೇಲೆ ಸ್ಕೇಲ್ ಮಾಡ್ಬೇಕಂತ ಒಂದು ವೆಬ್ಸೈಟ್ ಮಾಡಿದೆ. ಬಿಫೋರ್ ವೆಬ್ಸೈಟ್ ನಾನು ಡಿಸೈಡ್ ಮಾಡಿದೆ ಒಂದು ಹೆಸರಿಡೋಣ, ಒಂದು ಬಿಸ್ನೆಸ್ ಮಾಡೋಣ ನಾನು. ಸೊ ಬಿಸ್ನೆಸ್ ಅಂದ್ರೆ ಯಾವ ವರ್ಷ ಇದು? ಇದು 23. ಓಕೆ, 2023, 3 ವರ್ಷದ ಮುಂಚೆ. ಅಂದ್ರೆ ಇಲ್ಲಿ ತನಕ ಒಂದು ಲೆಕ್ಕ ಇತ್ತು ಮಂಜುಶ್ರೀ ಬದುಕಲ್ಲಿ, ಈ 2023ರಿಂದ ಇನ್ನೊಂದು ಲೆಕ್ಕ. ಈಗ ಕೋಟಿ ಲೆಕ್ಕದಲ್ಲಿ ಮಾತಾಡ್ತೀವಿ ಈಗ. ಲೆಟ್ಸ್ ಗೋ. ಓಕೆ, ಸೊ 22 ಎಲ್ಲ ಫ್ರೀಲಾನ್ಸಿಂಗ್ ಇತ್ತು, ತುಂಬಾ ಕಡೆ ಕಲಿತೆ, ಎಲ್ಲ ಆಪರ್ಚುನಿಟೀಸ್ ಇತ್ತು. ಸೊ 23 ಇಂದ ಐ ಡಿಂಟ್ ಮತ್ತೆ ವಾಪಸ್ ನೋಡಿಲ್ಲ. ಗುಡ್, ಟಚ್ವುಡ್, ಹಂಗೆ ಇರಿ. ಸೊ 23 ನಲ್ಲಿ ಐ ಡಿಸೈಡೆಡ್ ಓಕೆ ನಾನೊಂದು ಕಂಪ್ನಿ ಒಂದು ಅಂದ್ರೆ ನಂಗೆ ಗೊತ್ತಿರಲಿಲ್ಲ ಇದು ಇಲ್ಲಿವರೆಗೂ ಬೆಳೆಯುತ್ತೆ, ಈ ಥರ ಆಗುತ್ತೆ ಅನ್ನೋ ಕೂಡ ಗೊತ್ತಿರಲಿಲ್ಲ. ಬಟ್ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದೆ. ಒಂದು ಕಂಪ್ನಿಗೆ ಕೆಲಸ ಮಾಡ್ತಿದ್ದೆ, ಆ ಕೆಲಸ ಕಂಟಿನ್ಯೂ ಮಾಡಿದೆ. ನಾನು 23 ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಬಟ್ ಆ 23 ನಲ್ಲಿ ಐ ವಾಸ್ ಸ್ಟಿಲ್ ವರ್ಕಿಂಗ್. ಬಟ್ ಅದು ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾ ಇದ್ದೆ. ಆ ಕೆಲಸ ಮುಗಿದ್ಮೇಲೆ ನಾನು ವೆಬ್ಸೈಟ್ ಮಾಡ್ಕೊಂಡೆ, ಒಂದು ಲೋಗೋ ಮಾಡ್ಕೊಂಡೆ. ಕಂಪ್ನಿ ಹೆಸರು ಬ್ಲೂ ಟಫಿ ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್. ಇಟ್ಸ್ ಅ ಪ್ರೈವೇಟ್ ಲಿಮಿಟೆಡ್, ಫುಲ್ಲಿ ಕಂಪ್ಲೈಂಟ್, ಫುಲ್ಲಿ ರಿಜಿಸ್ಟರ್ಡ್. ಡಿಜಿಟಲ್ ಪ್ರೈವೇಟ್ ಲಿಮಿಟೆಡ್. ಓಕೆ, ಈ ಕಂಪನಿ ಎಲ್ಲಿದೆ? ಕಂಪನಿ JP ನಗರ್ 9th phase. ಓಕೆ, ಇವಾಗಲೂ ನಾವು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ ನಮ್ಗೆ? ಹಾ, ಎಲ್ಲ ಸಿಗುತ್ತೆ. ಓಕೆ, ಬರೀ ಕಂಪನಿ ಅಷ್ಟೇ ಮಾಡಿಲ್ಲ, ಕಂಪನಿನಲ್ಲಿ ಯಾರು ಕೆಲಸ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಮಂಜುಶ್ರೀ ಅವರು. ನಂಗೆ ಅಲ್ಲಿ ಒಂದು ಟ್ವಿಸ್ಟ್ ನಂಗೆ ಸಿಕ್ಕಿದ್ದೇನಪ್ಪ ಅಂದ್ರೆ, ಈ ಕಂಪನಿಯಲ್ಲಿ ಕೆಲಸ ಮಾಡೋರೆಲ್ಲ ಹೆಣ್ಮಕ್ಳೆ. ಹಾ, ಹೌದು. ಇಟ್ ಈಸ್ ಓನ್ಲಿ ವಿಮೆನ್, ಲೆಡ್ ಬೈ ವಿಮೆನ್. ಅದ್ಯಾಕಂಗೆ? ಬಾಯ್ಸ್ ಎಲ್ಲ ಏನ್ ಮಾಡಿದ್ರು ನಿಮಗೆ? ಅದು ಮೇ ಬಿ ಅದು ಹೆಂಗಾಯ್ತಂತ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಡೇ 1 ಇಲ್ಲಿವರೆಗೂ ನಾನು ಅಕ್ಕ ಇದ್ಲು ರಾಧಾ ಅಂತ, ನನ್ನ ಅಕ್ಕ. ಸೊ ಅಪ್ಪ ಒಬ್ರೆ ಮೇಲ್ ಲೈಫಲ್ಲಿ. ಯಜಮಾನ್ರು. ಸೊ ಅಪ್ಪ ಅಮ್ಮ, ನನಗೆ 2 ಹೆಣ್ಮಕ್ಳೇ ಇರೋದು, ಗಂಡ್ ಮಕ್ಳು. ಸೊ ಆದ್ರೆ ಅದು ನನಗೆ ನಂತರ ಹೆಣ್ಮಕ್ಳೇ ಸಿಕ್ಕಿದ್ರು ಸ್ಟಾರ್ಟಿಂಗ್ ಇಂದ. ಸೊ ಅವರು ಊರಿಂದ ಊರಿಗೆ ಬಂದಿರೋರು ಅಥವಾ ಅಂತವ್ರಿಗೆ ಕೆಲಸ ಕೊಟ್ಟಿರೋದು ಮೋಸ್ಟ್ಲಿ. ಸಿಂಗಲ್ ಪೇರೆಂಟ್ ಅಥವಾ ಈಗ ಮತ್ತೆ ಏನಾದ್ರೂ ಆಂಬಿಷನ್ ಅಥವಾ ಕಲಿಬೇಕು ಅನ್ನೋ ಆತರ ಇರೋರ್ಗೆ, ರೆಸ್ಪಾನ್ಸಿಬಿಲಿಟಿ ಇರೋರ್ಗೆ, ಫ್ಯಾಮಿಲಿ ಜವಾಬ್ದಾರಿಗಳನ್ನ ತುಂಬಾ ಕಡಿಮೆ ವಯಸ್ಸಿನಲ್ಲೇ ತಗೊಂಡಿರೋರ್ಗೆ, ಅವ್ರನ್ನೆಲ್ಲ ನೋಡಿದಾಗ ನನ್ನನ್ನು ನಾನೇ ನೋಡ್ಕೊಂಡಂಗೆ ಅನ್ಸುತ್ತೆ ನನಗೆ. ಸೊ ರಿಸೆಂಬಲ್ ಆಗುತ್ತೆ ನನಗೆ. ನನಗೆ ಈ ಜೆನ್ಸಿ ಅಥವಾ ಈ ಜಸ್ಟ್ ಐ ಡೂ ದಿಸ್ ಜಾಬ್ ಅಂತ ಬರ್ತಾರಲ್ಲ, ಆ ತರ ನನಗೆ. ಹೆಂಗ್ ಪಿಕ್ ಮಾಡ್ತೀರಾ ಕ್ಯಾಂಡಿಡೇಟ್ನ ನೀವು? ಸೊ ಇಂಟರ್ವ್ಯೂಸ್ ಬರ್ತಾರೆ, ಆ ಸ್ಕ್ರೀನಿಂಗ್ ಅಲ್ಲಿ ಐ ಡೂ, ಬಿಕಾಸ್ ನಾನು ಮುಂಚೆ ಎಲ್ಲ ಕಂಪ್ನಿಗಳಲ್ಲಿ ಇಂಟರ್ವ್ಯೂಸ್ ಮಾಡಿ ಹೈರ್ ಮಾಡಿ ಅಭ್ಯಾಸ ಇರೋದ್ರಿಂದ. ಮತ್ತೆ ಬೇರೆ ಕಂಪ್ನಿಗೆ ಎನಿವೇ ದೇ ವಿಲ್ ಆಫರ್ಡ್ ಎನಿಬಡಿ. ಆಮೇಲೆ ಅವ್ರಿಗೆ ಹೈರ್ ಅಂಡ್ ಫೈರ್ ಈಸ್ ಸೋ ಕಾಮನ್ MNC ಕಂಪ್ನಿನಲ್ಲಿ. ಇವತ್ತು ತಗೊಂತಾರೆ, ನಾಳೆ ತೆಗಿತಾರೆ. ನನಗೆ ನಾನು ತಗೋಬೇಕಾದ್ರೆ ಕ್ಲಾರಿಟಿಯಿಂದ ತಗೋಬೇಕು. ಮತ್ತೆ ಐ ಡೋಂಟ್ ವಾಂಟ್ ಟು ಫೈರ್ ಇಮಿಡಿಯೇಟ್ಲಿ. ಹೈರ್ನು ಈಸಿಯಾಗಿ ಮಾಡಲ್ಲ, ಫೈರ್ನು ಈಸಿಯಾಗಿ ಮಾಡಲ್ಲ. ಯಾಕಂದ್ರೆ ಫೈರ್ ಮಾಡ್ಬೇಕಾದ್ರೂ ಅವರಿಗೂ ಪೇನ್ ಇರುತ್ತೆ, ನಮಗೂ ಡಿಸ್ಟರ್ಬ್ ಆಗುತ್ತೆ. ಹೈರ್ ಮಾಡ್ಬೇಕಾದ್ರೆ ಒಂದು ರಾಂಗ್ ಹೈರ್ ವಿಲ್ ಡಿಸ್ಟ್ರಾಯ್ ಯುವರ್ ಹೋಲ್ ಪ್ರೋಸೆಸ್. ಬಿಕಾಸ್ ಯು ಗಾನ್ ಥ್ರೂ ಅಲ್ಲ, ಸೊ ನಿಮಗೆ ನೆನಪಿದೆ ಅಲ್ಲ. ಸೊ ಕಂಪ್ನಿನಲ್ಲಿಂದ ಕಲ್ತಿದ್ದು, ಒಂದು ರಾಂಗ್ ಹೈರ್ ನೀವು ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಒಂದು ರೈಟ್ ಪರ್ಸನ್ ನ ನೀವು ಬಿಕಾಸ್ ಆಫ್ ಎನಿ ಸ್ಮಾಲ್ ರೀಸನ್ ತೆಗೆದ್ರೂ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೈರಿಂಗ್ ಫೈರಿಂಗ್ ಅಲ್ಲಿ ವಿ ಶುಡ್ ಬಿ ವೆರಿ ವೆರಿ ಕಾಶಿಯಸ್. ಇಲ್ಲ, ಸ್ಟಾರ್ಟಿಂಗ್ ಕಂಪ್ನಿ ಕಟ್ಟಬೇಕಾದ್ರೆ ತುಂಬಾ ಜಾಸ್ತಿ ಸ್ಯಾಲರಿನೂ ಕೊಡಕ್ಕಾಗಲ್ಲ, ಕಡಿಮೆ ಸ್ಯಾಲರಿ ಮತ್ತು ಅಂಬಿಷಿಯಸ್ ಆಗಿರೋರು ಬೇಕು ಅಂತ. ಅದನ್ನೆಲ್ಲ ಹೇಗೆ ಹುಡುಕ್ತೀರಾ? ಅಲ್ಲೂ ಒಂದು ಹೆಣ್ಮಗಳು ಸಿಕ್ಲು ನನಗೆ. ಸೊ ನಮ್ಮ ಮನೆ ಇದೆ, ಆ ಮನೆ ಹತ್ರನೇ ಒಂದು ಹುಡುಗಿ ಇದ್ಲು. ಲೈಕ್ ಅವಳಿಗೂ ಅವಳು ಹಿಂದಿ, ಅವಳು ಸೊ ನಾರ್ತ್ ಇಂದ ಬಂದಿದ್ದು. ನಿಮ್ಗೆ ಹಿಂದಿ ಗೊತ್ತಾ? ಹಿಂದಿ ಗೊತ್ತಿರ್ಲಿಲ್ಲ, ಹೀಗೆ ಸ್ವಲ್ಪ ಕಲಿತಾ ಇದ್ದೀನಿ. ಬಟ್ ಅವು ಏನಾದ್ರೂ ಮಾಡ್ಬೇಕನ್ನೋ ಹಂಬಲ ಇತ್ತು. ನಾನ್ ಪ್ರತಿದಿನ ಆಫೀಸ್ಗೆ ಹೋಗೋದು ಬರೋದನ್ನ ಕಣ್ಣರಳಿಸ್ಕೊಂಡು ನೋಡೋಳು. ಅಂದ್ರೆ ನಾನ್ 2011 ಅಲ್ಲಿ ಬೆಂಗಳೂರಿಗೆ ಬಂದಾಗ ಹೆಂಗಿದ್ದೆ ಅದೇ ಪರಿಸ್ಥಿತಿ. ನಾನು ಅನ್ಕೊಂಡೆ. ಆಮೇಲೆ ಎಲ್ಲೆಲ್ಲೋ ಕೆಲಸ ಹುಡ್ಕುದ್ಲೆಲ್ಲೂ ಸಿಗ್ಲಿಲ್ಲ.
ಆಮೇಲೆ ನಾನು ಓಕೆ ನನ್ನ ಹತ್ರ ಈ ಥರ ಕೆಲಸ ನಾನು ತುಂಬ 3-4 ಕಡೆ ಮಾಡ್ತಿದ್ನಲ್ಲ, ಆಫೀಸ್ಗೆ ಹೋಗಿ ಬಂದು ಮತ್ತೆ ನೈಟ್ ಮತ್ತೆ ಕುತ್ಕೊಂಡು ಬೇರೆ ಕಂಪ್ನಿಗೆ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಒಂದು ಗೊತ್ತಿದ್ದು, ನಾನು ಯಾವುದೇ ಕೆಲಸ ಬಿಟ್ಟು ಕಂಪ್ನಿ ಶುರು ಮಾಡಬಾರ್ದು, ಇಟ್ ಈಸ್ ನಾಟ್ ಸೇಫ್. ಕರೆಕ್ಟ್. ಆಮೇಲೆ ಗುಡ್ ಡಿಸಿಷನ್. ಸೊ ನಾನು ಕಂಪ್ನಿ ಮಾಡ್ತಿದ್ದೀನಿ ಅಂತಾನು ಯಾರ ಹತ್ರನೂ ಹೇಳ್ಬಾರ್ದು, ಅನ್ಲೆಸ್ ಐ ಪ್ರೂವ್ ಇಟ್. ಬಿಕಾಸ್ ನಾಳೆ ಒಂದು ಲೋಗೋ ಹಾಕ್ಬಿಟ್ಟು ಒಂದು ವೆಬ್ಸೈಟ್ ಹಾಕ್ಬಿಟ್ಟು ನಾನು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬ ಈಸಿ. ಸೊ ಇದು ಒಂದು ಸ್ಟೇಜಿಗೆ ಬಂದರೆ ಹೇಳೋಣ, ಇಲ್ಲಾಂದರೆ ಇದು ಮಾಡಿದ್ದೆ ಅನ್ನೋದೇ ಯಾರಿಗೂ ಗೊತ್ತಾಗೋದು ಬೇಡ ಅಂದರೆ ನಾನು ಯೂಶ್ವಲಿ ಹಂಗೆ ಒಂದು ಕೆಲಸ ಕಂಪ್ಲೀಟ್ ಆದಮೇಲೆ ನಾನು ಹೇಳೋದು ಅದನ್ನು. ಸೊ ಆ ಮೆಥಡಾಲಜಿ ಮೇಲೆ 3 ವರ್ಷ ಆದಮೇಲೆ ನಾನು ಡಿಸ್ಕ್ಲೋಸ್ ಮಾಡಿದ್ದು ದಟ್ ಐ ಆಮ್ ದ CEO ಆ್ಯಂಡ್ ಫೌಂಡರ್ ಆಫ್ ಒನ್ ಟೆಕ್ನಾಲಜಿ ಕಂಪನಿ ಅಂತ. ಸೊ ಆ ಹುಡುಗಿ ನನಗೆ ಸಿಕ್ಕಿದ್ಲು. ನಮ್ಮದು ಒಂದು ಚಿಕ್ಕ ಡಬಲ್ ಬೆಡ್ರೂಮ್ ರೂಮಲ್ಲಿ ಒಂದು ರೂಮ್ ಇದೆ. ಸೊ ಆ ರೂಮಲ್ಲಿ ಮನೇಲಿ ಶುರುವಾಗಿದ್ದ ಇದು? ಮನೇಲೇ 1 ವರ್ಷ. ಆಫೀಸ್ ಗೀಫೀಸ್ ಎಲ್ಲ ಇಲ್ಲ, ಸ್ಟಾರ್ಟಿಂಗ್ ಆಫೀಸ್ ಇರಲಿಲ್ಲ. ಸೊ ಮನೆಯಲ್ಲೇ ಶುರುವಾಗಿದ್ದು. ಮನೆಯಲ್ಲಿ ನನ್ನ ಡೆಸ್ಕ್, ನಾನೊಂದು ಮನೆಯಲ್ಲೇ ಆಫೀಸ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಹೇಳ್ಕೊಡ್ತೀರಾ ಹುಡುಗಿ ಅದು ಮಾಡ್ಬೇಕಷ್ಟೇ. ನಾನು ABC ಅಂದರೆ ಶಿ ವಿಲ್ ಡೂ ABC. ಸೊ ಹೇಳ್ಕೊಟ್ಟೆ. ಫಸ್ಟು ಟೈಪಿಂಗು ಕಂಪ್ಯೂಟ್ರು ಕಲಿಸ್ಲು. ಆಮೇಲೆ ನಾನು ಹೇಳಿದ್ದು ಮಾಡೋಳು. ನನಗೆ ನಾನು ಮಾಡೋ ಕೆಲಸಕ್ಕೊಬ್ರು ಅಸಿಸ್ಟೆಂಟ್ ಸಿಕ್ದಂಗೆ ಆಯಿತು. ಸೊ ಒಂದು ಸ್ವಲ್ಪ ಅಮೌಂಟ್ ಅವಳಿಗೆ ಪೇ ಮಾಡ್ತಾ ಇದ್ದೆ. ಆಮೇಲೆ ಅನ್ನಿಸ್ತು, ಆಮೇಲೆ ವಿ ಗಾಟ್ ಅ ಗುಡ್ ಸ್ಟಾರ್ಟ್. ಓಕೆ, ನಾನು ಹೇಳಿದ್ದೆಲ್ಲ ಅವಳು ಮಾಡಿದ್ಲು. ಅವಳಿಗೂ ಆ ಕಲಿಬೇಕನ್ನೋ ಆತರ ಇತ್ತು. ಈಗ ಇದಾರ ನಿಮ್ಮ ಜೊತೆ ಅವರು? ಈಗಲೂ ಇದ್ದಾಳೆ. ಸೊ ಇವಾಗ ಹೆಂಗ್ ಕಲ್ತಿದಾರೆ ಅವರು? ಶಿ ಇಸ್ ದ ಸೀನಿಯರ್ ನಮ್ಮ ಟೀಮಲ್ಲಿ, ಹೈಯೆಸ್ಟ್ ಪೇಯ್ಡ್ ಸೀನಿಯರ್. ಸೊ ಆ ಥರ ಕಲಿಸ್ಲು ಅವಳು ಡೆಡಿಕೇಟೆಡ್. ನಾನು ಒಂದಿನ ಇಲ್ಲ ಅಂದರೂ ಶಿ ವಾಸ್ ಸೋ ಡೆಡಿಕೇಟೆಡ್. ವಾಟ್ಸ್ ದ ನೇಚರ್ ಆಫ್ ದ ಜಾಬ್? ನಿಮ್ಮ ಕಂಪನಿ ಏನು ಮಾಡುತ್ತೆ ಆ್ಯಕ್ಚುಲಿ? ಸೊ ನಮ್ಮದು ಕಂಪ್ನಿ ವಿ ಆರ್ ಇನ್ ಟು ಮಾರ್ಕೆಟಿಂಗ್ ಆಟೋಮೇಷನ್, ಅಂದರೆ ಟೆಕ್ನಾಲಜಿ ಆ್ಯಂಡ್ IT ಸರ್ವಿಸಸ್ ಕಂಪನಿ. ಸೊ ಇಟ್ ಈಸ್ ಲೈಕ್ ಒಂದು ಕಂಪ್ನಿ ಅಥವಾ ಎನಿ ಬಿಸ್ನೆಸ್ಗೆ ರೆವಿನ್ಯೂ ತುಂಬ ಇಂಪಾರ್ಟೆಂಟ್. ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆರ್ ದ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಕಂಪನಿ. ಯಾವುದೇ ಬಿಸ್ನೆಸ್, ಒಂದು ಕಿರಾಣಿ ಅಂಗಡಿಗೆ ತೊಗೊಂಡ್ರು ಸೇಲ್ಸ್ ಮಾರ್ಕೆಟಿಂಗ್ ಆಗಲೇಬೇಕು, ಒಂದು ದೊಡ್ಡ ಟೆಕ್ನಾಲಜಿ ಕಂಪನಿ. ಸೊ ನನಗೆ ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯಿತು. ಕಸ್ಟಮರ್ ಸರ್ವೀಸು, HR, ಫಿನಾನ್ಸ್ ಎಲ್ಲ ವಿಂಗ್ಸ್ ಇರುತ್ತೆ. ಬಟ್ ಒಂದು ಕಂಪ್ನಿ ನಡಿಬೇಕಂದ್ರೆ ಮಾರ್ಕೆಟಿಂಗ್ ಇರಬೇಕು ಮತ್ತು ಅದಕ್ಕೆ ಸೇಲ್ಸ್ ಆಗಬೇಕು. ದ ಪುಟ್ ಟುಗೆದರ್ ಇಟ್ ಇಸ್ ಅ ರೆವಿನ್ಯೂ ಆಪರೇಷನ್ಸ್, ರೆವಾಪ್ಸ್ ಅಂತ ಕರೀತಾರೆ. ಸೊ ನಾನು ಒಂದು ಕಂಪ್ನಿಗೆ ಬೇಕಿದ್ದು ಬಿಸ್ನೆಸ್. ಆ ಬಿಸ್ನೆಸ್ನ ವಿ ಪ್ರೊವೈಡ್, ಲೈಕ್ ವಿ ಹೆಲ್ಪ್ ಕಂಪನೀಸ್ ಟು ಜನರೇಟ್ ರೆವಿನ್ಯೂ. ಓಕೆ. ಆಮೇಲೆ B2B ಸ್ಪೇಸಲ್ಲಿ ನಮ್ಮದು ಒಂದು ಬಿಸ್ನೆಸ್ಸು. ಇನ್ನೂ ಬೇರೆ ಟೆಕ್ನಾಲಜಿ ಕಂಪನಿ, ಮೋಸ್ಟ್ಲಿ ಸ್ಟಾರ್ಟಪ್ಸ್. ಬೆಂಗಳೂರಲ್ಲಿ ಆಲ್ಮೋಸ್ಟ್ 15,000-20,000 ಪ್ಲಸ್ ಸ್ಟಾರ್ಟಪ್ಸ್ ಇದೆ. ಹೌದು. ಸೊ ಆ ಸ್ಟಾರ್ಟಪ್ಸಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ ಪ್ರಾಡಕ್ಟ್ಸ್, ಸಾಸ್ ಪ್ಲಾಟ್ಫಾರ್ಮ್ಸ್ನ ಡೆವಲಪ್ ಮಾಡಿ ದೇ ಆರ್ ಡೂಯಿಂಗ್ ದೇರ್ ಓನ್ ಬಿಸ್ನೆಸಸ್ ಅಲ್ವಾ. ಸೊ ಅವರಿಗೆ ವಿ ಹೆಲ್ಪ್ ದೆಮ್ ಟು ಡೂ ಮಾರ್ಕೆಟಿಂಗ್ ಆಟೋಮೇಷನ್. ಈಗ ತುಂಬ ಟೆಕ್ನಾಲಜೀಸ್ ಡೆವಲಪ್ ಆಗಿದೆ, AI ಟೂಲ್ಸ್ ಬಂದಿದೆ. ಸೊ ಅದನ್ನೆಲ್ಲ ವಿ ಸ್ಟ್ರೀಮ್ ಲೈನ್ ದರ್ ಎಂಟೈರ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಆಪರೇಷನ್ಸ್ ಆ್ಯಂಡ್ ಎಲ್ಲ ಆಟೋಮೇಷನಿಂದ ಲೀಡ್ಸ್ ಜನ್ರೇಟ್ ಮಾಡೋದು, ಸೇಲ್ಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ಆ್ಯಂಡ್ ಕಂಪ್ಲೀಟ್ ರೆವಿನ್ಯೂ ಆಪರೇಷನ್ಸ್ನ ಸ್ಟ್ರೀಮ್ ಲೈನ್ ಮಾಡಿ ಕೊಡ್ತೀವಿ. ಏನು ಟಾರ್ಗೆಟ್ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ ನಿಮ್ಮದು? ಇಷ್ಟು ಮಾಡಬೇಕು ಅಂತ ಯಾವಾಗಲೂ ಲಕ್ಷ್ಯ ಆಯಿತು. ಈಗ ಎಷ್ಟಾಗಿದೆ? ಸೊ ಸ್ಟಾರ್ಟಿಂಗ್ ಫಸ್ಟ್ ಫೈನಾನ್ಷಿಯಲ್ ಇಯರ್ ವಿ ಕ್ಲೋಸ್ಡ್ ಅಬೌಟ್ 57 lakhs. 57 ಲಕ್ಷ ಸ್ಟಾರ್ಟಿಂಗ್ ಫಸ್ಟ್ ಇಯರ್. ಸೊ ಅದಾದಮೇಲೆ ಸೆಕೆಂಡ್ ಇಯರ್ ಇಟ್ ವೆಂಟ್ ಆಲ್ಮೋಸ್ಟ್ 95 lakhs. ಥರ್ಡ್ ಇಯರ್ ಇಟ್ ಕ್ರಾಸ್ಡ್ 1.25 ಆ ಥರ. ಇದು ಫೋರ್ತ್ ಇಯರಲ್ಲಿ ಹೆಡಿಂಗ್ ಟು 2 crores ಕ್ಲೋಜರ್. ಇಲ್ಲಿ ಪಾಯಿಂಟ್ ಸೇಮ್ ಅದೇ ಹುಡುಗಿ. ಮಧ್ಯ ಐ ಇಂಟ್ರೊಡ್ಯೂಸ್ ಡಿಫ್ರೆಂಟ್ ಸರ್ವಿಸಸ್, ಡಿಫ್ರೆಂಟ್ ಸೊಲ್ಯೂಷನ್. ನನಗೆ ಗೊತ್ತಾಯ್ತು, ಓಕೆ ಮಾರ್ಕೆಟಲ್ಲಿ ಏನು ಗ್ಯಾಪ್ ಇದೆ, ಏನು ಐಡೆಂಟಿಫೈ ಮಾಡ್ಬೋದು. ಟೆಕ್ನಾಲಜಿ ಕಂಪನೀಸಲ್ಲಿ ಏನು ಲೂಪ್ ಹೋಲ್ಸ್ ಇದೆ, ಎಲ್ಲಿ ಶಾರ್ಟೇಜ್ ಇದೆ, ಆ ಥರ ರೆವಿನ್ಯೂ ಗ್ಯಾಪ್ಸ್, ಆಪರೇಷನಲ್ ಗ್ಯಾಪ್ಸ್ನ ನೋಡಿಕೊಂಡು ಅದನ್ನೇ ಸರ್ವಿಸ್ ಆಗಿ ಕೊಡೋದು. ಅಂದರೆ ಅವ್ರ ಪೇನ್ ಪಾಯಿಂಟೇ ನಮಗೆ ಆಪರ್ಚುನಿಟಿ. ಸೊ ಆ ಥರ ಮಧ್ಯ ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಮಾಡ್ತಾ ಇದ್ದೆ. ನಾನು ಪ್ರತಿದಿನ ಐ ಮೇಕ್ ಶೋರ್ ಐ ಟೇಕ್ ಮಿನಿಮಮ್ 3 to 5 ಸೇಲ್ಸ್ ಕಾಲ್ಸ್. ನೀವು ಪರ್ಸನಲ್ ಅಟೆಂಡ್ ಮಾಡ್ತೀರಿ? ಈಗಲೂ ನಾನೇ ಮಾಡೋದು. ಇವತ್ತು ಕೂಡ 2-3 ಸೇಲ್ಸ್ ಕಾಲ್ಸ್ ಲೈನ್ ಅಪ್ ಆಗಿದೆ. ಸೊ ಪ್ರತಿದಿನ ನಾನು ಬೇರೆ ಕಂಪ್ನಿನಲ್ಲಿ ಕಲ್ತಿದ್ದೆಲ್ಲ ತಗೊಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೆ. ನಾವು ಅನ್ಕೊಂಡ್ವಿ ನೀವು 2 ಕೋಟಿ ಬಿಸ್ನೆಸ್ ಮಾಡೋರು ಆರಾಮಾಗಿ ಕೂತಿರ್ತೀರಾ. ಸ್ಟಾರ್ಟಪ್ಪಲ್ಲಿ ಫಸ್ಟು ನೀವೇ ಎಲ್ಲ ಮಾಡಬೇಕು. ಸೊ ನೀವೆಲ್ಲದಕ್ಕೂ ವಿ ಕಾಂಟ್ ಕೀಪ್ ಎಂಪ್ಲಾಯೀಸ್. ಸೊ ನನಗೆ ಈಗ ಫಿನಾನ್ಸ್ ಗೊತ್ತು, ಅಕೌಂಟ್ಸ್ ಗೊತ್ತು, HR ಗೊತ್ತು, ಆಪ್ರೇಷನ್ಸ್ ಗೊತ್ತು, ಆಲ್ಮೋಸ್ಟ್ ಸೇಲ್ಸ್ ಗೊತ್ತು, ಮಾರ್ಕೆಟಿಂಗ್ ಗೊತ್ತು. ಆಮೇಲೆ ಪ್ರಾಜೆಕ್ಟ್ ತಂದಮೇಲೆ ಆ ಪ್ರಾಜೆಕ್ಟ್ ನಾನೇ ಮಾಡೋದು. ಸ್ಟ್ರಾಟಜಿ ಪ್ಲಾನಿಂಗ್ ಮಾಡಿಬಿಟ್ಟು ಟೀಮ್ಗೆ ಎಕ್ಸಿಕ್ಯೂಷನ್ಗೆ ಕೊಡ್ತೀನಿ.
ಸೊ ಆಲ್ಮೋಸ್ಟ್ ಐ ಡು ಫುಲ್ ಲೈಫ್ ಸೈಕಲ್ ಆಫ್ ದ ಕಂಪನಿ ನಾನೇ ನೋಡ್ಕೊಳ್ಳೋದು. ಆಮೇಲೆ ವೀಕೆಂಡಲ್ಲಿ ಹೋಗಿ ಆಫೀಸ್ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ, ಫೆಸಿಲಿಟಿ ಬರ್ತಿದ್ದೆ. ಸೊ ಆಫೀಸ್ ವಿಮೆನ್ ಲೈಕ್ ಸೊ ಅಡ್ಮಿನಿಸ್ಟ್ರೇಟರ್. ನಿಮಗೆ ಬಾತ್ರೂಮ್ ತೊಳೆಯೋದು ಗೊತ್ತು, ಬೋರ್ಡ್ ರೂಮಲ್ಲಿ ಕೂತ್ಕೊಳ್ಳೋದು ಗೊತ್ತು. ಗೊತ್ತು. ಸೊ ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಕೂಡ ವಿಮೆನ್ದೇ ನನಗೆ ಸಿಕ್ಕಿದ್ದು. ಓ ಹಂಗಾ? ಐ ಡೋಂಟ್ ನೋ, ಅಲ್ಲಿಂದ ಕೋಇನ್ಸಿಡೆನ್ಸ್. ಎಷ್ಟು ಕ್ಲೈಂಟ್ಸ್ ಇದ್ದಾರೆ ಈಗ? ಈಗ ವಿ ಹ್ಯಾವ್ ಅಬೌಟ್ 48 ಆಕ್ಟಿವ್ ಕ್ಲೈಂಟ್ಸ್. ಆಕ್ಟಿವ್ ಕ್ಲೈಂಟ್ಸ್, ಬಟ್ ಟೋಟಲ್ ವಿ ಸರ್ವ್ಡ್ ಅಬೌಟ್ 80+ ಪ್ರಾಜೆಕ್ಟ್ಸ್. ಓಕೆ, ಫಸ್ಟ್ ಬಿಸ್ನೆಸ್ ಆಯ್ತಲ್ಲ, ಅದು ಅಮೌಂಟ್ ಎಷ್ಟು? ಅದು ಫಸ್ಟ್ ಪ್ರಾಜೆಕ್ಟ್ ವೈಸ್, ಫಸ್ಟ್ ಪ್ರಾಜೆಕ್ಟಿಗೆ 38,000 ಮಂತ್ಲಿ ಬಿಲ್ಲಿಂಗ್. ಅದು ಮಂತ್ಲಿ ಬಿಲ್ಲಿಂಗ್ 38,000. ಸೊ ಅಲ್ಲಿಂದ ಏನಾಗುತ್ತೆ ನಿಮಗೆ, ನಮ್ದು ಒಂದು ಪ್ರಾಜೆಕ್ಟ್ ಬಂದ್ರೆ 3 months, 6 months, 9 months, 1 year ಕೂಡ ಇರುತ್ತೆ. ನಾವು ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ, ಹೆಂಗ್ ರಿಸಲ್ಟ್ಸ್ ಕೊಡ್ತೀವಿ ಅನ್ನೋದ್ರ ಮೇಲೆ. ವೀಕ್ಲಿ ಮೀಟಿಂಗ್ಸ್ ಇರುತ್ತೆ, ಪ್ರಾಜೆಕ್ಟ್ ರಿವ್ಯೂಸ್ ಇರುತ್ತೆ. ಪ್ರತಿಯೊಂದಕ್ಕೂ ಆ ಪ್ರಾಡಕ್ಟ್ ಅರ್ಥ ಮಾಡ್ಕೋಬೇಕು. ಎಕ್ಸಾಂಪಲ್, ನಮ್ಮದು ಒಂದು ಪ್ರೌಡ್ ಪ್ರಾಜೆಕ್ಟ್ ಇದೆ ವಿಚ್ ಇಸ್ ಫ್ರಮ್ IIT ಕಾನ್ಪುರ್. IIT ಕಾನ್ಪುರಲ್ಲಿ ಎಕ್ಸ್ ರಿಟೈರ್ಡ್ ಪ್ರೊಫೆಸರ್ ಮಿಸ್ಟರ್ ದೀಪಕ್ ಅಂತ ಇದ್ದಾರೆ. ಅವ್ರದ್ದು ಓಲ್ ಟೀಮಿಗೆ ವಿ ಆರ್ ದ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ಸ್ ಫಾರ್ ದೆಮ್. ಎನಿವೆ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋಕ್ಕಾಗಿಲ್ಲ, ಬಟ್ IIT ಕಾನ್ಪುರ್ ಇನ್ನೋವೇಷನ್ದು ಒಂದು 3D ಅನ್ಕ್ಲೋನಬಲ್ ಟೆಕ್ನಾಲಜಿ ಇದೆ ಅವ್ರದ್ದು. ಸೊ ಈ ಫಿಸಿಕಲ್ ಪ್ರಾಡಕ್ಟ್ಸ್ ಇರ್ತಾವಲ್ಲ, ITC, ಗೋಡ್ರೇಜ್ ಪ್ರಾಡಕ್ಟ್ಸ್ ಅಥವಾ ಎನಿಥಿಂಗ್ ವಿಚ್ ಕನ್ಸ್ಯೂಮರ್ ಯೂಸಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಟು ಫುಡ್, ಅದು ಫೇಕ್ ಆಗಬಾರ್ದು ಅಂತ ತಡೆಯೋ ಯುನೀಕ್ ಫಿಂಗರ್ ಪ್ರಿಂಟ್ ದೇ ಇನ್ವೆಂಟೆಡ್ ಫಾರ್ ಎವ್ರಿ, ಲೈಕ್ ಹ್ಯೂಮನ್ ಫಿಂಗರ್ ಪ್ರಿಂಟ್, ಎವ್ರಿ ಪ್ರಾಡಕ್ಟ್ ವಿಲ್ ಬಿ ಹ್ಯಾವಿಂಗ್ ಅ ಡಿಜಿಟಲ್ ಐಡೆಂಟಿಟಿ. ಸೊ ಆ ಪ್ರಾಜೆಕ್ಟ್ ಐ ಕ್ರ್ಯಾಕ್ಡ್ ಇಟ್. ಸೊ ಹೌದು. ಆಮೇಲೆ ಅದು ಬಂದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಐ ಕ್ಯಾನ್ ಕ್ರ್ಯಾಕ್ ದ ಬಿಗ್ ಡೀಲ್ಸ್. ಸೊ ಸ್ಟ್ರೀಮ್ ಲೈನ್ ಮಾಡಿದೆ, ಲೀಡ್ಸ್ ಫ್ಲೋಯಿಂಗ್ ಬರಬೇಕು, ನನಗೆ ಆಟೋಮೆಟಿಕ್ಕಾಗಿ ಮೀಟಿಂಗ್ ಶೆಡ್ಯೂಲ್ ಆಗಬೇಕು, ನಾನು ಮೀಟಿಂಗ್ ತೊಗೋಬೇಕು. ಐ ಗೋ ಟು ಎವ್ರಿ ಕಾಲ್, ಐ ಸೆಲ್ ದ ವ್ಯಾಲ್ಯೂ ವಿ ಕ್ಯಾನ್ ಬ್ರಿಂಗ್ ಟು ದ ಕಂಪನಿ. ಆಮೇಲೆ ಆ ವ್ಯಾಲ್ಯೂ ಪ್ರಪೋಸಿಷನ್, ಸೇಲ್ಸ್ ಈಸ್ ಆ್ಯಕ್ಚುಲಿ ವೆರಿ ಈಸಿ. ನೀವೊಬ್ಬರೇ ಈ ಥರ ಹೇಳಿದ್ ಕೇಳಿಸ್ಕೊಂಡ್ರೆ ನನ್ನ ಲೈಫಲ್ಲಿ ಸೇಲ್ಸ್ ತುಂಬ ಈಸಿ. ಯಾಕೆ ಈಸಿ ಅಂದರೆ, ನೀವು ಏನು ಫೇಕ್ ಮಾಡಬಾರ್ದು ಅಥವಾ ಹೈಪ್ ಆಗಿ ಮಾತಾಡೋದೇನೂ ಇಲ್ಲ. ನಿಮ್ದೇನು ಪೇಯ್ನ್ ಇದೆ, ವೇರ್ ವಿ ಕ್ಯಾನ್ ಕಮ್ ಇನ್, ಫಿಟ್ ಇನ್. ಆಮೇಲೆ ಸ್ವಲ್ಪ ಎಂಥೂಸಿಯಾಸಮಲ್ಲಿ ವಿ ಶುಡ್ ಗೋ ಎಕ್ಸ್ಟ್ರಾ ಮೈಲ್ ಟು ಸಪೋರ್ಟ್ ದ ಕ್ಲೈಂಟ್. ಕ್ಲೈಂಟ್ ಈಸ್ ಗಾಡ್, ಎನಿ ಬಿಸ್ನೆಸ್. ಕ್ಲೈಂಟ್ ಫಸ್ಟ್, ಕ್ಲೈಂಟ್ ಸೆಂಟ್ರಿಕ್ ಕಂಪ್ನಿ ಯಾವಾಗಲೂ ಫೋಕಸ್ ಮಾಡಬೇಕು. ಸೊ ನಾನು ಅಂದ್ಕೊಂಡೆ, ನಾನು ಯಾವಾಗಲೂ ಕ್ಲೈಂಟ್ಗೆ ಒಂದು ಟೈಮ್ ನಾವು ಎಲ್ಪ್ ಮಾಡೋಕ್ಕಾಗಿಲ್ಲ, ನಮ್ಮದು ಡೆಲಿವರಿ ಲೇಟ್ ಆಯಿತು ಅಂದರೆ 1 week 2 weeks ಎಕ್ಸ್ಟ್ರಾ ಬೇಕಾದ್ರೂ ವರ್ಕ್ ಮಾಡ್ತೀವಿ. ಐ ಮೇಕ್ ಶೋರ್ ಕ್ಲೈಂಟ್ ಈಸ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್, ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಐ ಸೆಲ್ ದ ಸೊಲ್ಯೂಷನ್ ಆ್ಯಂಡ್ ವ್ಯಾಲ್ಯೂ ದಟ್ ವಿ ಕ್ಯಾನ್ ಬ್ರಿಂಗ್ ಟು ದ ಕ್ಲೈಂಟ್. ಇಂಗ್ಲೀಷ್ ಕಲಿಬೇಕು ಆಸೆ ಆದ್ರೆ ಕಲ್ತಿರ್ಲಿಲ್ಲ. ಇವಾಗ ಮೇಡಮ್ ದಿನದ 24 ಗಂಟೆಲಿ ಒಂದು 15 hour 16 hour ಬರೀ ಇಂಗ್ಲೀಷ್ಲೇ ಮಾತಾಡ್ತಾರೆ ಅವರು. ಅಂದ್ರೆ ಕ್ಲೈಂಟ್ಸ್ ಆಗಿದ್ದಾರೆ. ಕ್ಲೈಂಟ್ಸ್ ನಮ್ದು ಅದು ಟಾಪ್ ಮೋಸ್ಟ್ ಕ್ಲೈಂಟ್ಸ್ ಇಂದ ಹಿಡಿದು ಎಲ್ಲರ ಜೊತೆ ಕಮ್ಯುನಿಕೇಶನ್ ಇಂಗ್ಲೀಷ್ ಎಲ್ಲ ಇರುತ್ತೆ. ಅಂಡ್ ಯು ಲರ್ನ್ ಎ ಲಾಟ್. ಇಂಗ್ಲೀಷ್ ಈಗ ಡೈಲಿ ರೊಟೀನ್ ಬ್ರೆಡ್ ಅಂಡ್ ಬಟರ್. ಮಾತಾಡದೇ ಇದ್ರೆ ಬಾಂಬೆ ಕ್ಲೈಂಟ್ಸ್ ಅರ್ಥ ಆಗಲ್ಲ. ಮುಂಬೈಯಲ್ಲಿ ಕ್ಲೈಂಟ್ಸ್ ಇದ್ದಾರೆ, ಕೆನಡಾದಲ್ಲಿದ್ದಾರೆ, UAE-ನಲ್ಲಿದ್ದಾರೆ, US ಅಲ್ಲಿದ್ದಾರೆ ಕಪಲ್ ಆಫ್ ಕ್ಲೈಂಟ್ಸ್. ಆಮೇಲೆ ಈಗ ಆಲ್ಮೋಸ್ಟ್ ಎಲ್ಲ ಮೆಟ್ರೋ ಸಿಟಿ ಇಂಡಿಯಾದಲ್ಲೂ ಇದ್ದಾರೆ. ಈವನ್ ವಿ ಹ್ಯಾವ್ ಫ್ಯೂ ಕ್ಲೈಂಟ್ಸ್ ಫ್ರಮ್ Tier 2 cities, ಜೈಪುರಿಂದ, ಮ್ಯಾಂಗ್ಳೂರಿಂದ ಇದ್ದಾರೆ. ಮತ್ತು ದೊಡ್ಡ ಮುಂಬೈಯಲ್ಲಿ ಮೆಜಾರಿಟಿ ಇರೋದು ಕ್ಲೈಂಟ್ ಬೇಸು. ಸೊ US-ಇಂದ ಒಂದು 4-5 ಕ್ಲೈಂಟ್ಸು. ಈಗ ಫಸ್ಟ್ ಟೈಮ್ ಕೇರಳದಿಂದ ಸೆಕೆಂಡ್ ಪ್ರಾಜೆಕ್ಟ್ ಕೊಚಿಯಿಂದ ತಗೊಂಡಿದ್ದು. ಭಗವಂತ ನಿಮ್ಮನ್ನ ಈ ಥರದೆಲ್ಲ ಮಾಡಲಿ ಅಂತಲೇ ಹಿಂಗೆ ಉಳಿಸಿದ್ದಾರೆ ಅನ್ಸುತ್ತೆ. ಗೊತ್ತಿಲ್ಲ, ಬಟ್ ಅಷ್ಟು ಬಂದಮೇಲೆ ದೆನ್ ಐ ಡಿಸೈಡೆಡ್, ಓಕೆ ನನಗೆ ಆ್ಯಕ್ಚುಲಿ CEO ಅಲ್ವಾ, ಅಫಿಷಿಯಲಿ ಕಂಪ್ನಿ ನಡೀತಿದೆ, ಒಂದು ಸ್ವಲ್ಪ ಜನ ಇದ್ದಾರೆ ಅಲ್ವಾ, ಓಕೆ ನಾನು ಈಗ ಐ ಕ್ಯಾನ್ ಟೆಲ್ ದಟ್ ಸೊ ಆ ಮಿಡ್ಡಲ್ಲಿ ಜಾಬ್ ರಿಸೈನ್ ಮಾಡಿದೆ. ನಮ್ದು ಯಾವಾಗ 1 year ಟಚ್ ಆಯಿತು ಅವಾಗ ನಾನು ಜಾಬ್ ರಿಸೈನ್ ಮಾಡಿದೆ. ರಿಸೈನ್ ಮಾಡಿದಾಗ ಅವ್ರಿಗೆ ಹೇಳಿದೆ, ಐ ಆಮ್ ವೆರಿ ಸಾರಿ, ಬಟ್ ನಾನು ನಿಮ್ಗೆ ಏನು ಕೆಲಸ ಮಾಡಿಕೊಡ್ಬೇಕು ಅದು ಮಾಡಿಕೊಟ್ಟಿದ್ದೀನಿ, ಬಟ್ ಐ ಆಮ್ ಆ್ಯಕ್ಚುಲಿ ಹ್ಯಾವ್ ಅ ಓನ್ ಬಿಸ್ನೆಸ್ ಅಂತ ಹೇಳಿದಾಗ ಹಿ ವಾಸ್ ಸೋ ಪ್ರೌಡ್. US ವಿನೋದ್ ಅಂತ ಒಬ್ರು, ವಿನೋದ್ ರೆಡ್ಡಿ ಅಂತ, ಹಿ ವಾಸ್ ರಿಸೈಡಿಂಗ್ ಇನ್ US. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್, ಬಿಕಾಸ್ ಅವ್ರ ಜಾಬು ಬ್ಯಾಕಪ್ ನನಗೆ. ಅವ್ರ ಬ್ಯಾಕಪ್ಪಿಂದ ನನ್ನ ಕಮಿಟ್ಮೆಂಟ್ಸು EMIs ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ನಾನು. ಸೊ ಅಲ್ಲಿ ರಿಸೈನ್ ಮಾಡಿ ಅವ್ರಿಗೆ ಹೇಳಿದ ಮೇಲೆ ಆಮೇಲೆ ಅದೇ ಬಿಸ್ನೆಸ್ಸೇ ನಾನು ಮಾಡಿದ್ದು ಬೇಸಿಕಲಿ. ಅಂದರೆ ಲೈಕ್ ನಂದು ಪ್ರೀವಿಯಸ್ ಕಂಪ್ನೀಸ್ 3 ಇತ್ತಲ್ಲ ನಾನು ಕೆಲಸ ಮಾಡಿದ್ದು, ಅದೆಲ್ಲ ಸರ್ವಿಸಸ್ನು ನನ್ನ ಕಂಪ್ನಿನಲ್ಲಿ ಕೊಡ್ತೀನಿ ಇನ್ನು ಮೋರ್ ಅಡ್ವಾನ್ಸ್ ಸ್ಟೇಜ್.
ಅದಕ್ಕೆ ಕಲ್ತಿದ್ದೇ ಮಾಡಿದ್ದು ಬೇಸಿಕಲಿ. ಇವಾಗ ಏನನ್ಸುತ್ತೆ ವೆನ್ ಯು ಲುಕ್ ಬ್ಯಾಕ್, ವಾಟ್ ಯು ಫೀಲ್? ಎಲ್ಲಿದ್ದೆ ಶಿವನಗೆರೆ, ಎಲ್ಲಿಯ ಮಂಜುಶ್ರೀ, ಪುಟಾಣಿ ಗುಡಿಸ್ಲು? ನಮ್ಮೂರಿಗೂ ನಮ್ಮೂರಲ್ಲಿ ಜನಕ್ಕೇನು ಈಗೋದ್ರೂ ಊರಾಗ ನಾರ್ಮಲ್ ಆಗಿ ಹೋಗೋದು ಬರೋದು ಅಷ್ಟೇ. ಬಟ್ ಈಗಲೂ ಜನಕ್ಕೇನು ಅಷ್ಟು ನಾನು ಹೇಳ್ಕೊಂಡಿಲ್ಲ, ನೆಸೆಸಿಟಿ ಇಲ್ಲ ಹೇಳ್ಕೊಡೋದು. ಕಷ್ಟದಲ್ಲಿನೂ ಇರಲಿಲ್ಲ ಅಂದಮೇಲೆ ಈಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಷ್ಟೇ. ಬಟ್ ಊರಿಗೆ ಹೋದಾಗ ಅನಿಸುತ್ತೆ, ಅಂದರೆ ಈಗ ನೋಡ್ತೀನಲ್ವಾ, ಆವಾಗ ನಮಗೆ ನಮ್ಮ ಅಪ್ಪಗೆ ತೋಟ ಇರಲಿಲ್ಲ, ತೋಟದ ಮನೆ ಹುಡುಗಿರ್ನ ನೋಡಿದ್ರೆ ಒಂಥರ ನನಗೆ ಕೇಳಿ ಸುಮ್ಮನೆ ಎಷ್ಟು ಎಕರೆ ಇದೆ ಅಂತ ಇವ್ರ ಹತ್ರ. ಬಟ್ ಆ ಹೆಮ್ಮೆ ಈಗ ಇಲ್ವಾ? ಈಗ ಅಫ್ಕೋರ್ಸ್ ನೀವು ಇವ್ರು ಜಮೀನು ತಗೊಂಡಿರ್ತೀರ ಅಂತ. ಸೊ ಫಸ್ಟ್ ರೆವಿನ್ಯೂನಲ್ಲೇ ಜಮೀನು ಹಸ್ಬೆಂಡು ನಾವು ಸೇರಿಬಿಟ್ಟು ಜಮೀನು ತೊಗೊಂಡ್ವಿ. ಈಗ 4 ಎಕರೆ ಜಮೀನು, ವೀಕೆಂಡ್ ಫಾರ್ಮರ್, ವೀಕ್ಲಿ CEO ಥರ. ನೋಡಿ ಹೆಂಗಿದೆ ಪ್ಯಾಷನ್ ಅದೀಗ. ಸೊ ಮಾಡಬೇಕು ಅಂತ, ಯಾಕಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ವಿ ಯೂಸ್ ಟು ಹ್ಯಾವ್ ಅ ಡಿಸೈನರ್ ಇನ್ ಹೌಸ್. ಈಗ ಐ ರಿಮೂವ್ಡ್ ಅ ಡಿಸೈನರ್ ಬಿಕಾಸ್ ಐ ಕ್ಯಾನ್ ಡೂ ದಟ್, ಅಂದರೆ ಆ ಕಟ್ ಮಾಡುತ್ತೆ ಕಾಸ್ಟ್ ನನಗೆ. ಸೊ ನನಗೆ ಈಗ ಡಿಸೈನರ್ ನೆಸೆಸಿಟಿ ಇಲ್ಲ. ಆ್ಯಂಡ್ ಈ ಫ್ಯೂಚರ್ ಈ ಜಾಬ್ಗೆ ಎಲ್ಲ ಬಿಸ್ನೆಸ್ಗೂ ಇದೆ. ಬಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಸೋ ಮಚ್ ಟ್ರೈನ್ಡ್, AI ಮತ್ತೆ ನೀವು ಟ್ರೈನ್ ಆಗಬೇಕು. ಆ್ಯಂಡ್ ಅಗ್ರಿಕಲ್ಚರ್ ಈಸ್ ದ ಫ್ಯೂಚರ್. ಟೆಕ್ನಾಲಜಿ ಬಗ್ಗೆನೂ ಸ್ಟಡಿ ಮಾಡಬೇಕು ಅನ್ನೋದಿದೆ. ಈಗಲೂ ಕಲಿಬೇಕು ಅನ್ನೋದು ತುಂಬ ಇದೆ. ಸೊ ಬೇರೆ ಬೇರೆ ಟೆಕ್ನಾಲಜೀಸ್ ಕಲಿಬೇಕು, ಬೇರೆ ಮಾರ್ಕೆಟ್ಸ್ ರೀಜನ್ಸ್ನ ಟ್ಯಾಪ್ ಮಾಡಬೇಕು, ಕಂಪ್ನಿನ ಮುಂದೆ ತೊಗೊಂಡೋಗ್ಬೇಕು ಅನ್ನೋದಿದೆ. ಅಟ್ ದ ಸೇಮ್ ಟೈಮ್ ಎಂಪವರ್ ಯೂತ್ಸ್, ಲೈಕ್ ನಮ್ಮ ಥರ ಬೇರೆ ಬೇರೆ ಊರಿಂದ ಬಂದಿರೋರು ಹುಡುಗಿರು. ಮೇಜರ್ಲಿ ನನ್ನ ಕಂಪ್ನಿನಲ್ಲಿ ಈಗೆಲ್ಲ ಹೆಣ್ಮಕ್ಳೇ ಇರೋದು. ಬಟ್ 100ಕ್ಕೆ 100ರಷ್ಟು ಹೆಣ್ಮಕ್ಳು, 100% ಹೆಣ್ಮಕ್ಳು. ಓಕೆ. ಸೊ ಎಂಪವರ್ ಮಾಡಬೇಕು ಅವ್ರನ್ನ. ಯಾರು ನಿಮ್ಮನ್ನ ರೀಚ್ ಆಗಬೇಕು ಈ ಪಾಡ್ಕಾಸ್ಟ್ ನೋಡಿ ಅನ್ಸಿದ್ರೆ ಹೆಂಗೆ ರೀಚ್ ಆಗೋದು ನಿಮ್ಮನ್ನ? ವೆಬ್ಸೈಟಲ್ಲಿ ಡೈರೆಕ್ಟ್ ಮೀಟಿಂಗ್ ಸ್ಕೆಡ್ಯೂಲ್ ಮಾಡ್ಬೋದು ನಮ್ದ್ರಲ್ಲಿ. ಸೊ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ಓಕೆ, ನಾವು ಮಾತಾಡ್ತಿರ್ಬೇಕಾದ್ರೆ ಕೆಳಗಡೆ ಅವ್ರ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ ನಾನು. ಬಿಕಾಸ್ ಯಾರೋ ಈ ಥರ ಇನ್ಯಾರೋ ಹೆಣ್ಮಗಳು ಇನ್ನೆಲ್ಲೋ ಕೂತಾಗ ನಾನು ಈ ಥರ ಆಗಬೇಕು ಅಕ್ಕನ ಥರ ಅಂತೆಲ್ಲ ನೋಡ್ತಿದ್ರೆ ಅವರೆಲ್ಲ ಕರಿತಿರ್ತಾರೆ, ದೊಡ್ಡವ್ರ ಅಕ್ಕ ಅಂತಾರೆ. ಮೇ ಬಿ ನಿಮ್ಮನ್ನೆಲ್ಲ ಹಂಗೆ ಕರಿತಿರ್ತಾರೆ. ಆಫೀಸಲ್ಲಿರೋರು ಅಂತಾರೆ ಅಕ್ಕ ಅಂತಾರೆ, ಮ್ಯಾಮ್ ಅಂತಾರೆ, ಮಂಜು ಅಂತಾರೆ. ಓಕೆ, ಸೊ ಆ ಥರದವ್ರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ನಾನು ಇನ್ ಮೀನ್ ಟೈಮ್ ಐ ಸ್ಟಾರ್ಟೆಡ್ ಟೀಚಿಂಗ್ ಅಂದ್ರೆ ನಾನು ಟೀಚಿಂಗ್ ಈಗ ಮೊದಲು ಲೆಕ್ಚರಿಂಗ್ ಮಾಡ್ತಿದ್ನಲ್ವಾ. ಸೊ ಓಕೆ, ಈಗ ಕಾಲೇಜ್ ಯೂನಿವರ್ಸಿಟೀಸ್ ಇಂದ ಅಂದ್ರೆ ಲೈಕ್ ಫ್ರೆಶ್ ಗ್ರಾಜುಯೇಟ್ಸ್, BBM, BBA, BCom, MBA ಫ್ರೆಷರ್ಸ್ ಗೆ ಟ್ರೈನ್ ಕೂಡ ಮಾಡ್ತೀನಿ. ಇಂಟರ್ನ್ಶಿಪ್ಸ್ ಬರ್ತಾರೆ ನಮ್ಮ ಆಫೀಸಿಗೆ. ಸೊ ಅವರಿಗೆ ಈಗ ಏನಾಗಿದೆ ಅಂದ್ರೆ ನಮ್ಮ ಥರನೇ ಈ ಮೇ ಬಿ 15 ವರ್ಷ ನಾವು ಮುಂದೆ ಬಂದಿರ್ಬೋದು, ಬಟ್ ಸಿಚುಯೇಷನ್ ಈಸ್ ಸ್ಟಿಲ್ ದ ಸೇಮ್. ಎಷ್ಟೋ ಜನ ಹೆಣ್ಮಕ್ಳು ಅಥವಾ ಹುಡುಗರಿಗೆ ಗೈಡ್ ಮಾಡೋರು ಇರಲ್ಲ. ಅವ್ರು MBA ಮಾಡಿದ್ದಾರೆ, ಬಟ್ ಮತ್ತೆ ಮುಂದೇನು ಗೊತ್ತಿಲ್ಲ ಅವರಿಗೆ. ಸೊ ಅದು ಮೇ ಬಿ ಬೆಂಗಳೂರಲ್ಲಿ ಅವೇರ್ನೆಸ್ ಇರುತ್ತೆ, ಬೆಂಗಳೂರಲ್ಲಿ ಆಪರ್ಚುನಿಟೀಸ್ ಇದೆ, ಪಕ್ಕದ ಬೀದಿನಲ್ಲೇ ಒಂದು ಇಂಟರ್ನ್ಶಿಪ್ ಸಿಗುತ್ತೆ. ಬಟ್ ತುಮಕೂರು, ಮೈಸೂರು Tier 2 ಸಿಟೀಸಲ್ಲಿರೋರು, ಮಧುಗಿರಿ, ಶಿರಾ ಅಂತ Tier 3 ಟೌನಲ್ಲಿರೋರಿಗೆ ಇಂಟರ್ನ್ಶಿಪ್ ಮಾಡ್ಬೇಕು. ಇಂಟರ್ನ್ಶಿಪ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸೊ ಫ್ರೆಶ್ ಒಂದು ಕೋರ್ಸ್ ತಗೋಬೇಕು, ಗೊತ್ತಿರಲ್ಲ. ಆಮೇಲೆ ಡಿಗ್ರಿ ಇಸ್ ಜಸ್ಟ್ ಅ ಸರ್ಟಿಫಿಕೇಟ್, ಅದರಿಂದ ಒಂದು ಡೋರ್ ಓಪನ್ ಆಗ್ಬೋದು ಬಿಟ್ರೆ ಅದರಿಂದ ಬೆಂಗಳೂರಲ್ಲಿ ಭವಿಷ್ಯದ ಬಾಗಿಲು ತೆಗಿಯಲ್ಲ. ಒಂದು ಸ್ಕಿಲ್ ಈಗ ಹೆಂಗೆ ಹಳೆ ಕಾಲದಲ್ಲಿ ಕೈ ಕಸಬು ಅಂತ ಇರ್ತಿತ್ತಲ್ವಾ, ಈಗ ಸ್ಕಿಲ್ ಅಷ್ಟೇ ಅಪ್ಗ್ರೇಡ್ ಆಗಿದೆ ವರ್ಡ್. ಸ್ಕಿಲ್ ಕಲ್ಕೋಬೇಕು, ಸ್ಕಿಲ್ಡ್ ಎಂಪ್ಲಾಯೀಸ್ ಸಿಗಬೇಕು, ಸ್ಟ್ರಾಟಜಿಕ್ ಆಗಿರ್ಬೇಕು, ಎಂಥೂಸಿಯಾಸಮ್ ಇರಬೇಕು, ಕಲಿಬೇಕನ್ನೋ ಆ ಥರ ಅಂತೂ ಇರಲೇಬೇಕು. ಆ ಥರದವ್ರಿಗೆ ಇದ್ದಾರೆ ಆ್ಯಕ್ಚುಲಿ, ಬಟ್ ಅವ್ರಿಗೆ ಅವಕಾಶ ಇಲ್ಲ. ತುಂಬ ಪೋರ್ಟಲ್ಸ್ ಇದೆ, ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಫ್ರೀ ಆಗಿರೋದು ಇದೆ, ಆದರೆ ಗೈಡೆನ್ಸ್ ಇಲ್ಲ. ಸೊ ನಾನು ಅದಕ್ಕೆ ಟ್ರೈನ್ ಮಾಡೋಣ ಅವ್ರು ಆ ಥರದವ್ರಿಗೆ ಅಂತ ಪ್ಲ್ಯಾನ್ ಮಾಡಿ ಐ ಕಾಲ್ಡ್ ಇಂಟರ್ನ್ಶಿಪ್ಸು. ಈಗಲೂ ಇಂಟರ್ನ್ಶಿಪ್ಸ್ಗೆ ಬರ್ತಾ ಇರ್ತಾರೆ, 1 ಮಂತ್ ಟ್ರೈನ್ ಆಗ್ತಾ ಇರ್ತಾರೆ, ಹೋಗ್ತಾ. ಐ ಡೋಂಟ್ ಟೇಕ್ ಎನಿ ಫೀಸ್. ಹೌದಾ? ನಾನೇನು ಫೀಸ್ ತಗೊಳ್ಳಲ್ಲ. ಬರ್ತಾರೆ, ಆಫೀಸಲ್ಲಿ ಜಾಗ ಕೊಡ್ತೀವಿ, ಹೋಗ್ತಾರೆ ಅಷ್ಟೇ. ಬಟ್ ಅಫಿಷಿಯಲ್ ಆಗಿ ನಾನು ಕಲ್ತ್ಕೋಬೇಕು ಆ ಥರ ಆ್ಯಕ್ಚುಲಿ ಪ್ಲ್ಯಾನ್ ಇದೆ. ಬ್ಲೂಟಫಿ ಅಕಾಡೆಮಿ ಅಂತ ಅಫಿಷಿಯಲ್ ಆಗಿ ಮಾಡಿ ಟ್ರೈನ್ ಬ್ಯಾಚ್ ಆಫ್ ಪೀಪಲ್ ಕಾಲೇಜ್ Tier 2, Tier 3 ಟೌನ್ಸ್ಗೆ ವಿಸಿಟ್ ಮಾಡಿ ಟ್ರೈನ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದೆ ಆ್ಯಕ್ಚುಲಿ. ಬಟ್ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಮಾಡೋಕ್ಕಾಗ್ತಿಲ್ಲ. ಯಾರ್ಯಾರು ಬರ್ತಾರೆ ಅವ್ರಿಗೆ ಕಲಿಸ್ತಾ ಇದ್ದೀನಿ. ಇವಾಗ ಅಪ್ಪ ಅಮ್ಮಂಗೆ ಎಷ್ಟು ಪ್ರೌಡ್ ಇದೆ ನಿಮ್ಮ ಮೇಲೆ? ಅಪ್ಪ ಅಮ್ಮ ಹ್ಯಾಪಿಯಾಗಿದ್ದಾರೆ.
ಹೆಮ್ಮೆ ಇದೆ ನನ್ನ ಮೇಲೆ. ಬಟ್ ಅಪ್ಪಂಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ನ ಮಗಳಿಗೆ ನಾನು ಕೊಟ್ಟಿರೋ ಯಾವ ಫ್ರೀಡಮ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅನ್ನೋದು ಗೊತ್ತಿತ್ತು. ಬೆಂಗಳೂರಲ್ಲಿ ಡೇ 1ಇಂದನೂ ಇವತ್ತಿನವರೆಗೂ ಐ ಆಲ್ವೇಸ್ ಮೇಕ್ ಶೋರ್ ನಂದೊಂದು ಬೌಂಡರಿ ಇದೆ, ಅದನ್ನು ನಾನು ದಾಟಬಾರ್ದು ಅನ್ನೋದು ಕ್ಲಾರಿಟಿ ಇತ್ತು ನನಗೆ. ಈಗ ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತೀರಾ, ಈಗ ಹಾಂ ಹೆಂಗೆ ಅನ್ಸುತ್ತೆ, ಅವ್ರೇನು ಫೀಲ್ ಮಾಡ್ತಾರೆ? ಕಾರು ತಗೊಂಡು ಡ್ರೈವ್ ಮಾಡಿಕೊಂಡು ಬೇಕಾದರೆ ಹೋಗ್ತೀನಿ. ಇವಾಗ ನಾನು ಡ್ರೈವರ್ ಬೇರೆ ಇದ್ದಾರೆ? ಡ್ರೈವರ್ ಇಲ್ಲ, ಡ್ರೈವ್ ನಾನೇ ಮಾಡ್ತೀನಿ. ಓಕೆ. ಯಾವಾಗಲಾದ್ರು ಮೆಜೆಸ್ಟಿಕ್ ಕಡೆ ಹೋದಾಗ ಅದೇ ದುರ್ಗಾ ದೇವಿ ದೇವಸ್ಥಾನ ಮುಂದೆ ಹೋಗಿದ್ದೀರಿ? ಹಾಂ, ನಾನು ಆಲ್ಮೋಸ್ಟು ಇಯರ್ಲಿ ಒನ್ಸ್ ಆದರೂ ಹೋಗ್ತೀನಿ. ನಾನು ಆ್ಯಕ್ಚುಲಿ ನಮಗೆ ಊರಿನ ಕಡೆ ಒಂದು ಊರಿಗೆ ಒಂದು ಗ್ರಾಮ ದೇವತೆ ಅಂತ ಇರುತ್ತಲ್ವ, ಸೊ ಬೆಂಗಳೂರಲ್ಲಿ ನಾನು ಏನೇ ಮಾಡಿದ್ರು ಫಸ್ಟು ಆ ಊರಿನ ಗ್ರಾಮ ದೇವತೆಗೆ ಕೈ ಮುಗಿಬೇಕು, ಅವ್ರ ಪರ್ಮಿಷನ್ ಕೇಳಬೇಕು, ಅವ್ರಿಗೆ ಒಪ್ಪಿಸ್ಬೇಕು ಅನ್ನೋದು ಮೈಂಡ್ ಸೆಟ್ ಆ ಥರ ಇದೆ. ಸೊ ನಾನು ಕಂಪ್ನಿ ಸ್ಟಾರ್ಟಿಂಗ್ ಮಾಡಿದ್ದಾದ್ಮೇಲೆ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಿಗೆ. ಹಾಂ ಹೌದಾ. ಸೊ ಕೆಲವೊಂದ್ಸತಿ ಹೋಗೋಕ್ಕಾಗಿಲ್ಲ ಅಂದರೆ ಪ್ರತಿದಿನ ನಾನು ನೆನೆಸ್ಕೊತೀನಿ, ಪ್ರತಿದಿನ ಪೂಜೆ. ಸೊ ಒಟ್ಟಿನಲ್ಲಿ ಈ ಸಿಟಿ ನಿಮ್ಮನ್ನು ಕೈ ಹಿಡ್ದಿದೆ? ಹಾಂ, ಕೈ ಹಿಡ್ದಿದೆ. ಬಟ್ ಹಾರ್ಡ್ ವೇ, ತುಂಬ ಹಾರ್ಡ್ ವೇ. ತುಂಬ ದಾರಿಗಳು ಓಪನ್ ಮಾಡಿ ನೋಡು, ನಿನ್ಗೆ ಇಷ್ಟು ಅವಕಾಶ ಇದೆ, ನೀನು ಪಡ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಮದುವೆ ಆಗಿದೆ ಅಂತ ಸೆಟ್ಲಾಗೋದು, ಅಥವಾ ಊರಿಗೆ ವಾಪಸ್ ಹೊಡೋಗಿದ್ದಿದ್ರೆ ಎದ್ರುಕೊಂಡು, ಅಥವಾ ಇಲ್ಲೇನಾದರೂ ಅನಾಹುತ ಆಗಿದ್ದಿದ್ರೆ, ಏನು ಬೇಕಾದ್ರೂ ಆಗ್ಬೋದು ಬೆಂಗಳೂರಲ್ಲಿ. ಬಟ್ ನೀವು ಇದು ನನಗೆ ಕೈ ಬಿಡಲಿಲ್ಲ ಬೆಂಗಳೂರು. ಆ್ಯಕ್ಚುಲಿ ಅವಾಗಿಂದ ಈ ಇಂಟರ್ವ್ಯೂನಲ್ಲಿ 1.5-2 ತಾಸು ಮಾತಾಡಿದ ಮೇಲೆ ನೋಡಿ, ನೀವು ನಿಮ್ಮ ಎಮೋಷನ್ಸ್ ಎಲ್ಲ ಹೇಳ್ತಿದ್ದೀರಿ, ಬಟ್ ನಿಮ್ಮ ಮೇಲೆ ಮುಖದಲ್ಲಿರೋ ನಗು ಮಾತ್ರ ಬಿಟ್ಕೊಡಲ್ಲ ನೀವು. ಯಾವಾಗಲೂ ಹಂಗೆ ಇರೋದು ನಾನು ಆಲ್ಮೋಸ್ಟ್. ಮೊದಲಿಂದನೂ ಹಾಗೇನಾ? ಹಾಂ ಹೌದು. ಯು ಆರ್ ಆಲ್ವೇಸ್ ಎನರ್ಜೆಟಿಕ್ ಆ್ಯಂಡ್ ಈ ಅಳೋಕೆ ಏನಿದೆ ಅದನ್ನು ಹ್ಯಾಪಿ ಮೋಡಲ್ಲೇ ಹೇಳ್ತೀರಾ ನೀವು? ಹೌದು. ಅಂದರೆ ಆಫೀಸಲ್ಲಿ ಆಗಲಿ ಎಲ್ಲೇ ಆಗಲಿ ಆಲ್ಮೋಸ್ಟ್ ನಾನು ಅದೇ ಥರ ಇರ್ತೀನಿ. ಗುಡ್. ಸೊ ಯು ಆರ್ ಇನ್ಸ್ಪೈರ್ಡ್. ತುಂಬ ಜನಕ್ಕೆ ನೀವು ಇನ್ಸ್ಪಿರೇಷನ್ ಕೊಡಬಲ್ಲಿರಿ, ಬಿಕಾಸ್ ತುಂಬ ಜನ ಹೆಣ್ಮಕ್ಳು ನೋಡ್ತಿರ್ತಾರೆ, ಎಸ್ಪೆಷಲಿ ರೂರಲ್ ಸೈಡಿಂದ ತುಂಬ ಡ್ರೀಮ್ಸ್ಗಳನ್ನು ಅಥವಾ ತುಂಬ ಅಂದರೆ ಏನೋ ಒಂದು ಚಾಲೆಂಜ್ಗಳನ್ನು ಸ್ವೀಕರಿಸಿ ಬೆಂಗಳೂರು ಬಂದಿರ್ತಾರೆ. ಅವ್ರಿಗೆಲ್ಲ ಏನು ಹೇಳೋಕೆ ಬಯಸ್ತೀರಿ? ಫಸ್ಟ್ ಎಲ್ಲರೂ ಯೂತ್ಸ್ ಬೇಸಿಕಲಿ, ಅಥವಾ ಹಳ್ಳಿ ಕಡೆಯಿಂದ ಬಂದವರು ನಮ್ಮಂಥವ್ರು, ಈ ಬೇರೆ ಕಿಡ್ಸ್ ಇರ್ತಾರಲ್ವಾ, ಈ ಫಾಲೋ ಮೈ ಫ್ಯಾಷನ್ನು ಅಥವಾ ಐ ಕ್ವಿಟ್ ಇನ್ಸ್ಟಾಗ್ರಾಮ್, ಈಗ ತುಂಬ ಲಕ್ಷಾಂತರ ಜನ ಯೂಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಯೂತ್ಸ್. ಬಟ್ ಅದರಲ್ಲಿ ಎಷ್ಟು ಜನ ಲಿಂಕ್ಡ್ಇನ್ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಯೂತ್ಸ್ಗೆ ಅಥವಾ ಪ್ರೊಫೆಷ್ನಲ್ಸ್ಗೆ ಲಿಂಕ್ಡ್ಇನ್ ತುಂಬ ಇಂಪಾರ್ಟೆಂಟ್. ಸೊ ಅವರು ದೊಡ್ಡ ನೆಟ್ವರ್ಕ್ ಮಾಡ್ಕೋಬೋದು, ಆಪರ್ಚುನಿಟೀಸ್ ನೋಡ್ಬೋದು. ಆಮೇಲೆ ಅವ್ರು ಆಲ್ಮೋಸ್ಟ್ ಟೈಮ್ನ ದೇ ಹ್ಯಾವ್ ಟು ಡೂ ರಿಸರ್ಚ್. ಓಕೆ, ನನಗೆ ಎಲ್ಲಿ ಅವಕಾಶ ಸಿಗುತ್ತೆ, ಚಿಕ್ಕದೋ ದೊಡ್ಡದೋ, ಫಸ್ಟು ಹೋಗಿ ಸೇರ್ಕೋಬಿಡಿ ಅಲ್ಲಿಂದ ಮತ್ತೆ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಇಟ್ಸ್ ಆಲ್ವೇಸ್ ನಮ್ಗೆ ಯಾವುದು ಬೇಗ ಸಿಗಲ್ಲ. ಸೊ ನಮ್ಮಂಥವ್ರಿಗೆಲ್ಲ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋದರೆ ಮಾತ್ರನೇ ಸಿಗೋದು. ಡೋಂಟ್ ಲಾಂಗ್ ಜಂಪ್ ಮಾಡಬಾರ್ದು. ಫಸ್ಟ್ ಥಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ನು ಇಂಪ್ರೂವ್ ಮಾಡ್ಕೊಬೇಕು. ಇನ್ನೊಂದು ಓವರ್ ಥಿಂಕಿಂಗ್ ಮಾಡ್ತಾರೆ ಒಬ್ರು. ಒಂದು ಚಿಕ್ಕ ಫೇಲ್ ಆದರೆ ಸಾಕು, ಫುಲ್ ಓವರ್ ಥಿಂಕಿಂಗ್, ಅದರಲ್ಲೇ ಒಂದು 6 months ಕಳಿಸ್ಬಿಡೋದು. ಸೊ ಲೈಫ್ಗೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಓವರ್ ಥಿಂಕ್ ಮಾಡಿಕೊಂಡು. ಆದಮೇಲೆ ಇನ್ನೊಂದು ಹೇಳ್ತಾರೆ, ಟೇಕ್ ರಿಸ್ಕ್ ಅಂತ. ರಿಸ್ಕ್ ಕೂಡ ಕ್ಯಾಲ್ಕುಲೇಟಿವ್ ಆಗಿ ತೊಗೋಬೇಕು. ಸೊ ಎಕ್ಸಾಂಪಲ್, ನನ್ನ ಫ್ಯಾಮಿಲಿ ಹಿಂಗಿದೆ, ನಾನು ಈಗ ಈ ಕೆಲಸ ಬಿಟ್ಟು ರಿಸ್ಕ್ ತೊಗೊಂಡು ಬಿಸ್ನೆಸ್ ಮಾಡ್ತೀನಿ ಅಂದರೆ, ಇನ್ ಕೇಸ್ ಅದು ವರ್ಕ್ ಆಗಿಲ್ಲ ಅಂದರೆ ಮತ್ತೆ ತುಂಬ ಸಾಲ ಮಾಡಿಕೊಂಡು ಬೀದಿಗೆ ಬರೋ ಪರಿಸ್ಥಿತಿ ಆಗುತ್ತೆ. ಈ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು, ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತಾ ಆಗಲ್ವಾ ಅನ್ನೋದು. ಯಾವಾಗಲಾದರೂ ಒಂದು ಆಲ್ವೇಸ್ ಹ್ಯಾವ್ ಅ ಬ್ಯಾಕಪ್ ಫಾರ್ ಬ್ಯಾಕಪ್. ಸೊ ಪ್ಲ್ಯಾನ್ ಎ ಇದೆ ಅಂದರೆ ಪ್ಲ್ಯಾನ್ ಬಿ ಇರಬೇಕು. ಇಲ್ಲ ಅಂದರೆ ನಿಮಗೆ ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ ಅಂದರೂ ಪ್ಲ್ಯಾನ್ ಬಿ ಕೈ ಹಿಡಿಯುತ್ತೆ. ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು, ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು, ಬ್ಲೇಮ್ಸ್ ತೊಗೋಬೇಕು, ಮತ್ತು ಟೈಮ್ ಎಲ್ಲದಕ್ಕೂ ಬರುತ್ತೆ. ಸೊ ಅದುವರೆಗೂ ಸ್ವಲ್ಪ ತಾಳ್ಮೆ, ಪೇಷನ್ಸ್ ಇರಬೇಕು. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ನೀವು? ಫಸ್ಟ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಅತ್ತೆ, ನಮ್ಮ ಮದರ್ ಇನ್ಲ. ಸೊ ಅವರು ಮೇ ಬಿ ನನಗೆ ದೇವರಾಗಿ ಬಂದುಬಿಟ್ರು ನಮ್ಮ ಅತ್ತೆ. ಸೊ ಅವರು ಸಪೋರ್ಟ್ ಇಲ್ಲ ಅಂದಿದ್ದಿದ್ರೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಮೇ ಬಿ ಡಿಮೋಟಿವೇಟ್ ಆಗಿ ಗಿವ್ ಅಪ್ ಮಾಡಿಬಿಡ್ತಿದ್ದೆ ಅನಿಸುತ್ತೆ. ಸೊ ಫ್ಯಾಮಿಲಿ, ಅಪ್ಪ ಅಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ಫ್ಯಾಮಿಲಿ, ಹಸ್ಬೆಂಡ್ ಕೂಡ. ಮಗಳ ಇಬ್ರು ಮಕ್ಕಳು? ಹಾಂ, ಇಬ್ಬರು ಹೆಣ್ಮಕ್ಳು. ಎಷ್ಟು ವರ್ಷ ಈಗ ಅವ್ರಿಗೆ? ಒಂದು 3rd standard ಇವಾಗ, ಇನ್ನೊಂದು UKG. ಓಕೆ, ಪುಟಾಣಿ. 2 ಮಕ್ಕಳು. ಬಟ್ ನನಗೆ ಮಂಜುಶ್ರೀ ಅವ್ರ ಪರಿಚಯನೇ ಇಲ್ಲ, ನೋ ವೇರ್ ಕನೆಕ್ಟೆಡ್. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ನನಗೆ ಮೆಸೇಜ್ ಹಾಕಿದಾಗ ಅವ್ರ ಲೈಫು, ಈ ಸ್ಟೋರಿ
ನಂಗೆ ನಿಜವಾಗ್ಲೂ ವಾವ್ ಅನ್ನಿಸ್ತು. ಅಂದರೆ ಈ ಜರ್ನಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಸಾಧ್ಯ ಆದರೆ ಬೇರೆಯವ್ರಿಗೆ ಯಾಕಾಗಲ್ಲ ಅಂತ ಅವ್ರಿಗೊಂದು ಇನ್ಸ್ಪೈರ್ ಆಗ್ತಾರೆ ಅನ್ನೋದಷ್ಟೇ ಈ ಪಾಡ್ಕಾಸ್ಟ್ನ ಉದ್ದೇಶ ಆಗಿತ್ತು. ಇಟ್ ವಾಸ್ ವಂಡರ್ಫುಲ್ ಮಂಜುಶ್ರೀ ಅವರೇ. ಥ್ಯಾಂಕ್ ಯು ಸರ್. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಬಿಕಾಸ್ ನನಗೆ ಈ ಆಚೆ ಬರಬೇಕು, ಶೋಗಳಲ್ಲಿ ಮಾತಾಡಬೇಕು, ಇದೆಲ್ಲ ಏನು ಅಷ್ಟು ಐ ಆಮ್ ನಾಟ್ ದ್ಯಾಟ್ ಪ್ಯಾಷನೇಟ್ ಅಬೌಟ್ ಇಟ್. ಕೆಲಸ ಈಗಲೂ ಕೂಡ ನನ್ನ ಗಮನ ಅಲ್ಲಿ ಏನಾಗ್ತಿದೆ, ವರ್ಕ್ ಏನಾಗ್ತಿದೆ ಆ ಥರನೇ ಇರುತ್ತೆ. ನನಗೆ ಆ ಥರ ಪಬ್ಲಿಸಿಟಿ ಮಾಡ್ಕೋಬೇಕು ಆ ಥರ ಏನು ಹುಚ್ಚು ಅಥವಾ ಗೀಳಿಲ್ಲ. ಅಲ್ಲ, ಆ ಥರದಿಂದ ನಿಮ್ಗೆ ಹಂಗೆ ಲಾಭನೂ ಇಲ್ಲ. ನಂಗೆ ನೆಸೆಸಿಟಿ ಇಲ್ಲ. ನಿಮ್ಮ ಪಡೆ ನಿಮ್ಗೆ ಪ್ರೊಫೆಷನಲ್ ವರ್ಕ್ ಮಾಡೇ ಮಾಡ್ತೀರಾ. ಬಿಕಾಸ್ ನಾನು ಐ ಆಮ್ ನಾಟ್ ಅ ಪೊಲಿಟಿಷಿಯನ್ ಆರ್ ಸಂಬಡಿ. ನಾನು ಸ್ಪ್ರೆಡ್ ಆಗಬೇಕು, 4 ಜನಕ್ಕೆ ಗೊತ್ತಾಗಬೇಕು ಆ ಥರ ಅದಿಲ್ಲ. ಬಟ್ ನನಗೆ ಅನಿಸಿದ್ದು ಏನಂದರೆ ಲೈಕ್ ಈ ಯೂತ್ಸ್ ಅಥವಾ ಯಂಗ್ ಪೀಪಲ್ ನಂತರ ಹೆಣ್ಮಕ್ಳು ಇದ್ದಾರೆ ತುಂಬ ಆ್ಯಕ್ಚುಲಿ. ಸೊ ಅವರು ಏನಾದರೂ ಒಬ್ಬರಿಗೆ ಹೆಲ್ಪ್ ಆದರೆ ಇಟ್ ವಿಲ್ ಬಿ ಗುಡ್ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇದರಿಂದ ನಿಮ್ಮ ಕೆಲಸ ಮುಂದುವರಿಸಿ. ನೀವು ಒಳ್ಳೆ ಟ್ರ್ಯಾಕಲ್ಲಿ ಇದ್ದೀರಾ. ಆ್ಯಂಡ್ ಇನ್ನೂ ಹೆಚ್ಚು ನಿಮ್ಮ ಪ್ರಾಜೆಕ್ಟ್ಗಳು ಬಂದಷ್ಟು ಇನ್ನೂ ಎಷ್ಟೋ ಹೆಣ್ಮಕ್ಳಿಗೆ ನಿಮ್ಗೆ ಅವಕಾಶ ಸಿಗುತ್ತೆ. ಅದಾಗಲಿ ಅಂತ ನಾನಂತೂ ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜುಶ್ರೀ ಅವರೇ. ಇಟ್ ವಾಸ್ ವಂಡರ್ಫುಲ್. ಮಂಜುಶ್ರೀ ನಿಜಲಿಂಗೇಗೌಡ ಅವರ ಪೂರ್ತಿ ಹೆಸರು, ಅಪ್ಪನ ಹೆಸರು ಜೊತೆ ಅವ್ರ ಪೂರ್ತಿ ಅವರು ಎಲ್ಲ ಐಡಿನೂ ಹಾಗೇ ಇದೆ. ಹೌದು, ಚೇಂಜ್ ಆಗಿಲ್ಲ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್, ಒಳ್ಳೆಯದಾಗಲಿ. ನಮ್ಮ ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋನ ಅತಿಥಿ ಮಂಜುಶ್ರೀ ನಿಜಲಿಂಗೇಗೌಡ ಅವರಿಗೆ ಈ ಪ್ರೀತಿಯ ಗೌರವ. ಥ್ಯಾಂಕ್ ಯು. ನಿಮ್ಮ ಮಕ್ಕಳು ಕೊಡಿ, ಚೆನ್ನಾಗಿರುತ್ತೆ. ಕೇಕ್ ವಾಲ, ತಾಜಾ ತಿಂಡಿ, ತಾಜಾ ಮಿಠಾಯಿ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮಗದೊಬ್ಬ ಅತಿಥಿಯ ಜೊತೆ ಮುಂದಿನ ಪಾಡ್ಕಾಸ್ಟ್ ಶೋನಲ್ಲಿ. ಥ್ಯಾಂಕ್ ಯು. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.